ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಮತ್ತೆ ನಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಇವತ್ತು ಸಾಟರ್ಡೇ, ವೀಕೆಂಡ್ ಸ್ಟಾರ್ಟ್ ಆಗಿದೆ. ಸೊ ನಿನ್ನೆನೆ ಕೂಡ ಸ್ಟಾರ್ಟ್ ಆಯ್ತು. ಸೊ ಹಾಗೇನೆ ಈ ವೀಕೆಂಡ್ ಗ್ರೇಟ್ ವೀಕೆಂಡ್ ಎಲ್ಲರಿಗೂ. ಸೊ ಯಾತಕ್ಕೆ ಅಂತ ನಿಮ್ಗೆ ವೆರಿ ಶಾರ್ಟ್ಲಿ ಗೊತ್ತಾಗುತ್ತೆ. ಸೊ ನಿನ್ನೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಸವರಾಜ್ ಅವರು ಅವರ ಒಂದು ಜರ್ನಿಯಲ್ಲಿ ಹೇಗೆ ರೈತರಾಗಿ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿನ ತಗೊಂಡು ಹೇಗೆ ಬೆಳೀತಾ ಇದ್ದಾರೆ, ರೈತರು ಕೆಲಸ, ಫಾರ್ಮಿಂಗ್ ಕೆಲಸ ಏನು ರೈತರು ಮಾಡ್ತಾರೆ ಅದಿನ್ನೂ ಬಿಟ್ಟಿಲ್ಲ. ಅದ್ರ ಜೊತೆಗೆ ನಮ್ಮ ಮೋದಿ ಕೇರ್ನ ಇನ್ನೂ ಮಾಡ್ತಾ ಇದ್ದಾರೆ. ಸೊ ಹಾಗೇನೆ ಅವರ ಟೀಮ್ ಅಲ್ಲಿ ಬೇಕಾದಷ್ಟು ಜನ ರೈತರು ಇದ್ದಾರೆ ಅಂತ ಅವರು ಹೇಳಿದ್ರು. ಹೇಗೆ ಅವರ ಗ್ರೋತ್ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಸೊ ಬರೀ ರೈತರಾಗಿದ್ರೆ ಅವರೊಬ್ಬರೇ ಬರೀ ಬೆಳೆ ಬೆಳೀತಾ ಇದ್ರು. ಇವಾಗ ಬೆಳೆ ಬೆಳೆಯೋದಿದ್ರೆ ಇವಾಗ ಬೇಕಾದಷ್ಟು ಜನಕ್ಕೆ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ನಡೆಸೋದಕ್ಕೆ ಒಂದು ರೋಲ್ ಮಾಡೆಲ್ ಆಗಿ ರೈತರುಗಳಿಗೆ, ಎಸ್ಪೆಷಲಿ ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಅವಾಗ್ಲೇ ಹೇಳಿದೆ, ನಿನ್ನೆ ನಮ್ಮ ಏನು ಅಲ್ಲಿ ಬಿಸಿಲು ಏನಿದೆ, ಸೊ ಬೆಂಕಿ ಅಂತ ಹೇಳ್ತೀವಿ. ಸೊ ಆ ಬೆಂಕಿಯಲ್ಲಿ ಹರಡಿದ ಒಂದೇ ಒಂದು ಹೂವನ್ನ ನಿನ್ನೆ ತೋರಿಸಿದ್ವಿ. ಇನ್ನು ಬೇಕಾದಷ್ಟು ಹೂವು ನಾರ್ತ್ ಕರ್ನಾಟಕದಲ್ಲಿದೆ. ಸೊ ಇನ್ನೂ ಕೂಡ ಬರ್ತಾ ಇದ್ದಾರೆ. ಸೊ ನಿನ್ನೆ ಆತರ ಒಂದು ಹಾಗೇನೆ ಎಷ್ಟು ಡೆಡಿಕೇಶನ್, ಹಾಗೇನೆ ಎಷ್ಟೇ ತೊಂದರೆ ಬಂದ್ರು ಕೂಡ ಯಾವತ್ತೂ ಕೂಡ ನನ್ನ ಫೋಕಸ್ ನನ್ನ ಗುರಿ, ಇಲ್ಲಾಂದ್ರೆ ನಾನು ಏನ್ ಅನ್ಕೊಂಡಿದ್ದೀನಿ ಅದನ್ನ ಮಾಡೋದಕ್ಕೆ ಇರ್ಬೇಕು ಹೊರತು ತೊಂದರೆಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿ ಅವರು ಇನ್ನೂ ಬೆಳೀತಾ ಇದ್ದಾರೆ. ಅವರ ಟೀಮು ಕೂಡ ಇವಾಗ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಸೊ ಬೇಕಾದಷ್ಟು ಕಷ್ಟ ಇನ್ನು ನನ್ನ ನಂಬಿಕೆ ಡೆಫಿನೆಟ್ ಆಗಿದೆ. ಅವರ ಕಂಪ್ನಿಯಿಂದ ಏನು ಪೆಂಡಿಂಗ್ ಇದೆ ಅದು ಡೆಫಿನೆಟ್ಲಿ ವೆರಿ ಶಾರ್ಟ್ಲಿ ಕ್ಲಿಯರ್ ಆಗುತ್ತೆ. ಸೊ ಅದನ್ನ ಅಟ್ಲೀಸ್ಟ್ ನನಗೆ ನಂಬಿಕೆ ಇದೆ. ಅದಕ್ಕೆ ಅವ್ರು ಮಾಡ್ತಿರುವಂತ ಎಫರ್ಟ್ ಅಲ್ಲಿ ಇದು ಒಂದು ಚಿಕ್ಕ ಒಂದು ಕಲ್ಲು, ಅದನ್ನ ದಾಟ್ಕೊಂಡು ಆಲ್ರೆಡಿ ಹೋಗಿದ್ದಾರೆ. ಆದ್ರೆ ಅದನ್ನ ಡೆಫಿನೆಟ್ಲಿ ಕಂಪ್ನಿ ಕೂಡ ಕ್ಲಿಯರ್ ಮಾಡುತ್ತೆ. ಅದು ನಮ್ಮ ಇದರಲ್ಲಿ ಯಾವ್ದು ಕೂಡ ಪೆಂಡಿಂಗ್ ಉಳಿಸ್ಕೊಳ್ಳಲ್ಲ. ಲೇಟ್ ಆಗುತ್ತೆ ಆದ್ರೆ ಡೆಫಿನೆಟ್ ಆಗಿ ಕ್ಲಿಯರ್ ಆಗುತ್ತೆ. ಸೊ ಅದೇ ಒಂದು ವಿಶ್ವಾಸ ಅವ್ರಿಗೂ ಕೂಡ ಇದೆ, ಅದೇ ವಿಶ್ವಾಸ ನನಗೂ ಕೂಡ ಇದೆ. ವೆರಿ ಶಾರ್ಟ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ. ಸೊ ನಿನ್ನೆ ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ, ಹಾವೇರಿ ರಾಣಿಬೆನ್ನೂರ್ ತಾಲೂಕಲ್ಲಿ ಅವರು ರೈತರ ಕೆಲಸ ಅದೇ ಒಂದು ಭಾಗದಲ್ಲೇ ಇದ್ಕೊಂಡು ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಬರ್ತಾ ಇರುವಂತ ಪ್ರೆಸೆಂಟರ್ ಇವರು ಕೂಡ ಹಳ್ಳಿಯಿಂದಲೇ ಬಂದಿರೋರು, ರಾಮನಗರ ಡಿಸ್ಟ್ರಿಕ್ಟ್ ಇಂದ. ಓಕೆ, ಒಂದು ನಿಮಿಷ. ಸೊ ಇವತ್ತು ಬರ್ತಾ ಇರುವಂತ ನಮ್ಮ ಪ್ರೆಸೆಂಟರ್ ಇವರು ಕೂಡ ಹಳ್ಳಿ ಭಾಗದವರೇ. ಸೊ ರಾಮನಗರ ಡಿಸ್ಟ್ರಿಕ್ಟ್ ಇಂದ ಇವ್ರು ಬರ್ತಾ ಇರೋದು. ರಾಮನಗರ, ಅದರಲ್ಲೂ ಕೂಡ ಕನಕಪುರ ತಾಲೂಕಿಂದ ಬಂದಿರುವಂತ ನಮ್ಮ ಪ್ರೆಸೆಂಟರ್ ನಾಗರಾಜ್ ಅವರು. ಸೊ ಅದ್ರ ಬಗ್ಗೆ ಅವರೇ ಹೇಳ್ತಾರೆ. ಆದ್ರೆ ಇವರ ಒಂದು ಜರ್ನಿ ನೀವು ಕೇಳ್ಬೇಕಾದ್ರೆ ನಮ್ಗೆ ಒಂದು ಫಿಲಂ ಮತ್ತೆ ನನಗೆ ಇನ್ನೊಂದು ಫಿಲಂ ಡೆಫಿನೆಟ್ಲಿ ನೆನಪು ಬರುತ್ತೆ. ಚಿಕ್ಕವರಿದ್ದಾಗ ನಾನು ಆಕ್ಚುಲಿ ನೋಡಿದ ಒಂದು ವೆರಿ ಫೇವರಿಟ್ ಫಿಲಂ, ತುಂಬಾ ಇಷ್ಟ ಆಗಿರೋದು. ಹಾಗೇನೆ ಸುಮಾರು ಜನಕ್ಕೆ ಇಷ್ಟ ಆಗಿರುತ್ತೆ. ಎಸ್ಪೆಷಲಿ ಯಾರೆಲ್ಲ 1980s ಅಲ್ಲಿ ಇಲ್ಲ 70s ಅಲ್ಲಿ ಹುಟ್ಟಿದ್ರು ಅವ್ರಿಗೆ 1990s ಅಲ್ಲಿ ಬಂದಿರುವಂತ ಒಂದು ಫಿಲಂ ಚಿನ್ನಾರಿ ಮುತ್ತ ಅಂತ. ಸೊ ಚಿನ್ನಾರಿ ಮುತ್ತ ಬೇಸಿಕ್ ಅವಾಗ ಆಕ್ಚುಲಿ ಎಷ್ಟು ಚೆನ್ನಾಗಿ ತೋರಿಸಿದ್ರು. ಹಳ್ಳಿ ಹುಡುಗ ಪೇಟೆಗೆ ಬರ್ತಾರೆ, ಪೇಟೆ ಇಲ್ಲ ಅಂದ್ರೆ ನಾವು ಸಿಟಿ ಏನ್ ಹೇಳ್ತೀವಿ. ಸೊ ಅದಕ್ಕೊಂದು ಒಳ್ಳೆ ಬ್ಯೂಟಿಫುಲ್ ಸ್ಟೋರಿ. ಸೊ ಅದರ ಒಂದು ಜರ್ನಿ, ಯಾವ ತರ ಒಬ್ಬ ಹಳ್ಳಿ ಹುಡುಗ ಬಂದು ಸಿಟಿಲಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾನೆ ಅಂತ, ಅವನ್ ಅನ್ಕೊಂಡಿದ್ದು ಯಾವ ತರ ಅಚೀವ್ ಮಾಡಿದಾನೆ ಅಂತ ಆ ಫಿಲಂ. ಸೊ ನಮ್ಮ ಒಂದು ಕರ್ನಾಟಕ ಮೋದಿ ಕೇರಲ್ಲೂ ಕೂಡ ನನಗೊಂದು ಚಿನ್ನಾರಿ ಮುತ್ತ ಸಿಕ್ಕಿರುವಂತ, ಆ ಚಿನ್ನಾರಿ ಮುತ್ತಿಗೆ ಮದುವೆ ಆಗ್ಲಿಲ್ಲ, ಆದ್ರೆ ಇವ್ರಿಗೆ ಆಕ್ಚುಲಿ ಮದುವೆ ಆಗೋಯ್ತು. ಅವಾಗ ಎಂಡ್ ಆಗಿರ್ಲಿಲ್ಲ, ಸೊ ಇವಾಗ ಮದುವೆ ಆಗಿದೆ. ಸೊ ನಮ್ಮ ಮೋದಿ ಕೇರ್ ಚಿನ್ನಾರಿ ಮುತ್ತದಲ್ಲಿ ಅವರು ಕೂಡ ಹಳ್ಳಿ, ಸಿಟಿನೇ ನೋಡದೇ ಇರುವಂತ ವ್ಯಕ್ತಿ, ಫಸ್ಟ್ ಟೈಮ್ ಒಂದು ಬಿಸ್ನೆಸ್ ನ ತಗೊಂಡು ಬೆಳಿಬೇಕು ಅಂತ ಅವರ ಒಂದು ಇದರಲ್ಲಿ ಹೇಳಿದ ಹಾಗೆ ಪೇಟೆ ಇಲ್ಲ ಪ್ಯಾಟೆ ಅಂತ ಅವರ ಇದರಲ್ಲಿ ಅವ್ರ ಸ್ಟೈಲ್ ಹೇಳ್ತಾರೆ, ಪ್ಯಾಟೆಗೆ ಹೋಗ್ತೀನಿ ಅಂತ. ಸೊ ಅವ್ರ ಅನ್ಕೊಂಡಿರುವಂತ ಪ್ಯಾಟೆ ಬಂದಿದ್ರು. ಸೊ ಸಿಟಿ ಬಂದ್ರು, ಸಿಟಿಲಿ ಅನ್ಕೊಂಡಂಗೆ ಯಾವ ತರ ಚಿನ್ನಾರಿ ಮುತ್ತದಲ್ಲಿ ಅವ್ರ ಅನ್ಕೊಂಡಿದ್ದು ಅವ್ರು ತಗೊಂಡ್ರು. ಸೊ ನಮ್ಮ ಚಿನ್ನಾರಿ ಮುತ್ತ ನಾಗರಾಜ್ ಅವರು ಕೂಡ ಅವ್ರು ಅನ್ಕೊಂಡಿದ್ದನ್ನ ಅಲ್ಲೂ ಕೂಡ ಒಬ್ಬ ಗುರು ಸಿಕ್ಕಿದ್ರು, ಇಲ್ಲೂ ಕೂಡ ಒಬ್ಬ ಗುರು ಸಿಕ್ಕಿದ್ರು. ಗುರುಗಳು ಅಂತಾನೆ ಹೇಳ್ಬೇಕು. ಆದ್ರೆ ಒಬ್ಬ ಗುರು ಸ್ಟ್ರಾಂಗ್ ಆಗಿ ಸಿಕ್ಕಿ ಅಲ್ಲಿ ಯಾವ ತರ ಡೆವಲಪ್ ಮಾಡಿದ್ರು ಅದೇ ತರ ಇವರ ಒಂದು ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡೋದಕ್ಕೆ ವೆರಿ ಪ್ರೈಮ್ ರೋಲ್ ನ ಪ್ಲೇ ಮಾಡಿದ್ದಾರೆ.
ಸೊ ಅದು ಇದು ನೀವು ಇನ್ನೂ ಫಿಲಂ ನೋಡಿಲ್ಲ ಅಂತ ಹೇಳಿದ್ರೆ, ಇವತ್ತು ನಾಗರಾಜ್ ಅವರ ಸ್ಟೋರಿ ಕೇಳಿದ್ರೆ ಅದೇ ಚಿನ್ನಾರಿ ಮುತ್ತಿನ ಕತೆ, ಇನ್ನೇನು ಇಲ್ಲ. ಸೊ ಎಷ್ಟು ಹಾಗೇನೆ ನಾನು ನೋಡುವಾಗ ಇವರ ಒಂದು ಪ್ರೆಸೆಂಟೇಷನ್ ಸ್ಕಿಲ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ನನಗೆ ಕರ್ನಾಟಕದಲ್ಲಿ ವೆರಿ ಫ್ಯೂ MCs ಅಂತ ಬಂದಾಗ ಅದೇ ಒಂದು ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಸ್ಕಿಲ್ ನ ಡೆವಲಪ್ ಮಾಡ್ಕೊಂಡು ಬರ್ತಾ ಇರುವಂತ ನಮ್ಮ ನಾಗರಾಜ್ ಅವರು. ಹಾಗೇನೆ ವೆರಿ ಎಂಗೇಜ್, ರೀಸೆಂಟ್ಲಿ ಕೂಡ ಮದುವೆ ಆಗಿದೆ, ಅವರೇ ಶೇರ್ ಮಾಡ್ತಾರೆ ಯಾವಾಗ ಅಂತ. ಸೊ ಹಾಗೇನೆ ನನ್ನ ಒಂದು ಇದರಲ್ಲಿ ಯಾರಿಗೂ ಕೂಡ ಕೊಟ್ಟಿಲ್ಲದೆ ಇರುವಂತ ಒಂದು ಫಸ್ಟ್ ಏನಿದೆ ಅಡ್ವೈಸ್, ಸುಮಾರು ಜನ ನನ್ನ ಕೇಳ್ಕೊಂಡ್ ಬರ್ತಾರೆ ಅಡ್ವೈಸ್ ಒಂದು ಪಾರ್ಟ್ನ, ಆದ್ರೆ ಅವ್ರಿಗೆ ಯಾರಿಗೂ ಕೂಡ ಬೇಡ ಅಂತ ಹೇಳಿದವನು, ಆದ್ರೆ ಇವ್ರಿಗೆ ಒಂದು ಅಡ್ವೈಸ್ ಆ ಒಂದು ಇದನ್ನ ಕೊಟ್ಟಿದ್ದೆ. ಫಸ್ಟ್ ಟೈಮ್ ನಾನು ಕೂಡ ರಿಸ್ಕ್ ತಗೊಂಡು ಆ ಒಂದು ಅಡ್ವೈಸ್ ನ ನಾಗರಾಜ್ ಅವರು ಕೊಟ್ಟಿದ್ದು. ಅದಾದ್ಮೇಲೆ ಹೇಗಾಯ್ತು ಅದು ಗೊತ್ತು. ಸೊ ಆತರ ರಿಸ್ಕ್ ತಗೊಂಡು ಆಮೇಲೆ ಡೆವಲಪ್ ಮಾಡೋದಕ್ಕೆ ನಾಗರಾಜ್ಗೂ ಕೂಡ ಅಟ್ಲೀಸ್ಟ್ ನಂಬಿಕೆ ಇಟ್ಕೊಂಡು ಅವರ ಅಪ್ಲೈನು ಕೂಡ ಸಾಥ್ ಕೊಟ್ಟು ಆ ಒಂದು ಡಿಸಿಷನ್ ಅಲ್ಲಿ ಅವರಿಬ್ರು ಕೂಡ ಎಫರ್ಟ್ ಹಾಕಿ ಅದನ್ನ ಸಕ್ಸಸ್ಫುಲ್ ಮಾಡಿದ್ರು. ಸೊ ಅಟ್ಲೀಸ್ಟ್ ನಾನು ಹೇಳಿದ ಒಂದು ಅಡ್ವೈಸ್ ಇಲ್ಲ ಅಂದ್ರೆ ಡಿಸಿಷನ್ ಅಟ್ಲೀಸ್ಟ್ ಚೆನ್ನಾಗಿದೆ ಅಂತ ಕಾನ್ಫಿಡೆನ್ಸ್ ಕೊಟ್ಟಿಸಿದ್ದು ಅವರು, ನಾಗರಾಜ್ ಅವರು, ಆಮೇಲೆ ಅವರ ಅಪ್ಲೈನ್. ಅದಕ್ಕೆ ಇಲ್ಲಿಂದ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಸೊ ಇವ್ರ ಜರ್ನಿ ಹೇಗಿತ್ತು, ಹಾಗೇನೆ ಎಷ್ಟು ಕಷ್ಟಪಟ್ಟಿದ್ರು, ಅಷ್ಟು ಈಸಿ ಇಲ್ಲ. ಎಸ್ಪೆಷಲಿ ಅವರ ಒಂದು ಇದನ್ನ ನೋಡ್ಕೊಂಡು ಹೇಗೆ ಮಾಡಿದ್ದಾರೆ, ಹಾಗೇನೆ ಅವರ ಒಂದು ಡೆವಲಪ್ಮೆಂಟ್ ಹೇಗಾಗಿದೆ. ಡೆವಲಪ್ಮೆಂಟ್ ಅಂತ ಹೇಳ್ತಿದ್ದೀನಿ, ಗ್ರೋತ್ ಆಲ್ರೆಡಿ ಆಗಿದೆ. ಸೊ ಅದರಲ್ಲೂ ಈ ಒಂದು 28 ಲೀಡರ್ಸ್ ಅಲ್ಲಿ ಇವ್ರನ್ನ ತಗೊಂಡಿದೆ ಅದಕ್ಕೆ. ಸೊ ನೆನ್ನೆನೆ ಹೇಳಿದೆ, 28 ಜನದಲ್ಲಿ ಯಂಗೆಸ್ಟ್ ಪ್ರೆಸೆಂಟರ್ ನಮ್ಮ ಈ 28 ಇದರಲ್ಲಿ. ಸೊ ಈ ಯಂಗ್ ಏಜ್ ಅಲ್ಲಿ ಹೇಗೆ ಇಷ್ಟೊಂದು ಹಾರ್ಡ್ ವರ್ಕಿಂಗ್ ಅಂಡ್ ಡೆಡಿಕೇಶನ್ ಅಂಡ್ ಪ್ಯಾಷನ್, ಕಂಪ್ಯಾಷನ್ ಮೋದಿಕರಿಗೆ ಬಂತು, ಅವರ ಅಪ್ಲೈನ್ ಲೀಡರ್ಸ್ ಗಳಿಗೆ ಬಂತು, ಹೇಗೆ ಬಂತು, ಯಾತಕ್ ಬಂತು ಅಂತ ಶೇರ್ ಮಾಡಕ್ಕೆ ಅವ್ರನ್ನೇ ಇನ್ವೈಟ್ ಮಾಡೋಣ. ಅಂಡ್ ಈ ಒಂದು ಸೆಷನ್ ನ ಹ್ಯಾಂಡ್ ಓವರ್ ಮಾಡೋಣ. ಮಿಸ್ಟರ್ ನಾಗರಾಜ್ ಅಂಡ್ ಶಿಲ್ಪಾ, ವೆಲ್ಕಮ್ ನಮ್ಮ ಒಂದು ದಿಲ್ಸೆ ಪ್ರೋಗ್ರಾಮ್ಗೆ. ಓ ಸಾರಿ, ನಾನು ಅವ್ರನ್ನ ಕೋಸ್ಟ್ ಮಾಡಿಲ್ಲ, ಮೈ ಮಿಸ್ಟೇಕ್. ಸಾರಿ ನಾಗರಾಜ್, 1 minute. ಎಸ್ ನಾಗರಾಜ್, ಇವಾಗ ಅನ್ಮ್ಯೂಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್. ರಿಯಲಿ ನೀವು ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ರಿಯಲಿ ನಾವು ತುಂಬಾನೇ ಧನ್ಯರು ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್, ನಮ್ಮನ್ನ ಈ ಒಂದು ದಿಲ್ಸೆ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಶಿಲ್ಪಾ ಅವರೇ, ವೆಲ್ಕಮ್ ನಾಗರಾಜ್. ಆಲ್ ಯುವರ್ಸ್ ನಾಗರಾಜ್ ಅಂಡ್ ಶಿಲ್ಪಾ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತುಂಬಾ ಚೆನ್ನಾಗಿ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಂತ ನಮ್ಮ ಮಂಜುನಾಥ್ ಸರ್ಗೆ ಒಂದು ಜೋರಾಗಿ ಚಪ್ಪಾಳೆ ಕೊಡೋಣ. ಯಾಕಂತಂದ್ರೆ ಇವತ್ತು ತುಂಬಾ ಚೆನ್ನಾಗಿ ನಮ್ಮನ್ನ ವರ್ಣನೆ ಮಾಡಿದ್ದಾರೆ. ರಿಯಲಿ ಅವ್ರು ಹೇಳಿರುವಂತ ಒಂದು ವರ್ಡ್ಸ್ 100% ಪ್ರೂವನ್. ಯಾಕಂತಂದ್ರೆ ನಾನಿದ್ದಂತವೇ, ನಾನ್ ಬೆಳೆದಂತವೇ ನಾನ್ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂತಂದ್ರೆ ನಾನು ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಂತಂದ್ರೆ ಇವತ್ತು ನಾನು ಈ ಒಂದು ಸ್ಟೇಜ್ ಅಲ್ಲಿ ಇಲ್ಲಿದ್ದೀನಿ ಅಂತ ಅಂದ್ರೆ ಕಾರಣ ನನ್ನ ತಂದೆ ತಾಯಿ. ಯಾಕಂದ್ರೆ ನನ್ನ ತಂದೆ ತಾಯಿ ಆಶೀರ್ವಾದ ಇವತ್ತು ನನಗೆ ಮೋದಿ ಕೇರ್ ಸಿಕ್ಕಿದೆ. ಅವ್ರು ಮಾಡಿದಂತ ಪುಣ್ಯದ ಫಲ ನನಗೆ ಇವತ್ತು ಮೋದಿ ಕೇರ್ ಸಿಕ್ಕಿದೆ. ನನ್ನ ತಂದೆ ತಾಯಿಗೆ ಇಲ್ಲಿಂದಾನೇ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ, ಗುರು ಕೂಡ ಬೇಕಲ್ವಾ. ಇವತ್ತು ನಾವು ಒಳ್ಳೆ ಮಾರ್ಗದರ್ಶನ ತಗೋಬೇಕು ಅಂತಂದ್ರೆ ಗುರು ಬಹಳ ಇಂಪಾರ್ಟೆನ್ಸ್. ಇವತ್ತು ನನಗೆ ಸಿಕ್ಕಿರೋಂತ ನನ್ನ ಗಾಡ್ ಮದರ್ ಅಂಡ್ ಗಾಡ್ ಫಾದರ್ ಅಂತಾನೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಎಲ್ಲಾ ಕಡೆನೂ ಕೂಡ. ವಿಜಯಲಕ್ಷ್ಮಿ ಮೇಡಮ್ ಅಂಡ್ ಗಂಗಾಧರ್ ರೆಡ್ಡಿ ಸರ್ಗೆ ನಾನು ತುಂಬ ಹೃದಯವಾದಂತಹ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್, ಇವತ್ತು ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು, ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ಬೇಸಿಕಲಿ ನಾನು ಒಂದು ವಿಲೇಜ್ ಇಂದ ಬೆಳೆದಂತ ವ್ಯಕ್ತಿ. ಏನಂತ ಅಂದ್ರೆ, ಹುಟ್ಟಿ ಬೆಳೆದಿದ್ದೆಲ್ಲ ರಾಮನಗರ ಡಿಸ್ಟ್ರಿಕ್ಟ್, ಕನಕಪುರ ತಾಲೂಕ್, ಒಂದು ಸ್ಮಾಲ್ ವಿಲೇಜ್ ಅಲ್ಲಿ ಹುಟ್ಟಿ ಬೆಳೆದಿದ್ದು. ಸೆಕೆಂಡ್ PUC ಕಂಪ್ಲೀಟ್ ಆಯ್ತು. ಸೆಕೆಂಡ್ PUC ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಎಜುಕೇಶನ್ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಫ್ಯಾಮಿಲಿಯಲ್ಲಿ ತುಂಬಾನೇ ಅಡೆತಡೆಗಳು ಬಂತು. ಯಾಕಂತಂದ್ರೆ ಓದಿ ಏನ್ ಮಾಡ್ಬೇಕು, ಓದಿ ಅದೇ ತಾನೇ ಎಲ್ಲಾ ಕೆಲ್ಸಗಳು ಮಾಡೋದು, ನಾರ್ಮಲ್ ಕೆಲ್ಸನೇ ಮಾಡ್ತಾರೆ, ನೀನ್ ಡಿಗ್ರಿ ಮಾಡಿ ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಏನಾಯ್ತು, ಮನೆಯಲ್ಲಿ ಕ್ಲಾಸ್ ಆಯ್ತು. ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ, ಸೇರ್ಸ್ಬೇಕು ಅನ್ಕೊಂಡಿದ್ದವರು ಡಿಗ್ರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು,
ಡೇಟ್ ಎಂಡ್ ಆಗೋಯ್ತು. ಆ ಟೈಮಲ್ಲಿ ನನಗೆ 1 ವರ್ಷ ಗ್ಯಾಪ್ ಆಯ್ತು. 1 ವರ್ಷ ಗ್ಯಾಪ್ ಆದ ತಕ್ಷಣ ಕಂಪ್ಲೀಟ್ ನಾನು ಏನ್ ಮಾಡಿದೆ, ಡಿಸಪಾಯಿಂಟ್ ಆಗ್ಬಿಟ್ಟೆ. ಡಿಸಪಾಯಿಂಟ್ ಆದ್ಮೇಲೆ ಏನಂತಂದ್ರೆ, ನಾವು ತುಂಬಾ ಲೋ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಕೂಡ ಇಲ್ಲ, ಲೋ ಮಿಡಲ್ ಕ್ಲಾಸ್. ಮನೆನೂ ಕೂಡ ನಮ್ಗೆ ಗುಡಿಸಲ ಮನೆ ಇದ್ದಿದ್ದು. ಹಂಚಿನ ಮನೆ ಆಗ್ಬೋದು, ಮೋಲ್ಡ್ ಮನೆ ಆಗ್ಬೋದು, ಆತರ ಮನೆ ಇರ್ಲಿಲ್ಲ. ನಾವು ಗುಡಿಸಲ ಮನೆಯಲ್ಲಿ ಬೆಳೀತಾ ಇದ್ದಂತ ಒಂದು ವೇ ಆಗಿತ್ತು. ಆ ಸಂದರ್ಭದಲ್ಲಿ ತುಂಬಾ ಕನಸಿತ್ತು ನನಗಂತೂ. ತುಂಬಾನೇ ಜೀವನದಲ್ಲಿ ಏನಾದ್ರೂ ಮುಂದೆ ಬರ್ಬೇಕು ಅನ್ನೋದು ತುಂಬಾನೇ, ಅಂದ್ರೆ ಈ ತರ ಕನಸಿಲ್ಲ, ಆದ್ರೆ ಊರಲ್ಲಿ ಜಮೀನ್ದಾರ ಆಗ್ಬೇಕು ಅನ್ನೋದೊಂದು ಕನಸಿತ್ತು. ಜಮೀನ್ ಇಲ್ಲ, ಅಪ್ಪ ಸಂಪಾದನೆ ಮಾಡಿರೋದು 1.5 ಎಕರೆ ಇದೆ. ಅಂದ್ರೆ ನಾನು 10-15 ಎಕರೆ ಜಮೀನ್ದಾರ ಆಗ್ಬೇಕು, ಇಲ್ಲೇ ಇದ್ಕೊಂಡು ಏನಾದ್ರೂ ಮಾಡ್ಬೇಕು ಅನ್ನೋದು ನನ್ ಥಾಟ್ ಇತ್ತು. ಆಮೇಲೆ ನನಗೆ ನೆಕ್ಸ್ಟ್ ಸಿಕ್ತಂತ ಗ್ರೇಟ್ ಆಪರ್ಚುನಿಟಿ ಏನ್ ಗೊತ್ತಾ? ನೀವ್ ಕೇಳಿದ್ರೆ ನಗ್ತೀರಾ. ಏನಂತ ಅಂದ್ರೆ, ನಮ್ ತಂದೆ ತಾಯಿ ಏನ್ ಮಾಡಿದ್ರು, ಒಂದು 7-8 ಮೇಕೆಗಳಿತ್ತು. ಆ ಮೇಕೆಗಳನ್ನ ಮೇಯಿಸ್ಲಿಕ್ಕೆ ಏನ್ ಮಾಡಿದ್ರು, ಬಿಟ್ರು. ಅಂದ್ರೆ ನಾನು 2010 ಅಲ್ಲಿ 2004 ಅಲ್ಲಿ ಕಂಪ್ಲೀಟ್ ಮಾಡಿದೆ ಎಜುಕೇಶನ್. 4 ಅಲ್ಲಿ ಕಂಪ್ಲೀಟ್ ಮಾಡಿದೆ. 4 ಅಲ್ಲಿ ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಏನಪ್ಪಾ ಅಂತ ಅಂದ್ರೆ, ಮನೆ ಮತ್ತೆ ಕಾಡು. ಅಂದ್ರೆ ಮನೆಗೆ ಬರೋದು, ಹಾಡುಗಳು, ಮೇಕೆಗಳು ನೋಡ್ಕೊಂಡು ಹೋಗೋದು, ಕಾಡಿಗೆ ಹೋಗಿ ಬರೋದು, ಮತ್ತೆ ಮನೆಗೆ ಬರೋವಂಥದ್ದು. ಅದೇ ಜೀವನ ಆಯ್ತು. ಮತ್ತೆ ಜೀವನ ನಾನು ಏನ್ ಅನ್ಕೊಂತಾ ಇದ್ದೆ, ನಾನು ಅನ್ಕೊಂಡಿರೋ ಥಾಟ್ ನನ್ಗೆ ಆಗ್ತಾ ಇಲ್ವಲ್ಲ ಅನ್ನೋದೊಂದು ಫೀಲಿಂಗ್ಸ್ ಕೂಡ ಇತ್ತು. ಆದ್ರೆ ಬೇರೆ ಎಲ್ಲೂ ಕೂಡ ಪ್ರಪಂಚ ಜ್ಞಾನ ಇಲ್ಲ ನನಗೆ. ಅಂದ್ರೆ ನನ್ನ ಕಾಲೇಜ್ ಬಿಟ್ರೆ, ಮನೆ ಬಿಟ್ರೆ ನಾನು ಎಲ್ಲೂ ಕೂಡ ಓದೋನಲ್ಲ, ಯಾವ ಊರು ಕೂಡ ಸುತ್ತೋನಲ್ಲ, ಯಾವ ಸಿಟಿ ಕೂಡ ನೋಡ್ದೋನಲ್ಲ. ಏನಂತಂದ್ರೆ, ಓನ್ಲಿ ನನಗೆ ಗೊತ್ತಿದ್ದೇನು, ಕಾಲೇಜು, ಮನೆ ಬಿಟ್ರೆ ಏನು ತೋಟ, ಇದೇ ನನ್ನ ಜೀವನ ಆಗಿತ್ತು. ಬೇರೆ ಏನು ಕೂಡ ಗೊತ್ತಿರ್ಲಿಲ್ಲ. ಆ ಟೈಮಲ್ಲಿ ತುಂಬಾ ಜನಗಳು ನೋಡ್ತಾ ಇದ್ವಿ ವಿಲೇಜ್ ಗಳಲ್ಲಿ, ಹಳ್ಳಿಗಳಲ್ಲಿ. ಯಾವ ರೀತಿ ಅಂತ ಅಂದ್ರೆ, ಸಿಟಿಗೆ ಹೋಗ್ಬೇಕಾದ್ರೆ ನಾರ್ಮಲ್ ಆಗಿ ಒಂದು ಜೊತೆ ಡ್ರೆಸ್ ಅಲ್ಲಿ ಆರ್ಡಿನರಿ ಆಗಿ ಹೋಗ್ತಾರೆ, ಬರ್ಬೇಕಾದ್ರೆ ಸೂಟು ಬೂಟ್ ಹಾಕೊಂಡ್ ಬರ್ತಾ ಇದ್ರು. ಅವಾಗ ನೋಡಿದಾಗ ನನಗೆ ಅನಿಸ್ತು, ಎಲ್ಲೋ ಒಂದ್ ಕಡೆ ಚಿಗುರ್ತಾ ಇತ್ತು ಏನು ಕನಸು. ಯಾಕೆ ಅಂತಂದ್ರೆ, ನಾನು ಬೆಂಗಳೂರಿಗೆ ಹೋದ್ರೆ ಆ ತರ ಲೈಫ್ ನ ಲೀಡ್ ಮಾಡ್ಬೋದೇನೋ. ಆದ್ರೆ ಬೆಂಗಳೂರು ಕರ್ಕೊಂಡು ಹೋಗುವಂತ ವ್ಯಕ್ತಿ ಇಲ್ಲ ನಮ್ಮನ್ನ. ಬೆಂಗಳೂರು ನಾನು ಹೋಗ್ಬೇಕು, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗುವಂತ ವ್ಯಕ್ತಿ ಬೇಕಲ್ವಾ. ಅಂದ್ರೆ ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ, ನಾನೇ ಏನ್ ಮಾಡಿದೆ, ಯುಗಾದಿ ಟೈಮಲ್ಲಿ, ಅಂದ್ರೆ ನನ್ನಲ್ಲಿ ಮೊಬೈಲ್ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಮೊಬೈಲ್ಸ್ ಇಲ್ಲ, ಏನೂ ಇಲ್ಲ. ನನ್ನ ಕ್ಲಾಸ್ಮೇಟ್, ನನ್ನ SSLC ಕ್ಲಾಸ್ಮೇಟ್ ಬೆಂಗಳೂರು ಬಂದು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವ್ರ ಮನೆಗೆ ನನ್ನ ಒಂದು ಊರಿಂದ ಅವರ ಊರು ಒಂದು 6 to 7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇತ್ತು. ಅವಾಗ ಸೈಕಲ್ ಓಡ್ಸಕ್ ಬರ್ತಾ ಇತ್ತು. ಸೈಕಲ್ ಎತ್ಕೊಂಡು ಏನ್ ಮಾಡ್ದೆ, ಅವ್ರವ್ರಿಗೆ ಹೋದೆ. ಯುಗಾದಿ ಹಬ್ಬದಲ್ಲಿ ಅವ್ನ್ ಸಿಗ್ತಾನೆ ಅಂತ ಹೇಳಿ. ಆ ಟೈಮಲ್ಲಿ ಹೋದಾಗ ನನಗೆ ಅವನ್ ಹೇಳ್ದ, ಎಸ್ ನೀನ್ ಬಾ, ನಾನ್ ಸೇರಿಸ್ತೀನಿ ಅಂತ ಹೇಳಿ, ನಿನ್ನ ಪ್ರೂಫ್ ತಗೊಂಡ್ ಬಾ ಅಂತ ಹೇಳ್ದ. ಸರಿ ಅಂತ ಹೇಳಿ ನನ್ ಮನೇಲಿ ನನ್ನ ಅಪ್ಪ ಅಮ್ಮನಿಗೂ ಕೂಡ ಹೇಳ್ಲಿಲ್ಲ. ಜಸ್ಟ್ ನಮ್ಮ ಅಮ್ಮಗೆ ಒಂದು ಒಂದು ಅವಾಜ ಹೇಳ್ಬಿಟ್ಟು ಹೋಗಿದ್ದೆ. ಅಂದ್ರೆ ಅಮ್ಮ ಹತ್ರ 500 ರೂಪಾಯಿ ಅವನು ಕೊಟ್ಟಿದ್ದೆ, ಆ ದುಡ್ಡು ಕೊಟ್ಟಿರ್ಲಿಲ್ಲ ಅಮ್ಮಗೆ. ಆ ಟೈಮಲ್ಲಿ ನಿನ್ ದುಡ್ಡು ಬರ್ಬೇಕು ಅಂತಾನೆ ನಾನು ಬೆಂಗಳೂರಿಗೆ ಹೋಗಿ ಆ ಮನಿ ನಿನಗೆ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಹೇಳಿ. ಅಂದ್ರೆ ಬೆಂಗಳೂರಿಗೆ ಹೋಗೋಕೆ ಏನೋ ಒಂದು ಕಾರಣ ಬೇಕಾಗಿತ್ತು ನನಗೆ. ಆ ಟೈಮಲ್ಲಿ ಅಮ್ಮಗೆ ಹೇಳ್ದೆ. ಅವಾಗ ಅವನ್ ಹೇಳ್ದ, ಗೈಡ್ ಮಾಡ್ದ ನನಗೆ, ನೋಡು, ಇಲ್ಲಿಂದ ನಿಮ್ಮೂರಲ್ಲಿ ಬಸ್ ಹತ್ತು, ಆರವಳ್ಳಿಗ್ ಬಾ, ಆರವಳ್ಳಿಯಿಂದ ಮಾರ್ಕೆಟ್ ಬಸ್ ಅಂದ್ರೆ ಬನಶಂಕರಿಗೆ ಬಂದ್ ಇಳ್ಕೊ. ಬನಶಂಕರಿಗೆ ಬಂದ್ ಇಳ್ಕೊಂಡಾಗ ಪೂರ್ವಕ್ಕೆ, ಅಂದ್ರೆ ಸೂರ್ಯ ಹುಟ್ಟೋ ಕಡೆ ನೋಡು. ಆ ಕಡೆ ಏನಾಗಿರುತ್ತೆ, 600 ಬಸ್ ಬರುತ್ತೆ, 600 ಬಸ್ ಬರುತ್ತೆ. ಆ ಬಸ್ ಕತ್ತು, ಆ ಕಂಡಕ್ಟರ್ ಕೇಳು, ಬೊಮ್ಮನಹಳ್ಳಿ ಎಲ್ಲಿ ಬರುತ್ತೆ ಅಂತ ಕೇಳು ಅಂತ ಹೇಳ್ದ. ಆ ಬೊಮ್ಮನಹಳ್ಳಿ ಇಳ್ಕೊ. ಇಳ್ಕೊಂಡ ತಕ್ಷಣನೇ ಏನ್ ಮಾಡು, ಆಟೋ ಇರುತ್ತೆ ರೈಟ್ ಸೈಡ್ ಅಲ್ಲಿ. ಆ ಆಟೋನ ಸಾಯಿ ಎಕ್ಸ್ಪೋರ್ಟ್ ಯೂನಿಟ್ 6 ಎಲ್ಲಿ ಬರುತ್ತೆ ಸರ್, ಅಲ್ಲಿಗೆ ಕರ್ಕೊಂಡೋಗಿ ಬಿಡಿ ಅಂತ ಕೇಳು. ಅಂದ್ರೆ 10 ರೂಪೀಸ್ ಚಾರ್ಜ್. ನನ್ನ ಹತ್ರ 100 ರೂಪಾಯಿ ಮಾತ್ರ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಹೋಗಿದ್ದೆ. ಅಮ್ಮ ಹತ್ರ ಕೇಳಿಸ್ಕೊಂಡು 10 ರೂಪೀಸ್ ಚಾರ್ಜ್ ತಗೊಂತಾರೆ, ಅಂದ್ರೆ 10 ರೂಪಾಯಿ ತಗೊಂತಾರೆ ಅಂತ ಹೇಳ್ದ. ಸರಿ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಆ ಟೈಮಲ್ಲಿ ನಮ್ಮ ಅಮ್ಮ ಅಪ್ಪ ಗೊತ್ತೇ ಇಲ್ಲ, ನನ್ನ SSLC ಮಾರ್ಕ್ಸ್ ಕಾರ್ಡ್ ಎಲ್ಲ ಒಳಗಡೆ ಹಾಕೊಂಡು ನೀಟಾಗಿ ಏನ್ ಮಾಡಿದೆ, ಅವ್ರಿಗೆ ಗೊತ್ತಿಲ್ದಂಗೆ ಬೆಂಗಳೂರು ಬಂದ್ಬಿಟ್ಟೆ. ಆ ಟೈಮಲ್ಲಿ ಸುಮಾರು 30-40 ಆಡುಗಳು, ಮೇಕೆಗಳಿತ್ತು. ಆ ಟೈಮಲ್ಲಿ ತುಂಬಾನೇ ಬರ್ಡನ್ಸ್ ಆಗ್ತಾ ಇತ್ತು. ಅಂದ್ರೆ ನಾನೊಬ್ಬ ಬಿಟ್ರೆ ನನ್ನ ಅಣ್ಣನ ಒಂದು ಸಿಚುವೇಶನ್ ಯಾವ ರೀತಿ ಅಂದ್ರೆ, ಮೇಕೆಗಳನ್ನ ಮಾತ್ರ ಅವ್ನು ಟಚ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಹಸುಗಳಿತ್ತು, ಹಸುಗಳ ಜವಾಬ್ದಾರಿ ಅಣ್ಣದಾಗಿತ್ತು, ಮೇಕೆಗಳ ಜವಾಬ್ದಾರಿ ನಂದಾಗಿತ್ತು, ಮತ್ತೆ ತೋಟದ ಜವಾಬ್ದಾರಿ ಅಪ್ಪ ಅಮ್ಮದಾಗಿತ್ತು. ಅಂದ್ರೆ ಆ ತರ ಸಿಚುವೇಶನ್ ಇದ್ದಾಗ ಆ ಟೈಮಲ್ಲಿ ದೊಡ್ಡದಾಗಿ ಬೆಳೆದಿತ್ತು. ಅಂದ್ರೆ ತುಂಬಾ ಮೇಕೆಗಳನ್ನ ಏನಾಗಿತ್ತು, ಜಾಸ್ತಿ ಮಾಡಿದ್ವಿ. 2 years ಅಲ್ಲಿ ತುಂಬಾ ಮಾಡಿದ್ದೆ. ಆದ್ರೆ ನನಗೆ ಆ ಜೀವನ
ನನ್ಗೆ ಅನ್ನಿಸ್ತಾ ಇತ್ತು ನಾನು ಓದಿರೋದಕ್ಕೂ ಇದಕ್ಕೂ ಕನೆಕ್ಟಿವಿಟಿ ಆಗತ್ತಾ, ನನ್ನ ಲೈಫ್ ಅಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಥಾಟ್ ಇದೆ. ಬೆಂಗಳೂರಿಗೆ ಹೋದ್ರೆ ಏನಾದ್ರೂ ಸಾಧನೆ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು, ಮೇನ್ ಇಂಪಾರ್ಟೆಂಟ್ ಹಣ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ಬೆಂಗಳೂರಿಗೆ ಬಂದಾಗ ಏನ್ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವ್ರು ಏನ್ ಹೇಳಿದ್ರು ಅದನ್ನೇ ಫಾಲೋ ಮಾಡ್ತಾ ಬಂದೆ. ಬೊಮ್ಮನಹಳ್ಳಿ ಇಳಿದೆ. ಸಾಯಿ ಎಕ್ಸ್ಪೋರ್ಟ್ ಯೂನಿಟ್ 6 ಅಂತ ಹೇಳಿ ಗಾರ್ಮೆಂಟ್ಸ್, ಆ ಗಾರ್ಮೆಂಟ್ಸ್ ಮುಂದೆಗಡೆ ನನ್ನ ಫ್ರೆಂಡ್ ಹೆಸರು ಹೇಳಿ ಕರೆದಾಗ ಅವ್ರು ಬಂದಾಗ ಮನೆ ಕರ್ಕೊಂಡೋದ್ರು. ನಾನವತ್ ಇದ್ದಂತ ಸಿಚುವೇಶನ್ ಯಾವ ರೀತಿ ಅಂತ ಅಂದ್ರೆ, ನಮ್ಮ ಸಾರ್ ಹೇಳ್ದಂಗೆ ಆ ಫಿಲಂ ಸ್ಟೋರಿ ನನ್ ಕಣ್ಮುಂದೆ ಕಾಣಿಸ್ತಾ ಇತ್ತು. ಯಾಕೆ ಅಂತಂದ್ರೆ ನನಗೆ ಹಾಕೊಳ್ಳಿಕ್ಕೆ ಡ್ರೆಸ್ ಇಲ್ಲ, ಒಂದೇ ಜೊತೆ ಕೊಡಿಸಿದ್ದು ಅಪ್ಪ ಅಮ್ಮ ಕೊಡಿಸ್ತಾ ಇದ್ದಿದ್ದು ಯುಗಾದಿಗೊಂದ್ಸತಿ ಮಾತ್ರನೇ ನಮ್ಗೊಂದು ಜೊತೆ ಬಟ್ಟೆ ಬರ್ತಾ ಇತ್ತು. ಅದು ಬಿಟ್ರೆ ಇನ್ನು ಇಯರ್ ಫುಲ್ ನಾವ್ ಬಟ್ಟೆ ಕೇಳುವಂಗಿಲ್ಲ. ಯಾಕಂದ್ರೆ ಒಂದು ವರ್ಷಕ್ಕೆ ಒಂದೇ ಜೊತೆ ಬಟ್ಟೆನ ಅವಾಗ ಕೊಡಿಸ್ತಾ ಇದ್ದು. ಏನ್ ಮಾಡ್ತಾ ಇದ್ರು ಅಂದ್ರೆ ಇಷ್ಟು ಶಾರ್ಟ್ ಆಗಿ ಹೊಲಿಸ್ತಿರ್ಲಿಲ್ಲ, ಲಾಂಗ್ ಆಗಿ ಹೊಲಿಸ್ತಿದ್ರು. ಯಾಕೆ ಉದ್ದಕ್ ಬೆಳಿತೀಯಲ್ಲ, ನೆಕ್ಸ್ಟ್ ಇಯರ್ಗೂ ಇದೇ ಆಗತ್ತೆ ಅನ್ನೋ ತರ ನಮ್ಗೆ ಆ ತರ ಪರಿಸ್ಥಿತಿ ಇತ್ತು. ಯಾಕಂತಂದ್ರೆ ಅವ್ರು ಇದ್ದಂತ ಸಿಚುವೇಶನ್, ಅವ್ರ ಪರಿಸ್ಥಿತಿಯಲ್ಲಿ ನಮ್ಮನ್ನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು. ಈ ಒಂದು ಮಟ್ಟಕ್ಕೆ ಬೆಳೆಸ್ಲಿಕ್ಕೆ ಸಾಧ್ಯ ಆಯ್ತು. ನೆಕ್ಸ್ಟ್ ಏನ್ ಮಾಡ್ದೆ, ಬೆಂಗಳೂರಿಗೆ ಬಂದಾಗ ರಿಯಲಿ ನನಗೆ ಗೊತ್ತಾಗಿದ್ದು ಬೆಂಗಳೂರು ಜೀವನ, ಬೆಂಗಳೂರಿನ ಬಂಡವಾಳ ಗೊತ್ತಾಗಿದ್ದು. ನಿಜವಾಗೂ ಒಂದು ಚಾಲೆಂಜಸ್ ಇಟ್ಟು ಬಂದ್ಬಿಟ್ಟಿದ್ದೆ. 2006 ನಾನು ಬೆಂಗಳೂರಿಗೆ ಬಂದೆ. 2006ಗೆ ಬೆಂಗಳೂರಿಗೆ ಬಂದಾಗ ನಿಜವಾಗೂ ಆ ಒಂದು ಜಾಬ್ಗೆ ಜಾಯಿನ್ ಆದೆ. ಅಂದ್ರೆ ನಾನು ಎಜುಕೇಶನ್ ಅಂತ ಅಂದ್ರೆ ಏನು ಗೊತ್ತಿಲ್ಲ ನನಗೆ. ಇಂಗ್ಲಿಷ್ ನಾಲೆಡ್ಜ್ ಅಂತೂ 100% ಇಲ್ಲ. ಇಂಗ್ಲಿಷ್ ಅಂದ್ರೆ ಕ್ಯಾಟ್, ರ್ಯಾಟ್, ಬ್ಯಾಟ್ ಕೂಡ ಗೊತ್ತಿಲ್ಲ. ನಾಯಿಗೆ ಏನಂತಾರೆ, ಕ್ಯಾಟ್ ಅಂತಾರೆ, ಸಾರಿ ಡಾಗ್ ಅಂತಾರೆ. ಅಂದ್ರೆ ಅದು ಕೂಡ ಗೊತ್ತಿಲ್ಲ ನನಗೆ. ಆಕ್ಚುಲಿ ಏನಂತಂದ್ರೆ ಇಂಗ್ಲಿಷ್ ವರ್ಡ್ಸೇ ಗೊತ್ತಿಲ್ಲ. ನಾವು ಕನ್ನಡದಲ್ಲಿ ಏನ್ ಹೇಳ್ತಿದ್ವಿ, ಕನ್ನಡ ಮಾತ್ರನೇ ಗೊತ್ತು, ಅಚ್ಚ ಕನ್ನಡ ಓನ್ಲಿ ಗೊತ್ತು. ಇಂಗ್ಲಿಷ್ ವರ್ಡ್ಸ್ ನನಗೇನು ಗೊತ್ತಿಲ್ಲ. ಮಿಕ್ಸ್ಚರ್ ಅಂದ್ರೆ ಗೊತ್ತಿಲ್ಲ. ನನ್ನ ಮಿಕ್ಸ್ಚರ್ ಅಂದ್ರೆ ಕೂಡ ಏನೋ ಅನ್ಕೊಂಡಿದ್ದೆ, ಏನೋ ಮಿಕ್ಸ್ಚರ್ ಅಂದ್ರೆ ದೊಡ್ಡದೇನೋ ಅಂತ. ಮತ್ತೆ ತುಂಬಾ ಜನ ಲೀಸ್ಗೆ ಹಾಕೊಂತಾರೆ ಅಂತ ಹೇಳ್ತಾರೆ. ಲೀಸ್ ಅಂದ್ರೆ ಏನು ಗೊತ್ತಿಲ್ಲ. ನಾವು ಬೋಗಿಕ್ ಹಾಕೊಂತಾರೆ ಮನೇನ ಅಂತ ಹೇಳ್ತಾ ಇದ್ವಿ, ಅದು ಕೂಡ ನನಗೆ ಗೊತ್ತಿಲ್ಲ ಆಕ್ಚುಲಿ. ಮತ್ತೆ ರಿಚ್ ಅಂದ್ರೆ ಗೊತ್ತಿಲ್ಲ. ನೋಡಿ ಎಂತೆಂತ ಸಿಲ್ಲಿ ಪಾಯಿಂಟ್ಸ್ ಇದು. ನಿಜವಾಗೂ ಆ ಪಾಯಿಂಟ್ಸ್ ನನಗ್ ಗೊತ್ತಿಲ್ಲ. ರಿಚ್ ಅಂದ್ರೆ ಶ್ರೀಮಂತ, ನಾವು ಕನ್ನಡದಲ್ಲಿ ಏನ್ ಹೇಳ್ತಿದ್ವಿ, ಶ್ರೀಮಂತ ಹೇಳ್ತಾ ಇದ್ವಿ. ಅಂದ್ರೆ ಆ ಟೈಮಲ್ಲಿ ನನಗೆ ಆ ಬೊಮ್ಮನಹಳ್ಳಿ ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಅಷ್ಟೇ ಗೊತ್ತು, ಗಾರ್ಮೆಂಟ್ಸ್ ಮನೆ ಹತ್ರದಲ್ಲೇ ಏನೋ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಆ ಟೈಮಲ್ಲಿ ನನಗ್ ಬರ್ತಿದ್ದು 1800 rupees ಸ್ಯಾಲರಿ, ನೈಟ್ ಶಿಫ್ಟ್. ನನ್ನ ಕೈಲಿ ನಿಜವಾಗೂ ಹೇಳ್ತೀನಿ ತುಂಬಾನೇ ಕಷ್ಟದ ಸಿಚುವೇಶನ್ ಬಂದ್ಬಿಡ್ತು. ಯಾಕಂತಂದ್ರೆ ನೈಟ್ ಶಿಫ್ಟ್ ನನ್ನ ನಿದ್ದೆಯಲ್ಲಿ ಪರಿಣಿತ. ಯಾಕಂತಂದ್ರೆ ನಿದ್ದೆಯಲ್ಲಿ ಒಂದ್ಸರಿ ನಿದ್ದೆ ಹೋದೆ ಅಂತ ಅಂದ್ರೆ ಅವ್ರ ಎಷ್ಟು ಹೊಡೆದ್ರು ಕೂಡ ನಾನು ಎದ್ದೊಳೋದಿಲ್ಲ. ಅಷ್ಟು ಕುಂಭಕರ್ಣನ್ ತರ ನಿದ್ದೆ ಮಾಡ್ತಾ ಇದ್ದೆ ನಾನು. ಊರಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಅಷ್ಟೇ. ಆದ್ರೆ ನೈಟ್ ಶಿಫ್ಟ್ ಆಗ್ತಾಗ 3 ಗಂಟೆ ರಾತ್ರಿ ಆಗತ್ತೆ, ಫುಲ್ಲು ವಾಮಿಟ್ ತಿಂದಿರೋದೆಲ್ಲ. ಅಂದ್ರೆ ಅಷ್ಟು ಕಷ್ಟದ ಪರಿಸ್ಥಿತಿ. ಇನ್ನೊಂದೇನಂದ್ರೆ ಹೆಲ್ಪರ್ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಾರೆ. ಅದು ಕೂಡ ಇನ್ನ ಆಪ್ಷನ್ ಇಲ್ಲ ನನಗೆ. ಯಾವ್ದೋ ಒಂದು ಸೇರನ ಬಂದ್ಬಿಟ್ಟಿದೀನಿ, ಕೆಲ್ಸಕ್ಕೆ ಹೋಗ್ಬೇಕಷ್ಟೇ. ಅಂದ್ರೆ 1800 rupees ಸ್ಯಾಲ್ರಿ, 1000 rupees ರೂಮ್ ಕಟ್ಬೇಕಾಗಿತ್ತು. ಇನ್ 800 rupees ಅಲ್ಲಿ ನನ್ನ ಖರ್ಚೇನು, ಮನೆಗೆ ಉಳಿಸೋದೇನು. ಅಂದ್ರೆ ತುಂಬಾನೇ ಕಷ್ಟದ ಸಿಚುವೇಶನ್ ನೋಡ್ದೆ. ರಿಟರ್ನ್ ಹೋಗ್ಬಿಡೋಣ ಅನ್ನೋ ಒಂದು ಥಾಟ್ ಬಂತು. ಅಂದ್ರೆ ಬೆಂಗಳೂರು ಜೀವನ ಬೇಡ, ಸಾಕು, ನಮ್ಮ ಊರಲ್ಲೇನೆ ಎಷ್ಟೋ ನೆಮ್ಮದಿಯಾಗಿರ್ತೀನಿ, ರಿಟರ್ನ್ ಹೋಗ್ಬಿಡೋಣ ಅಂತ ಅನ್ನೋ ಥಾಟ್ ಬಂದಾಗ ಒಂದೇ ಒಂದು ಥಾಟ್ ಮೈಂಡ್ ಬಂತು. ಏನಪ್ಪಾ ಅಂತಂದ್ರೆ, ಜನಗಳು 6 ತಿಂಗಳು ಬೆಂಗಳೂರು, 6 ತಿಂಗಳು ಊರಲ್ಲಿ ಬಂದಿದ್ದಾಗ ಜನಗಳು ನನ್ನ ಕಣ್ಣು ಮುಂದೆ ಮಾತಾಡ್ತಾ ಇರೋದು, ಇವನು ಬೆಂಗಳೂರಲ್ಲೂ ಬದುಕಲಿಕ್ಕೆ ಯೋಗ್ಯತೆ ಇಲ್ಲ, ಊರಲ್ಲಿ ಬದುಕಲಿಕ್ಕೂ ಯೋಗ್ಯತೆ ಇಲ್ಲ, ಇವ್ನು ಎಲ್ಲೋದ್ರೂ ಕೂಡ ಬದುಕಲ್ಲ ಅಂತ ಹೇಳಿ ತುಂಬಾ ಜನಗೆ ಮಾತಾಡ್ತಿದ್ರಲ್ಲ. ಆ ಟೈಮಲ್ಲಿ ನನ್ನನ್ನು ಕೂಡ ಆತರ ಥಿಂಕ್ ಮಾಡ್ತಾರೇನೋ ಜನಗಳು, ನನ್ನನ್ನು ಕೂಡ ಆತರ ಗೇಲಿ ಮಾಡ್ತಾರೇನೋ. ಇಲ್ಲ, ಏನೇ ಕಷ್ಟ ಆಗ್ಲಿ ನಾನು ಏನಾದ್ರೂ ಒಂದು ಇಲ್ಲೇ ಸಾಧನೆ ಮಾಡ್ಬೇಕು ಅಂದ್ರೆ, ನನ್ ದೊಡ್ಡ ಡ್ರೀಮ್ಸ್ ಅನ್ನೋದು ಇರ್ಲಿಲ್ಲ. ಒಂದೇ ಒಂದು ಡ್ರೀಮ್ಸ್ ಇತ್ತು, ನನ್ ಸಿಸ್ಟರ್ಗೆ ಒಂದ್ ಒಳ್ಳೆ ಗೋಲ್ಡ್ ಮಾಡಿಸ್ಕೊಡ್ಬೇಕು. ಇದೇ ನನ್ ಡ್ರೀಮ್ ಇದ್ದಿದ್ದು. ಅಂದ್ರೆ ನನಗೆ ಅಂತ ಏನು ಕೂಡ ನಾನು ಯಾವತ್ತೂ ಕೂಡ ಡ್ರೀಮ್ ಕಂಡಿದ್ದಲ್ಲ. ನನ್ ತಂದೆ ತಾಯಿ, ನನ್ ಸಿಸ್ಟರ್ನ ಚೆನ್ನಾಗಿ ನೋಡ್ಕೋಬೇಕು, ಇದೇ ನನ್ ಥಾಟ್ ಆಗಿತ್ತು ಆ ಟೈಮಲ್ಲಿ. ರಿಯಲಿ ನನ್ನ ಥಾಟ್ ಒಂದಿತ್ತು, ನನ್ನ ಫ್ರೆಂಡ್ ಥಾಟ್ ಕೂಡ, ಅವರು ನನ್ನ ಬೆಂಗಳೂರು ಕರ್ಕ ಬಂದಿರುವಂತ ವ್ಯಕ್ತಿ ಥಾಟ್ ಕೂಡ ಅದೇ ರೀತಿ ಇತ್ತು, ನನ್ನ ಥಾಟ್ ಕೂಡ ಅದೇ ಇತ್ತು. ಏನಂತ ಅಂದ್ರೆ, ಒಂದಷ್ಟು ದುಡ್ಡು ಮಾಡ್ಬಿಡೋದು, ನಮ್ಮ ಅಪ್ಪನಿಗೆ ಅಮ್ಮನಿಗೆ ಇಷ್ಟು ಕೋಟಿ ಏನೋ ಡಿಪಾಸಿಟ್ ಮಾಡ್ಬಿಡೋದು, ನಾವಿಬ್ರು ಎಲ್ಲರೂ ದೂರ ಹೋಗಿ ಪ್ರಪಂಚದಲ್ಲಿ ಎಲ್ಲೋ ಒಂದ್ ಕಡೆ ಹೋಗ್ಬಿಡೋಣ, ಯಾರಿಗೂ ಗೊತ್ತಾಗ್ಬಾರ್ದು, ಈ ಜೀವನನೇ ಬೇಡ. ಅಂದ್ರೆ ಆ ತರ ಒಂದು ಸಫರ್ ಆಗಿತ್ತು ಲೈಫ್ ತುಂಬಾನೇ ಸಫರ್ ಆಗಿತ್ತು ಆ ಟೈಮಲ್ಲಿ. ಯಾಕಂತಂದ್ರೆ ಡ್ರೀಮ್ ಇದೆ, ಆಪರ್ಚುನಿಟೀಸ್ ಇಲ್ಲ ನಮ್ಮ ಹತ್ರ.
ಏನ್ ಮಾಡ್ಬೇಕು ನೆಕ್ಸ್ಟ್? ಇವತ್ತು ತುಂಬಾ ಕನಸಿಟ್ಕೊಂಡು ಬೆಂಗಳೂರು ಬಂದಿದ್ದೀನಿ, ಹಣ ಮಾಡ್ಬೇಕು ಅಂತ ಬಂದಿದ್ದೀನಿ, ಹಣ ಮಾಡ್ಲಿಕ್ಕೆ ದಾರಿ ಇಲ್ಲ, ಏನ್ ಮಾಡ್ಲಿ? ಏನಾದ್ರೂ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಅನ್ಕೊಂತಾ ಇದೆ, ಏನಾದ್ರೂ ಪಾರ್ಟ್ ಟೈಮ್ ಅಲ್ಲಿ 1 hour 2 hours ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಹುಡುಕ್ದಾಗ ಯಾವ ಕೆಲ್ಸನೂ ಸಿಕ್ಲಿಲ್ಲ. ಆದ್ರೆ ಇದೇ ನನ್ನ ಕರ್ಕೊಂಡ್ ಬಂದಿರೋಂತ ನನ್ನ ಕ್ಲೋಸ್ ಫ್ರೆಂಡ್, ಅವ್ರನ್ನ ಇವತ್ತು ನೆನ್ಸ್ಕೋಬೇಕು. ಇವತ್ತು ಅವ್ರು ಇಲ್ಲ ಅಂದಿದ್ರೆ ನಾನು ಇವತ್ತು ಮೋದಿಕೇರಲ್ಲಿ ಇವತ್ತು ಇರ್ತಿರ್ಲಿಲ್ಲ, ನಿಲ್ತಾ ಇರ್ಲಿಲ್ಲ. ಅವರು ಮಾದೇವ್ ಅಂತ ಹೇಳಿ ನನ್ನನ್ನ ಈ ಒಂದು ಆಪರ್ಚುನಿಟಿಗೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು. ಎಸ್ ನಾಗರಾಜ್, ಈ ತರ ತುಂಬಾ ಚೆನ್ನಾಗಿದೆ. ಅವ್ರು ಹೋಗಿ ಟೌನ್ ಹಾಲ್ ಅಲ್ಲಿ ನೋಡಿದ್ರು, ಅವ್ರಿಗೆ ಬೆಸ್ಟ್ ಇಂಪ್ರೆಸ್ ಆಗಿರೋಂತವ್ರು ಏನಂತ, ಆ ಪ್ರೋಗ್ರಾಮ್ ನಡೀತಾ ಇರ್ಬೇಕಾದ್ರೆ ಸೀತಾರಾಮ್ ಕಿರಾತ್ ಅಂತ ಹೇಳಿ ಒಂದು ದೊಡ್ಡ ಪ್ರೋಗ್ರಾಮ್ ನಡೀತಾ ಇತ್ತು. ಆ ಪ್ರೋಗ್ರಾಮ್ ನ ಅಟೆಂಡ್ ಮಾಡಿ ಬಂದಿದ್ರು ಅವತ್ತು BM ಸುರೇಶ್ ಸರ್ದು ದೊಡ್ಡ ಮೆಗಾ ರೆಕಗ್ನಿಷನ್ ಪ್ರೋಗ್ರಾಮ್ ನಡೀತಾ ಇತ್ತು. ಅದನ್ನ ನೋಡಿ ಅವ್ರ ಏಜ್ ಆ ಟೈಮಲ್ಲಿ ತುಂಬಾ ಶಾರ್ಟ್ ಆಗಿದ್ರು, ಅವ್ರ ಏಜ್ ತುಂಬಾ ಚಿಕ್ಕದು, ಮ್ಯಾರೇಜ್ ಆಗಿರ್ಲಿಲ್ಲ. ಅವ್ರು ಇಷ್ಟವ್ರನ್ನು ಮಾಡ್ತಿದೀನಿ ಅಷ್ಟವ್ರನ್ನು ಮಾಡ್ತಿದೀನಿ ಅಂತ ಹೇಳಿದಾಗ ಆ ವ್ಯಕ್ತಿ ನನಗೆ ತುಂಬಾನೇ ಡ್ರೀಮ್ ನ ಬಿಲ್ಡ್ ಮಾಡಿದ್ರು. ನೋಡು ನಾಗರಾಜ್, ನಾವು ಫ್ಲೈಟ್ ನ ಓನ್ಲಿ ಊರಲ್ಲಿದ್ದಾಗ, ಹಳ್ಳಿಗಳಲ್ಲಿದ್ದಾಗ ಮೇಲ್ ಹೋಗ್ತಾ ಇದ್ರೆ ಹೊರಗಡೆ ಬಂದ್ಬಿಟ್ಟು ಹಿಂಗ ಅನ್ಕೊಂಡ್ ನೋಡ್ತಾ ಇದ್ವಿ. ಅಂದ್ರೆ ದೂರದಿಂದ ಎಲ್ಲೋ ಹೋಗ್ತಾ ಇರೋಂತ ಫ್ಲೈಟ್ ನ ನೋಡ್ತಾ ಇದ್ವಿ. ಆದ್ರೆ ನೋಡು, ಮೋದಿ ಕೇರಲ್ಲಿ ಫಾರಿನ್ ಟ್ರಿಪ್ ಹೋಗುವಂತ ಆಪರ್ಚುನಿಟೀಸ್ ಕೂಡ ಇದೆ ಅಂತ ಅವರು ನನಗೆ ಡ್ರೀಮ್ ನ ಬಿಲ್ಡ್ ಮಾಡಿ ಏನ್ ಮಾಡಿದ್ರು, 5,000 rupees ಪೇ ಮಾಡ್ಬೇಕು ಅಂದ್ರು. ಆ ಟೈಮಲ್ಲಿ ದುಡ್ಡು ಕೊಟ್ಟಿ ನಾನು ಈಗ ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ನಾನು ಟೈಮ್ ನ ಕೊಡ್ತೀನಿ, ಹಣ ಕೊಡ್ತಾರೆ. ಈ ಒಂದು ಸಿಸ್ಟಮ್ ಅಲ್ಲಿ ಯಾಕೋ ದುಡ್ಡು ಕಟ್ಟಿ ನಾನು ಇನ್ಕಮ್ ನ ಅರ್ನ್ ಮಾಡ್ಬೇಕು ಅನ್ನೋದು ಥಾಟ್ ಬಂತು. ಆ ಟೈಮಲ್ಲಿ ಅವ್ರು ಅರ್ಥ ಮಾಡಿಸಿದ್ರು. ರಿಯಲಿ ನಾನು ನೆಕ್ಸ್ಟ್ ಟೌನ್ ಹಾಲ್ ಪ್ರೋಗ್ರಾಮ್ ನೋಡಿದಾಗ ನನ್ಗೆ ಅಲ್ಲಿ ಮೈಂಡ್ ಓಪನ್ ಆಗಿದ್ದು, ನನ್ನ ಕ್ಯಾಟಗಿರಿ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾಗರಾಜ್ ಅಂತ ಹೇಳಿ ಅವರು ನಮ್ಮ ಮಿರಾಕಲ್ ಚಂದ್ರ ಸರ್ ಟೀಮ್ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರು ಗತ್ತಾಗಿ ಮಾತಾಡಿದ್ರು, ಟೆಸ್ಟ್ ಮೋನಿ ಕೊಟ್ರು. ನಾನು ಮೋದಿ ಕೇರಲ್ಲಿ 10,000 ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರು. ಅವಾಗ ಮೈಂಡ್ ಓಪನ್ ಆಯ್ತು. ನಾನು 10,000 ಅವತ್ತು, ಇವತ್ತಿನ ವ್ಯಾಲ್ಯೂ 1 ಲಕ್ಷ. ಅಂದ್ರೆ ಇಷ್ಟು ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದ್ರಲ್ಲಿ ಏನೋ ಸಮಥಿಂಗ್ ಇದೆ. ನಾನು ಇವತ್ತು ಕನಸಿಟ್ಕೊಂಡಿದೀನಿ, ಆ ಕನಸಿಗೆ ಕರೆಕ್ಟ್ ಆಗಿರೋಂತ ರೈಟ್ ಅಪರ್ಚುನಿಟಿ ಇದು ಅಂತ ಹೇಳಿ ಡಿಸಿಷನ್. ನಿಜವಾಗೂ ನನ್ನ ಹತ್ರ ದುಡ್ಡಿರ್ಲಿಲ್ಲ, ಅಪ್ಪ ಅಮ್ಮ ನೋಡ್ತಾ ಇದಾರೆ ಇವತ್ತು ಪ್ರೋಗ್ರಾಮ್ ನ. ಅವ್ರ ಹತ್ರ ಸುಳ್ಳು ಹೇಳಿದ್ದೆ. ಏನಂತ ಅಂದ್ರೆ, ನಾನ್ ರೂಮ್ಮೆಂಟ್ ಗೆ ನಾನು ಅಡ್ವಾನ್ಸ್ ಪೇ ಮಾಡ್ಲಿಲ್ಲ, ಅಡ್ವಾನ್ಸ್ ಕೊಡ್ಬೇಕು ಅಂತ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ಎಲ್ಲಾದ್ರೂ ದುಡ್ಡು ಇಸ್ಕೊಡಿ ಅಂತ. ನಮ್ಮಪ್ಪ ನಿಜವಾಗೂ 3% ಮನಿ ಏನ್ ಮಾಡಿದ್ರು, 5,000 ರೂಪಾಯಿನ ನನಗೆ ಇಸ್ಕೊಟ್ರು. ಯಾಕಂದ್ರೆ ನನ್ನನ್ನ ರೂಮ್ ಇಂದ ಹೊರಗಡೆ ಹಾಕ್ಬಿಡ್ತಾರೆ, ನನ್ಗೆ ರೂಮ್ ಅಡ್ವಾನ್ಸ್ ಕೊಟ್ಟಿಲ್ಲ ಅಂತ ಅಂದಾಗ ಅವ್ರು ತೆಗೆದುಕೊಟ್ರು. ಅದೇ ಹಣನ ತಗೊಂಡೋಗಿ ನಾನು ಮೋದಿ ಕೇರಲ್ಲಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಂಡ್ ಬಂದೆ. ಅಂದ್ರೆ 5,000 rupeesಗೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಂಡ್ ಬಂದೆ, ಜಾಯಿನ್ ಮಾಡ್ಕೊಂಡು. ಆ 5,000 rupees ಪ್ರಾಡಕ್ಟ್ ನ ತಗೊಂಡ್ ಬಂದಾಗ ರಿಯಲಿ ಈ ಟೈಮ್ ಅಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಭೋಗೇಶ್ ಅಂತ ಹೇಳಿ ನಮ್ಮ ಮೇನ್ ಅಪ್ಲೈನ್, ನನ್ನ ಅಪ್ಲೈನ್ ಅವರು ನಿಜವಾಗೂ ತುಂಬಾನೇ ಚೆನ್ನಾಗಿ ನನಗೆ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ನಾಗರಾಜ್ ಈ ತರ ಇರ್ಬೇಕು 7 o'clock ಬಂದ್ಬಿಡ್ತಾ ಇದ್ರು ಮಾರ್ನಿಂಗು. ನನಗೆ ಏನ್ ಮಾಡಿದ್ರು, ಹೇಳ್ಕೊಟ್ರು. ಆ ಟೈಮಲ್ಲಿ ಮೆಮೊರಿ ಜಾಗರ್ ಮಾಡ್ಬೇಕು ಅಂತ ಅಂದ್ರು. ನನಗೆ ಏನೂ ಗೊತ್ತಿಲ್ಲ, ಅವ್ರು ಹೇಳಿದಾರೆ ಅಷ್ಟೇ ಗೊತ್ತು. ನನಗೆ ಜನಗಳು ಗೊತ್ತಿಲ್ಲ, ರಿಲೇಟಿವ್ಸ್ ಇಲ್ಲ ಬೆಂಗಳೂರಲ್ಲಿ, ಫ್ರೆಂಡ್ಸ್ ಕೂಡ ಇಲ್ಲ. ನಾನ್ ಬಂದಿರೋದೇ ಫಸ್ಟ್ ಬೆಂಗಳೂರಿಗೆ ಬಂದಿರೋದೇ ಹೊಸದು. ನಾನು ಹೇಗೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಮಾತಾಡ್ಲಿಕ್ಕೆ ಬೇರೆ ಬರ್ತಾ ಇಲ್ಲ ನನಗೆ. ಯಾಕೆ ನನ್ನಲ್ಲಿ ಏನಾಗ್ತಾ ಇದೆ, ನನ್ನಲ್ಲಿ ತುಂಬಾನೇ ಪರ್ಸನಾಲಿಟಿಯಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇತ್ತು. ಹೇಗೆ ಜನಗಳ ಜೊತೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ, ಯಾವ ವ್ಯಕ್ತಿ ಜೊತೆ ಯಾವ ರೀತಿ ನಾನು ಈ ಬಿಸ್ನೆಸ್ ಬಗ್ಗೆ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಏನು ಕೂಡ ಗೊತ್ತಿಲ್ಲ. ಅಂದ್ರೆ ನಾನು ಹೂಡಿಕೊಂಡು ಹೋಗಿದ್ದು ನನ್ನ ಕ್ಯಾಟಗಿರಿ ಪೀಪಲ್ ನ. ಅಂದ್ರೆ ನಾನೊಂದು ಮಿಡಲ್ ಕ್ಲಾಸ್, ನಾನೊಂದು ಗಾರ್ಮೆಂಟ್ಸ್ ಫೀಲ್ಡ್ ಅಲ್ಲಿ ಇದ್ದೆ. ಆ ವ್ಯಕ್ತಿಗಳನ್ನ ಮಾತ್ರನೇ ನಾನು ಹುಡಿಕೊಂಡು ಹೋಗ್ತಾ ಇದ್ದೆ. ಆದ್ರೆ ನನಗಿಂತ ಸ್ವಲ್ಪ ಇಂಗ್ಲಿಷ್ ಮಾತಾಡಿದ್ರು ಅಂತಂದ್ರೆ ಆ ಜಾಗದಲ್ಲಿ ನಾನು ನಿಲ್ತಾ ಇರ್ಲಿಲ್ಲ. ಯಾಕೆಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ, ಮತ್ತೆ ಅವಮಾನ ಆಗುತ್ತೆ ಅವ್ರ ಹತ್ರ ಮಾತಾಡಿದಾಗ. ನಾನ್ ತುಂಬಾ ಸೆನ್ಸಿಟಿವ್ ಪರ್ಸನ್. ಯಾಕಂತಂದ್ರೆ ಏನಾರ ಅಂದ್ರೆ ಕಣ್ಣಲ್ಲಿ ಹಾಗೆ ಬಂದ್ಬಿಡ್ತಾ ಇತ್ತು ನೀರು. ನಿಜವಾಗೂ ನಾನು ಬಹಳ ಸತಿ ಎಷ್ಟೋ ಸರಿ ಒಬ್ಬನೇ ಕುತ್ಕೊಂಡಾಗ ಆತರ ಅಳ್ತಿದ್ದಂತ ವ್ಯಕ್ತಿ. ಯೋಚನೆ ಮಾಡ್ತಾ ಇದ್ದೆ ತುಂಬಾನೇ. ಆ ಟೈಮಲ್ಲಿ ಬೇರೆಯವ್ರು ಯಾರ ಮಾತಾಡಿದಾಗ ತುಂಬಾ ಹಾರ್ಟ್ಗೆ ತಗೋಬಿಡ್ತಾ ಇದ್ದೆ ನಾನು. ನಿಜವಾಗೂ ತುಂಬಾನೇ ಹಾರ್ಟ್ಗೆ ತಗೊಂತಾ ಇದ್ದೆ. ಆತರ ಆದಾಗ ತುಂಬಾ ಸಿಚುವೇಶನ್ ತುಂಬಾನೇ ಕಷ್ಟ ಆಗುತ್ತೆ ಅನ್ನೋ ಮೊಮೆಂಟ್ ಅಲ್ಲಿ ನಾನು ರಿಯಲಿ ನನ್ನ ಅಪ್ಲೈನ್, ಯಾಕಂತಂದ್ರೆ ಈ ವ್ಯಕ್ತಿ ನನ್ನ ಅಪ್ಲೈನ್ ಏನ್ ಮಾಡಿದ್ರು, ಬೇರೆ ನೆಟ್ವರ್ಕ್ ಗೆ ಜಾಯ್ನ್ ಆದ್ರು. ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆಗ ನಾನು ತುಂಬಾ ದಿವಸಗಳ ಆದ್ಮೇಲೆ
ಒಂದು 6 ತಿಂಗಳಾಗಿತ್ತು ಮೋದಿಕೇರ್ಗೆ ಜಾಯ್ನ್ ಆಗಿ. ಆಗ ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು. HSR ಲೇಔಟ್ ಅಲ್ಲಿ ಒಂದು ಮೀಟಿಂಗ್ ಇದೆ, ನೀವೆಲ್ಲ ಬರ್ಬೇಕು ಅಂದ್ರೆ. ನನ್ನ ಹತ್ರ ಮನಿ ಇಲ್ಲ, ರಿಯಲಿ ನಾನ್ ತಗೊಂತಾ ಇರೋದು 1800 ರೂಪೀಸ್ ಸ್ಯಾಲ್ರಿ. ನಾನೀಗ HSR ಲೇಔಟ್ ಬೊಮ್ಮನಹಳ್ಳಿಯಿಂದ HSR ಲೇಔಟ್ ಹೋಗ್ಬೇಕು ಅಂತಂದ್ರೆ 2 ಬಸ್ ನ ಚೇಂಜ್ ಮಾಡ್ಬೇಕಾಗಿತ್ತು. ಒಂದು ಸಿಲ್ಕ್ ಬೋರ್ಡ್ ಗೆ ನಾವು ರೀಚ್ ಆಗ್ಬೇಕಾಗಿತ್ತು, ಸಿಲ್ಕ್ ಬೋರ್ಡ್ ಇಂದ ಹಗರಾಗೆ ರೀಚ್ ಆಗ್ಬೇಕಾಯ್ತು. ಯಾಕಂತಂದ್ರೆ ಮೇಡಮ್ ಅವ್ರು ಇದ್ದಿದ್ದು ಅಗ್ರದಲ್ಲಿ. ಅಲ್ಲಿ ಅಲ್ಲಿ ಹೋದಾಗ ಮೋಲ್ಡ್ ಮೇಲೆ ಮನೆ ಮೇಲೆ ಕೂರ್ಸ್ಬಿಟ್ಟು ನಮ್ಮ ಅಪ್ಲೈನ್ ಇದ್ರು, ನಮ್ಮ ಅಪ್ಲೈನ್ ರಘು ಅಂತ ಹೇಳಿ, ಅವ್ರ ಮನೆ ಮೇಲೆ ಕೂರ್ಸ್ಬಿಟ್ಟು ಮೇಡಮ್ ಬಂದ್ರು. ಮೇಡಮ್ ಬಂದಾಗ ಒಂದು ಅವಾಗ ತಾನೇ ಸ್ಟಾರ್ ಕ್ರೂಸ್ ಟ್ರಿಪ್ ನ ಮುಗಿಸ್ಕೊಂಡ್ ಬಂದಿದ್ರು ಮೇಡಮ್. ಅವರ ವರ್ಣನೆ ಮಾಡಿದ್ರು, ನಿಜವಾಗೂ ಅಲ್ಲಿ ನನಗೆ ಹಾರ್ಟ್ ಟಚ್ ಆಗಿದ್ದು. ಮೇಡಮ್ ಮಾತಾಡುವಂತ ಮಾತು, ಆ ಸ್ಮೈಲಿಂಗ್, ಆ ಒಂದು ಕನೆಕ್ಟಿವಿಟಿ ಹೇಗ್ ಸಿಕ್ತು ಅಂತ ಅಂದ್ರೆ ಹಾರ್ಟ್ ಟು ಹಾರ್ಟ್. ಅಂದ್ರೆ ನಾನ್ ಅಷ್ಟು ನಾಲೆಡ್ಜಬಲ್ ಪರ್ಸನ್ ಅಲ್ಲ, ಅವ್ರಿಗೆ ಕನೆಕ್ಟಿವಿಟಿ ಆಗುವಂತ ಪರ್ಸನ್ಸ್ ಕೂಡ ಅಲ್ಲ, ಆತರ ಇದ್ದಂತ ವ್ಯಕ್ತಿ. ರಿಯಲಿ ಮೇಡಮ್ ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್ ನ ಯಾವ ರೀತಿ ಮಾಡ್ಬೇಕು ಅಂತ ವರ್ಣನೆ ಮಾಡ್ತಾ ಇರೋರು. ಆ ವರ್ಣನೆ ಮಾಡೋದ್ರ ಮುಖಾಂತರ ಮೇಡಮ್ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರಾಡಕ್ಟ್ ನ ಖರ್ಚು ಮಾಡಿ, ನೀವು ಚಿಲ್ರೆ ಏನು ಹಾಕಿದ್ರೆ ದಂಬ ನೀವು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ನೀವು ಪ್ರಾಡಕ್ಟ್ ನ ಖರ್ಚು ಮಾಡಿ ಅಂತ ಹೇಳ್ತಾ ಇರೋರು. ನಿಜವಾಗೂ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಫೀಲ್ಡ್ ವರ್ಕ್ ಅಲ್ಲಿ ಸ್ಟಾರ್ಟ್ ಆದಾಗ ಅಲ್ಲಿಂದ ನನ್ನ ಜರ್ನಿ ಪಾಸಿಟಿವ್ ಜರ್ನಿ ಆಗಿ ಬರ್ಲಿಲ್ಲ. ನಮ್ಮ ಚಂದ್ರ ಸರ್ ಯಾವಾಗೂ ಹೇಳ್ತಾರೆ ಒಂದ್ ಮಾತು, ಏನಪ್ಪಾ ಅಂದ್ರೆ ಮೋದಿಕೇರ್ ಜಾಯ್ನ್ ಆದ ತಕ್ಷಣನೇ ನಮ್ಗ್ ಸ್ಟಾರ್ಟ್ ಆಗೋರು ಯಾರು ಗೊತ್ತಾ? ಶನಿ ಮಹಾತ್ಮ ಹೆಗಲೇ ಇರ್ಕೊಂತಾನೆ ಅಂತ ಹೇಳಿ. ನಿಜವಾಗೂ ಹೇಳ್ತೀನಿ, ಆ ಟೈಮ್ ಇಂದ ನನಗೆ ಸ್ಟಾರ್ಟ್ ಆಯ್ತು ಏನು ಶನಿ ಮಹಾತ್ಮ ಹೆಗಲೇ ಇರ್ಕೊಳ್ಳೋದು. ಅಂದ್ರೆ ಕಂಪ್ಲೀಟ್ ಏನಾಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3ನೇ ವರ್ಷ ರನ್ನಿಂಗ್. ನನ್ನ ಸ್ಪಾನ್ಸರಿಂಗ್ ಎಷ್ಟು ಗೊತ್ತಾ? ಜಸ್ಟ್ 4 ಮೆಂಬರ್ಸ್, ಜಸ್ಟ್ 4 ಜನ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೋರ್ ದೆನ್ 2000 ಪ್ಲಾನ್ ನ ಕೊಟ್ಟಿದ್ದೀನಿ, 2000 ಪ್ಲಾನ್ ನ ಪ್ರೆಸೆಂಟೇಶನ್ ನ ಕೊಟ್ಟಿದ್ದೀನಿ. ಆದ್ರೆ ಜಾಯ್ನಿಂಗ್ಸ್ ಅಂತೂ ಯಾವುದು ಬರ್ತಿರ್ಲಿಲ್ಲ. ನಾನು ಯಾವತ್ತೂ ಕೂಡ ಜಾಯ್ನಿಂಗ್ಸ್ ಬಂದಿಲ್ಲ ಅನ್ಕೊಂತಿರ್ಲಿಲ್ಲ. ನಾನು ರಿಯಲ್ MC ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದು ನಮ್ಮ ಮಂಜುನಾಥ್ ಶೆಟ್ಟಿ ಅವರ ಒಂದು ಪ್ರೋಗ್ರಾಮ್ ನ ನೋಡಿದಾಗ. ಟೌನ್ ಹಾಲ್ ಅಲ್ಲಿ ಅವ್ರ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾ ಇದ್ರು. ಟೌನ್ ಹಾಲ್ಗೆ ಮಾತ್ರ ನಾನು ಯಾವತ್ತೂ ಕೂಡ ಮೀಟಿಂಗ್ ಗೆ ಕಮಿಟ್ಮೆಂಟ್ ನ ಡ್ರಾಪ್ ಮಾಡಿದಂತ ವ್ಯಕ್ತಿ ಅಲ್ಲ. ಯಾರು ಬರ್ಲಿ ಬರ್ದೇ ಹೋಗ್ಲಿ, ನಾನ್ ಕಲಿಬೇಕು, ನಾನು ಏನಾಗ್ಬೇಕು, ನನ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು, ಜನಗಳ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ಬೇಕು, ಮತ್ತೆ ನಾನು ಹೇಗೆ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಕ್ಲೋಸಿಂಗ್ ಟೆಕ್ನಿಕ್ ಹೇಗ್ ಮಾಡ್ಬೇಕು, ಏನು ಕೂಡ ಗೊತ್ತಿಲ್ಲ ನನಗೆ, ನಾಲೆಡ್ಜೇ ಇಲ್ಲ. ಏನಂತಂದ್ರೆ ಕಬಾಬ್ ಅಂದ್ರೆ ಗೊತ್ತಿಲ್ಲ ನನಗೆ, ಕಬಾಬ್ ತಿಂದೋನಲ್ಲ ನಾನು. ಬಿರಿಯಾನಿ ಗೊತ್ತಿಲ್ಲ. ನಾನ್ ಅನ್ಕೊಂತ ಇದ್ದೆ ಇದೇನು ಜನಗಳಪ್ಪ ಅನ್ನದಲ್ಲಿ ಮಾಂಸ ಹಾಕೊಂಡ್ ತಿಂತಾರೆ ಅಂತ. ಅಂದ್ರೆ ಆ ತರ ನಾವು ಥಿಂಕ್ ಮಾಡ್ತಿದ್ವಿ. ನಾವು ಯಾವತ್ತೂ ಕೂಡ ನೋಡಿದ್ರಲ್ಲ. ಒಂದ್ಸಾರಿ ನನ್ನ ಅಪ್ಲೈನು ಅಂಗಡಿ ಹತ್ರ ಕರ್ಕೊಂಡೋದ್ರು. ಅಂಗಡಿ ಹತ್ರ ಸ್ನಾಕ್ಸ್ ಅಂಗಡಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ವಿಜಯನಗರದ ಹತ್ರ ಏನ್ ಮಾಡಿದ್ರು, ಗೋಬಿ ಮಂಚೂರಿ ಕೊಡ್ಸಿದ್ರು. ಗೋಬಿ ಮಂಚೂರಿ ನನಗ್ ಗೊತ್ತಿಲ್ಲ ಏನು ಅಂತ. ಇದೇನ್ ಹಿಂಗಿದೆಯಲ್ಲ ಅಂತ ಹಿಂಗ್ ನೋಡ್ತಾ ಇದ್ದೀನಿ. ಅವರು ಕೇಳಿದ್ರಿ, ಈ ಗೋಬಿ ಮಂಚೂರಿ ಅಂತ ಹೇಳಿ ಇದರಿಂದ ಮಾಡ್ತಾರೆ, ಎಲ್ಲರ ಹೇಳ್ಬಿಟ್ಟಿಯ ಮರ್ಯಾದೆ ಹೋಗುತ್ತೆ, ಗೊತ್ತಿಲ್ಲ ಅಂತ. ಅಂದ್ರೆ ಆ ತರ ಸಿಚುವೇಶನ್ ನಾನ್ ಬೆಳೆದಿದಂತದ್ದು. ಆ ತರ ಸಿಚುವೇಶನ್ ಇದ್ದಾಗ ನನಗೆ ಹೇಗೆ ಜನಗಳ ಜೊತೆ ಬೆರೀಲಿ. ರಿಯಲಿ ಒನ್ಸ್ ನನಗೆ ಸ್ಟಾರ್ಟ್ ಆಗಿದ್ದು ನನ್ನ ಅಪ್ಲೈನ್ ವಿಜಯಲಕ್ಷ್ಮಿ ಮೇಡಮ್ ಮನೆಯಲ್ಲಿ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ರು. ಡೈಲಿ ಫ್ರೆಂಡ್ಸ್, ರಿಯಲಿ ಹೇಳ್ತೀನಿ, 6 ಗಂಟೆ ಆಯ್ತು ಅಂತ ಅಂದ್ರೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೆ ಸಿಲ್ಕ್ ಬೋರ್ಡ್ಗೆ, ಸಿಲ್ಕ್ ಬೋರ್ಡ್ ಇಂದ ಮತ್ತೆ ನಡ್ಕೊಂಡು ಅಗ್ರಾಗ್ ಹೋಗ್ತಾ ಇದ್ದೆ. ಯಾವತ್ತೂ ಕೂಡ ನಾನು ಬಸ್ಸಲ್ಲಿ ಹೋದನಲ್ಲ. ಬಸ್ಸಲ್ಲಿ ಹೋದ್ರೆ ಕಾಸ್ಟ್ ಆಗುತ್ತೆ, ನನ್ನ ಹತ್ರ ಮನಿ ಇಲ್ಲ, ನಾನ್ ಕಲಿಬೇಕು. ಅಂದ್ರೆ ತುಂಬಾ ಜನ ನನಗೆ ನೆಗೆಟಿವ್ ಮಾಡ್ತಿದ್ದಾರೆ, ಜಾಯಿನ್ ಆಗ್ತಾ ಇಲ್ಲ. ಬಹಳಷ್ಟು ಜನ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನಾನು ಹೇಗೆ ಬಿಸ್ನೆಸ್ ಇಲ್ಲ, ಆದ್ರೆ ಕನಸಿದೆ. ಆದ್ರೆ ಮೋದಿಕೇರ್ ಅಲ್ಲಿ ಸಕ್ಸಸ್ ಸಿಗತ್ತೆ, ಡೆಫಿನೆಟ್ ಸಕ್ಸಸ್ ಸಿಗತ್ತೆ. ಆ ಟೈಮ್ ಅಲ್ಲಿ ರಿಯಲಿ ಥ್ಯಾಂಕ್ಸ್ ಹೇಳ್ಬೇಕು, ನನಗೊಂದು ಅಪರ್ಚುನಿಟಿ ಕೊಟ್ಟಂತ ವ್ಯಕ್ತಿ ಅರುಣ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಒಂದ್ಸಾರಿ ಮೋದಿಕೇರ್ ಆಫೀಸ್ ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇತ್ತು. ಯಾವಾಗೂ ಕೂಡ NCO ನಡೆಯೋದು, ಸಂಡೇ ಮಾರ್ನಿಂಗ್ BYM ನಡೆದ್ರೆ ಹಾಗೆ NCO ಪ್ರೋಗ್ರಾಮ್ ನಡೀತಾ ಇರೋದು. ಆ NCO ಪ್ರೋಗ್ರಾಮ್ ಅಲ್ಲಿ ಅರುಣ್ ಸರ್ ಅಂಡ್ ಶ್ರೀನಾಥ್ ಸರ್ ಇಬ್ರು ಕೂಡ ಈ ತರ ಪ್ರೋಗ್ರಾಮ್ ನಡೆಸ್ತಿದೀವಿ ಅಂತ ಹೇಳಿದಾಗ, ಸರ್ ನನಗೂ ಕೂಡ ಆಪರ್ಚುನಿಟಿ ಕೊಡಿ ಸರ್, ನಾನು ಕೂಡ ಕಲಿಬೇಕು, ನಾನು ಕೂಡ ಸಿಸ್ಟಮ್ ಬಗ್ಗೆ ತಿಳ್ಕೋಬೇಕು, ಅಂದ್ರೆ ಪ್ರೆಸೆಂಟೇಶನ್ ಮಾಡೋದ್ ಕಲಿಬೇಕು ಅಂದಾಗ, ಎಸ್ ನಾವು ನಡೆಸ್ತಾ ಇರೋದು BTM ಲೇಔಟ್ ಅಲ್ಲಿ ಅಂತ ಹೇಳಿದ್ರು. ರಿಯಲಿ BTM ಲೇಔಟ್ ಸರ್, ನನಗೆ ಅಡ್ರೆಸ್ ಹೇಳಿ ಸರ್, ನಾನು ಬಂದ್ಬಿಡ್ತೀನಿ ಅಂತ ಹೇಳ್ದೆ. ಆ ಟೈಮಲ್ಲಿ ನಾನು 2 ಗಂಟೆಗೆ ಶಿಫ್ಟ್ ಮುಗಿಸ್ತಾ ಇದೆ. 2 ಗಂಟೆಗೆ 2:15 ಕರೆಕ್ಟ್ ಆಗಿ ನಾವು ಅಲ್ಲಿ ಇರ್ಬೇಕಾಗಿತ್ತು. 2:15 ಕರೆಕ್ಟ್ ಆಗಿ ಶಾರ್ಪ್ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾ ಇದ್ರು. ಆದ್ರೆ ಫಸ್ಟ್ ಡೇ ಹೋದೆ,
2 ಗಂಟೆಗೆ ಫಾಸ್ಟ್ ಆಗಿ ಊಟನೂ ಮಾಡ್ತಿರ್ಲಿಲ್ಲ. 2 ಗಂಟೆಗೆ ಮುಗಿತಾ ಬೆಲ್ ಹೊಡಿತಾ ಫಾಸ್ಟ್ ಆಗಿ ಹೇಗಿದ್ನೋ ಹಾಗೇನೆ ಬುಕ್ ಮಾತ್ರ ಎತ್ಕೊಂತಾ ಇದೆ. ಅಲ್ಲೇ ಎಲ್ಲಾದ್ರೂ ಪ್ಲೇಸ್ ಸಿಕ್ತಾಗ ಮಕ ತೊಳ್ಕೊಂಡು ಹಂಗೆ ಏನ್ ಮಾಡ್ತಾ ಇದೆ, ಗಾರ್ಮೆಂಟ್ಸ್ ಅಲ್ಲಿ ಅಲ್ಲೇ ಲಾಸ್ಟ್ ಅಲ್ಲಿ ಮಕ ತೊಳ್ಕೊಂಡು ಬಂದ್ಬಿಡ್ತಾ ಇದೆ. ನೀಟಾಗಿ ರೆಡಿ ಆಗ್ಬಿಟ್ಟು ಇನ್ಶರ್ಟ್ ಮಾಡ್ಕೋಬೇಕಾಗಿತ್ತು. ವಿತೌಟ್ ಇನ್ಶರ್ಟ್ ಅಲ್ಲಿ ಅಲೌಡ್ ಇರ್ತಿರ್ಲಿಲ್ಲ. ಅಲ್ಲೇನೆ ಹೋಗ್ತಾನೆ ಇನ್ಶರ್ಟ್ ಮಾಡ್ಕೊಂಡು ಏನ್ ಮಾಡ್ತಾ ಇದೆ, ಬುಕ್ ಎತ್ಕೊಂಡು ಓಡ್ತಾ ಇದೆ. ಮೋರ್ ದೆನ್ 7 ಕಿಲೋಮೀಟರ್ಸ್ ಇತ್ತು. 7 ಕಿಲೋಮೀಟರ್ ಬೊಮ್ಮನಹಳ್ಳಿ ಟು BTM ಲೇಔಟ್ ಹೋಗ್ಬೇಕಾಗಿತ್ತು. ಅಲ್ಲಿ ಹೋದೆ. ನಿಜವಾಗೂ ನಮ್ಮ ಅರುಣ್ ಸರ್ಗೆ ಅಂಡ್ ಶ್ರೀನಾಥ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ಯಾಕಂದ್ರೆ ಇವರೆಲ್ಲ ಕೂಡ ವೆಜಿಟೇರಿಯನ್ ಅವರು. ಆದ್ರೆ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರೋಂತ ಹಾಲು ಕಂಪ್ಲೀಟ್ ಫಿಶ್ ಸ್ಮೆಲ್ ಅಂದ್ರೆ ಸ್ಮೆಲ್, ಕುತ್ಕೊಳ್ಳಕ್ ಆಗಲ್ಲ. ಫಿಶ್ ಮನೆ ಅದು. ಫಿಶ್ ನ ಸೇಲ್ ಮಾಡೋ, ಸ್ಟಾಕ್ ಮೇಂಟೈನ್ ಮಾಡೋ ಮನೆ. ರಿಯಲಿ 5 ಜನ, ನಾವು 4 ಜನ ಕನೆಕ್ಟ್ ಆಗ್ತಾ ಇದ್ದು. ಅರುಣ್ ಸರ್ ಟೀಮ್ ಅಲ್ಲಿ ಇಬ್ರು, ನಾನು ಮತ್ತೆ ನನ್ನ ಅಪ್ಲೈನ್ ಇಬ್ರು ಕನೆಕ್ಟ್ ಆಗ್ತಾ ಇದ್ವಿ. ರಿಯಲಿ ಆ ಒಂದು ರೂಮ್ ಸ್ಪ್ರೇ ತಗೊಂಡು ಫುಲ್ ರೂಮ್ ಸ್ಪ್ರೇ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ರು, ಪ್ರೆಸೆಂಟೇಶನ್ ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ನಮ್ ಕೈಯಲ್ಲಿ. ರಿಯಲಿ ಅಲ್ಲಿ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ನನ್ನ ಪ್ರೆಸೆಂಟೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ. ಅಲ್ಲಿಂದ ಎಗೇನ್ ಅಲ್ಲಿ ನೋಡಿ ಆ ಫಿಶ್ ಇದು ನಮ್ಮ ಮೈಂಡ್ ನ ಓಪನ್ ಮಾಡ್ತು. ಅಂಡ್ ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ಮೋದಿಕೇರ್ ಆಫೀಸ್ ಅಲ್ಲಿ ಡೈಮಂಡ್ ಕ್ಲಾಸ್ ಅಂತ ಹೇಳಿ 2 ಗಂಟೆಯಿಂದ 3 ಗಂಟೆ 1 ಅವರ್ ಡೈಮಂಡ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ರು. ವಿಜಯಲಕ್ಷ್ಮಿ ಮೇಡಮ್ ಅಂಡ್ ಅರುಣ್ ಸರ್ ಇಬ್ರು ಕೂಡ ಕಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ರಿಯಲಿ ಅಲ್ಲಿ ಕೂಡ ನಾನು ಕಮಿಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಅಂಡ್ ಚಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಅವರ ಟೀಮ್ ಅಲ್ಲಿ ಹೇಗ್ ನಡೀತಿತ್ತು ಅಂದ್ರೆ ಎಲ್ಲಾ ಏರಿಯಾಗಳಲ್ಲೂ ಕೂಡ ಮಾರ್ನಿಂಗ್ ಕ್ಲಾಸ್ ನಡೀತಿತ್ತು. ನಾನು 3 months ಕಂಟಿನ್ಯೂಸ್ ಬಿಡದೆ ನಾನು ಕಲಿಬೇಕು ಅಷ್ಟೇ. ನಾನು ಪರ್ಫೆಕ್ಟ್ ಲೀಡರ್ ಆಗ್ಬೇಕು ಅನ್ನೋದೇ ನನ್ನ ಥಾಟ್ ಅಲ್ಲಿ ಇತ್ತು. ನನಗೆ ಇನ್ಕಮ್ ಲೇಟ್ ಆಗಿ ಬಂದ್ರೂ ಪರವಾಗಿಲ್ಲ, ನಾನು ಪರಿಪೂರ್ಣ ವ್ಯಕ್ತಿ ಆಗ್ಬೇಕು. ಮೋದಿ ಕೇರ್ನ ಇನ್ನೊಬ್ರಿಗೆ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಾನ್ 100% ಏನಾಗಿರ್ಬೇಕು, ತರೋ ಆಗಿರ್ಬೇಕು ಅನ್ನೋದು ನನ್ನ ಥಾಟ್ ಇತ್ತು. ಅದಕ್ಕೆ ಏನ್ ಮಾಡಿದೆ, ಮಾರ್ನಿಂಗ್ 5 ಗಂಟೆಯಿಂದ 6 ಗಂಟೆ ಗಂಟ 3 ತಿಂಗಳು ಮದರ್ ತೆರೆಸಾ ಸ್ಕೂಲ್ ಅಂತ ಇತ್ತು ಬೊಮ್ಮನಹಳ್ಳಿಯಲ್ಲಿ. ಅಲ್ಲಿ ನಡೆಸ್ತಾ ಇದ್ರು ನಮ್ಮ ನಾಗರಾಜ್ ಸರ್ ಟೀಮ್. ಅಲ್ಲಿ ನಾನು ಕಮಿಟ್ಮೆಂಟ್ ನ ಕೊಡ್ತಾ ಇದ್ದೆ. ನಿಜವಾಗೂ ಇವ್ರಿಗೆಲ್ಲರಿಗೂ ಕೂಡ ನಾನು ನಮ್ಮ ಟಾಪ್ ಲೀಡರ್ಸ್ ಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾವು ವಿಜಯಲಕ್ಷ್ಮಿ ಮೇಡಮ್ ಟೀಮ್, ಸುರೇಖಾ ಮೇಡಮ್ಗೆ ಡಿಫ್ರೆಂಟ್ ಟೀಮ್ ಆಗಿತ್ತು. ಆದ್ರೂ ಕೂಡ ಕಲಿಬೇಕು ಅಂತ ನಾವು ನಿಂತಾಗ ಪ್ರತಿಯೊಬ್ರು ಕೂಡ ನಮಗೆ ಆಪರ್ಚುನಿಟೀಸ್ ನ ಕೊಟ್ರು. ಅವ್ರಿಗೆ ನಾನು ಯಾವತ್ತೂ ಕೂಡ ಚಿರಋಣಿ ಆಗಿರ್ತೀನಿ. ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ಇನ್ನೊಂದು ಮೈಲ್ ಸ್ಟೋನ್ ಅಂತ ಅಂದ್ರೆ ಕಲೀಲಿಕ್ಕೆ. ಏನಾಯ್ತು, ಡೈಮಂಡ್ ಕ್ಲಾಸ್. ನಮ್ಮ ರಾಜು ಸರ್ ಅಂಡ್ ವಿಜಯ್ ಸರ್, ರಿಯಲಿ ಅವ್ರಿಗೆ ನಾನು ಎಷ್ಟು ಚಿರಋಣಿ ಆಗಿರ್ತೀನಿ ಅಂತ ಅಂದ್ರೆ ಅದು ನಿಜವಾಗೂ ಅಲ್ಟಿಮೇಟ್ ಅಮೇಸಿಂಗ್ ಟ್ರೈನಿಂಗ್. ನನ್ನ ಲೈಫ್ ಅಲ್ಲಿ ಟೋಟಲ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂದ್ರೆ ಆ ಡೈಮಂಡ್ ಕ್ಲಾಸ್ ಇಂದ. ಏನಂದ್ರೆ ಸಾಕಷ್ಟು ನೆಗೆಟಿವ್ ಬರ್ತಾ ಇತ್ತು. ಫೀಲ್ಡ್ ಹೋದ್ರೆ ನನಗ್ ಬರ್ತಿದ್ದೆ ಕಂಪ್ಲೀಟ್ ನೆಗೆಟಿವ್. ಪಾಸಿಟಿವ್ ಅಂತೂ ಇರ್ತಿರ್ಲಿಲ್ಲ. 100%ಗೆ 10% ಪಾಸಿಟಿವ್ ಬಂದ್ರೆ 90% ನೆಗೆಟಿವ್ ಬರ್ತಾ ಇತ್ತು. ಆ ನೆಗೆಟಿವ್ ನ ನಾನು ಹೋಗಿಸ್ಕೋಬೇಕು, ನನಗೆ ಪಾಸಿಟಿವ್ ಬೇಕು. ಅದನ್ನ ಅಲ್ಲಿಗೆ ಹೋದಾಗ ಆ ಡೈಮಂಡ್ ಕ್ಲಾಸ್ 30 ದಿನದ ಡೈಮಂಡ್ ಕ್ಲಾಸ್ ಯಾವ ರೀತಿ ಇತ್ತು ಅಂದ್ರೆ, ಒಂದು ಕಲ್ಲು ಶಿಲೆ ಆಗ್ಲಿಕ್ಕೆ ಒಂದು ಮೂಗನ್ನ ಶಿಲೆ ಮಾಡ್ಬೇಕು ಯಾವ ರೀತಿ ಕೆತ್ತನೆ ಮಾಡ್ತಾರೋ, ನಮ್ಮನ್ನ ಒಂದು ಕಲ್ಲಾಗಿ ಹೋಗಿ ಡೈಮಂಡ್ ಕ್ಲಾಸ್ ಅಲ್ಲಿ ಕುತ್ಕೊಂಡ್ವಿ ವಿಜಯನಗರದಲ್ಲಿ. ನಾನು ಪಾರ್ಟ್ ಟೈಮ್ ಅಲ್ಲಿ ಇದ್ದೆ. ಅವಾಗ 8 ಗಂಟೆಗೆ ಕ್ಲಾಸ್ ನಡೀತಾ, 7 o'clock ಇಂದ 7 to 8 ನಡೀತಾ ಇತ್ತು. ಆ ಸೆಕ್ಷನ್ ಗೆ ನಾನು 3ನೇ ಬ್ಯಾಚ್ ಗೆ ಕನೆಕ್ಟ್ ಆದೆ. ಮಾರ್ನಿಂಗ್, ಮಧ್ಯಾಹ್ನ ಮತ್ತೆ ಈವ್ನಿಂಗ್ 3 ಬ್ಯಾಚ್ ಕನೆಕ್ಟ್ ಆಗ್ತಾ ಇತ್ತು. ಲಾಸ್ಟ್ ಬ್ಯಾಚ್ ಗೆ ಕನೆಕ್ಟ್ ಆದೆ. ಯಾಕಂದ್ರೆ ನಾನು ಪಾರ್ಟ್ ಟೈಮ್ ಅಲ್ಲಿ ಇರೋದ್ರಿಂದ ಏನಂತಂದ್ರೆ ಆ ಟೈಮ್ ಕರೆಕ್ಟ್ ಆಗಿ ರೀಚ್ ಆಗಿಲ್ಲ ಅಂತಂದ್ರೆ ನಮ್ಗೆ ಫೈನ್ ಇರ್ತಾ ಇತ್ತು. ಫೈನ್ ಇಂಪಾರ್ಟೆನ್ಸ್ ಅಲ್ಲ, ನನಗೆ ಮಿಸ್ ಆಗ್ತಿದೆಯಲ್ಲ ಅನ್ನೋ ಒಂದು ಥಾಟ್ ಬರ್ತಾ ಇತ್ತು. ಯಾಕಂದ್ರೆ ತುಂಬಾ ಟ್ರಾಫಿಕ್. ಮಾರ್ಕೆಟ್ ಇಂದ ವಿಜಯನಗರಕ್ಕೆ ಹೋಗ್ಬೇಕು ಅಂತಂದ್ರೆ ಬಹಳಷ್ಟು ಟ್ರಾಫಿಕ್ ಇರ್ತಾ ಇತ್ತು. ನಾವು ಪಾಸ್ ಮಾಡಿಸ್ಕೊಂಡಿದ್ದೆ. ನಾನು ಏನ್ ಮಾಡ್ತಾ ಇದ್ದೆ, ಅಲ್ಲಿ ಟ್ರಾಫಿಕ್ ಇದೆ ಅಂತಂದ್ರೆ ಆ ಬಸ್ ಇಳಿ ಓಡ್ ಬಂದ್ ಮುಂದೆ ಯಾವ್ದು ಫ್ರಂಟ್ ಬಸ್ ಇರುತ್ತೋ ಅದಕ್ಕೆ ಹತ್ಕೊಂತಾ ಇದ್ದೆ. ಯಾಕಂದ್ರೆ ಟೈಮ್ ಕರೆಕ್ಟ್ ಆಗಿ ನಾನು ರೀಚ್ ಆಗ್ಬೇಕು ಅಂತ ಹೇಳಿ 30 days ಕ್ಲಾಸ್ ಅಲ್ಲಿ ಒಂದಿನ ಕೂಡ ನಾನು ಏನು ಫೈನ್ ಕಟ್ತೋನಲ್ಲ, 30 days ಕ್ಲಾಸ್ ಕೂಡ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದೆ. ಅಲ್ಲಿ ಇಷ್ಟು ಇವತ್ತಿನ ದಿನ ನಮಗೆ ಟೆಕ್ನಾಲಜಿ ಇದೆ, ಟೆಕ್ನಾಲಜಿನ ಬಳಸ್ಕೊಂತ ಇದೀವಿ. ಯಾವ್ದಾದ್ರು ಒಂದು ಮೋಟಿವೇಶನ್ ಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಟಕ್ 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 ಹೊಡೆದು ಬಿಟ್ರೆ ಬಂದ್ಬಿಡುತ್ತೆ. PPT ಮುಖಾಂತರ ನಮ್ಗೆ ಶೇರ್ ಮಾಡ್ತಾರೆ. ಆ ಟೈಮಲ್ಲಿ PPT ಇರ್ಲಿಲ್ಲ, ಟೆಕ್ನಾಲಜಿ ಇರ್ಲಿಲ್ಲ. ಆದ್ರೆ ಸ್ಟೋರಿಗಳ ಮುಖಾಂತರ ನಮ್ಗೆ ಅರ್ಥ ಮಾಡಿಸ್ತಾ ಇದ್ರು. ನಮ್ಮ ಶ್ರೀನಾಥ್ ಸರ್ ಯಾವಾಗ ಹೇಳೋರು, ಸತತ ಪ್ರಯತ್ನ ಅಂತ ಅಂದ್ರೆ ಅವ್ರನ್ನ ನಾವು ತುಂಬಾ ಇನ್ಸ್ಪಿರೇಷನ್ ಆಗಿ ತಗೊಂತಾ ಇದೀವಿ. ಅವ್ರು ಹೇಳೋರ ಅಂತ ಸ್ಟೋರಿಗಳು, ಬಹಳಷ್ಟು ಜನ ತುಂಬಾ ಸ್ಟೋರಿಗಳ ಮುಖಾಂತರ ನಮ್ಗೆ ಅರ್ಥ ಮಾಡಿಸ್ತಾ ಇದ್ರು. ನಿಜವಾಗೂ ಮಂಜುನಾಥ್ ಶೆಟ್ಟಿ ಸರ್ ಅವ್ರು ಕೊಟ್ಟಿರೋಂತ ವಿಷನ್ ಕ್ಲಾಸ್ ಇದುವರೆಗೂ ನನ್ನ ಮೈಂಡ್ ಅಲ್ಲಿ ಹಂಗೆ
ಏನು ಈಗ ತಗೊಂಡ್ರು ಕೂಡ ಅದೇ ಒಂದು ಗುಂಗಲ್ಲಿ ಇರ್ತೀನಿ ನಾನು. ಮಂಜುನಾಥ್ ಶೆಟ್ಟಿ ಅವರ ಒಂದು ವಿಷನ್ ಅಂದ್ರೆ ಮೋದಿ ಕೇರ್ ವಿಷನ್ ಯಾವ ರೀತಿ ಇದೆ, ಹೇಗೆ ಬೆಳೆಯುತ್ತೆ ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಟಾಪಿಕ್ ಮುಖಾಂತರ ನಮ್ಗೆ ಟ್ರೈನಿಂಗ್ ನ ಕೊಡ್ತಾ ಇದ್ರು. ಅದು ನಮ್ಮ ರಾಜು ಸರ್, ವಿಜಯ್ ಸರ್ಗೆ ನಿಜವಾಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲೋದಿಲ್ಲ. ಅದನ್ನ ಕಲ್ಪಿಸ್ಕೊಟ್ಟಂತ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು, ಅವ್ರ ಜೊತೆ ಸಾಥಿರೋದಕ್ಕೆ ನಮ್ಗೆ ಈ ಆಪರ್ಚುನಿಟಿ ಸಿಕ್ಲಿಕ್ಕೆ ಸಾಧ್ಯ ಆಯ್ತು. ಎಸ್, ಒಂದು ಲೀಡರ್ಶಿಪ್ ಕ್ವಾಲಿಟಿ ಸ್ಟಾರ್ಟ್ ಆಯ್ತು. ಲೀಡರ್ಶಿಪ್ ಕ್ವಾಲಿಟಿ ಸ್ಟಾರ್ಟ್ ಆದ್ಮೇಲೆ ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡಿದೆ, ಇಂಡಿವಿಜುವಲ್ ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಆ ಫೀಲ್ಡ್ ವರ್ಕ್ ಹೋದಾಗ ನನಗೆ ಜನಗಳು ಗೊತ್ತಿಲ್ಲ, ಏನಂತಂದ್ರೆ ಜನಗಳ ಜೊತೆ ಹೇಗ್ ನಾನು ಮೀಟ್ ಮಾಡ್ಬೇಕು ಗೊತ್ತಿಲ್ಲ. ನನ್ನ ಹತ್ರ ಇದ್ದದ್ದು 2 ಜೊತೆ ಬಟ್ಟೆ, ಒಂದು ಐರನ್ ಮಾಡಿ ಹಾಕೊಂಡೆ ಅಂತಂದ್ರೆ ಇನ್ನೊಂದು ಬಾತ್ರೂಮ್ ಅಲ್ಲಿ ಇರುತ್ತೆ. ಅಂದ್ರೆ ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂತಂದ್ರೆ ಅದೇ ಬಟ್ಟೆ ವಾಶ್ ಮಾಡು, ಐರನ್ ಮಾಡು, ಪ್ರೋಗ್ರಾಮ್ಗೆ ಹಾಕೊಂಡು ಹೋಗು. ಈ ತರ ಒಂದು ಸಿಚುವೇಶನ್. ಶೂ ತಗೊಳ್ಲಿಕ್ಕೂ ಕೂಡ ನನ್ನ ಹತ್ರ ಮನಿ ಇರ್ತಿರ್ಲಿಲ್ಲ. ಅದೇ ಶೂ, ಕಿತ್ತೋಗಿರೋ ಶೂನ ಪ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೆ ಆ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ ಟ್ರೈನಿಂಗ್ ನನಗೆ ಇಂಪಾರ್ಟೆಂಟ್. ನನಗೆ ನಾನ್ ತಗೊಂಡೋಗಿರೋ ಬ್ರಾಂಡೆಡ್ ಬಟ್ಟೆ ಇಂಪಾರ್ಟೆಂಟ್ ಅಲ್ಲ, ಬ್ರಾಂಡೆಡ್ ಶೂ ಇಂಪಾರ್ಟೆಂಟ್ ಅಲ್ಲ, ನಾನ್ ಕಲಿಬೇಕು ಅಂತ ಹೇಳಿ ರಿಯಲಿ ಅಂಬೇಡ್ಕರ್ ಭವನ್ ಪ್ರೋಗ್ರಾಮ್ ನಮ್ಮನ್ನ ಈಗ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂತ ಅಂದ್ರೆ ಹೇಗೆ ನಾವು ಪೆಟ್ರೋಲ್ ಬಂಕ್ಗೆ ತಳ್ಕೊಂಡು ಹೋಗ್ತೀವೋ ಆ ರೀತಿ ನಮ್ಮನ್ನ ಬೂಸ್ಟ್ ಅಪ್ ಮಾಡಿರೋಂಥದ್ದು ಅಂಬೇಡ್ಕರ್ ಭವನ್ ಟ್ರೈನಿಂಗ್. ಇದುವರೆಗೂ ನನ್ನ ಒಂದು ಜರ್ನಿಯಲ್ಲಿ 11 ವರ್ಷದ ಜರ್ನಿಯಲ್ಲಿ ರಿಯಲಿ ಒಂದೇ ಒಂದು ಪ್ರೋಗ್ರಾಮ್ ಮಾತ್ರನೇ ನಾನು ಅಂಬೇಡ್ಕರ್ ಭವನ್ ಪ್ರೋಗ್ರಾಮ್ ನ ಮಿಸ್ ಮಾಡಿದೀನಿ. ಇನ್ನ ಎವ್ರಿ ಪ್ರೋಗ್ರಾಮ್ಸ್ ಕೂಡ ನಾನ್ ಫಸ್ಟ್ ಇರ್ತಾ ಇದ್ದೆ. ಯಾರ್ ಬರ್ದೇ ಹೋಗ್ಲಿ, ನನ್ ಟೀಮ್ ಬರ್ದೇ ಹೋಗ್ಲಿ, ನಾನ್ ಮಾತ್ರ ಆ ಒಂದು ಟ್ರೈನಿಂಗ್ಸ್ ನಾನು ಅಪ್ಲೈನ್ ಹೇಳೋರು. ನಾಗರಾಜ್, ನೀನ್ ಯಾರಿಗೋಸ್ಕರ ಕಾಯ್ಲಿಕ್ಕೆ ಹೋಗ್ಬೇಡ, ನಿನ್ನ ಲೈಫ್ ನಿನ್ ಕೈಲಿದೆ, ನೀನ್ ರೆಡಿ ಆಗು. ಅದೇ ನಮ್ಮ ಚಂದ್ರು ಸರ್ ಯಾವಾಗೂ ಹೇಳ್ತಾರೆ, ಘಟ ಇದ್ರೆ ಮಾತ್ರ ಮಠ ಕಟ್ಟಲಿಕ್ಕೆ ಆಗತ್ತೆ, ಘಟ ಇಲ್ಲ ಅಂತಂದ್ರೆ ಮಠ ಕಟ್ಟಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಂದ್ರೆ ನೀನ್ ನಿಂತ್ಕೊಂಡ್ರೆ ನಿನ್ನ ಹಿಂದೆ 1000 ಜನ ಬರ್ತಾರೆ ಅಂತ ಹೇಳ್ತಾ ಇದ್ರು. ಅವಾಗ ಸ್ಟಾರ್ಟ್ ಮಾಡಿದ್ವಿ. ನಿಜವಾಗೂ ಜರ್ನಿಯಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಯ್ತು. ಮನೆಯಲ್ಲಿ ಬ್ಯಾಚುಲರ್ಸ್ ಲೈಫ್, ಆದ್ರೆ ನನ್ನ ಫ್ಯಾಮಿಲಿಗೆ ನಾನು 1% ಕೂಡ ನನ್ನ ನೆಗೆಟಿವ್ ಥಾಟ್ಸ್ ನ ಹೇಳಿಲ್ಲ. ನನ್ನ ತಂದೆ ತಾಯಿಗೆ ನಿಜವಾಗೂ ನಾನು ಎಷ್ಟು ಕೋಟಿ ನಮನ ಹೇಳ್ತೀನಿ. ಯಾಕಂತಂದ್ರೆ ನನ್ನನ್ನ ಯಾವತ್ತೂ ಕೂಡ 1 ರೂಪಾಯಿ ದುಡ್ಡನ್ನ ಕೇಳ್ದೋರಲ್ಲ. ಇನ್ನೇನ್ ಸಂಪಾದನೆ ಮಾಡ್ತಿದ್ಯಾ, ಏನ್ ಮನೆ ಕೊಡ್ತಿದ್ಯಾ ಅಂತ ಯಾವತ್ತೂ ಕೇಳಿಲ್ಲ. ಆದ್ರೆ ಆ ಟೈಮಲ್ಲಿ ಸಿಚುವೇಶನ್ ಅಲ್ಲಿ ನನ್ನ ಹತ್ರ ದುಡ್ಡು ಕೂಡ ಇರ್ತಿರ್ಲಿಲ್ಲ, ಅಲ್ಲಿ ಹೆಲ್ಪ್ ಮಾಡಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಅವರು ಗುಡಿಸ್ಲು ಮನೇಲಿ ಇದ್ರು ಕೂಡ ನಾನು ಹೇಗೆ ನಾನು ಕನೆಕ್ಟಿವಿಟಿ ಮಾಡ್ಬೇಕು ಅನ್ನೋದು ಕೂಡ ಕಷ್ಟ ಆಗ್ತಾ ಇತ್ತು. ಆದ್ರೆ ಒಂದೇ ಒಂದು ನನ್ನಲ್ಲಿ ಇದ್ದಿದ್ದು, ಮುಂದೊಂದು ದಿನ ನನಗ್ ಬರುತ್ತೆ, ಅವತ್ತು ನನ್ನ ತಂದೆ ತಾಯಿನ ತುಂಬಾನೇ ಹ್ಯಾಪಿಯೆಸ್ಟ್ ಆಗಿ ನಾನು ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಒಂದೇ ಭರವಸೆ ಇತ್ತು. ಆ ಭರವಸೆ ಮುಖಾಂತರನೇ ಮೋದಿ ಕೇರ್ನ ಹಾರ್ಟ್ ಇಂದ, ನಿಜವಾಗೂ ದಿಲ್ಸೆ ಅಂತ ಹೇಳ್ತಾರಲ್ಲ, ಇವತ್ತು ಆ ಹಾರ್ಟ್ ಇಂದ ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದು. ನಿಜವಾಗೂ ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದು ರೂಮೆಂಟ್ಸ್ ಇಂದ ತುಂಬಾನೇ ನೆಗೆಟಿವ್ ಸ್ಟಾರ್ಟ್ ಆಯ್ತು. ಅಂದ್ರೆ ಬೆಳಿಗ್ಗೆ ನಾನು ಪಾರ್ಟ್ ಟೈಮ್ ಅಲ್ಲಿ ಇರ್ತಿದ್ದೆ, ಮಧ್ಯಾಹ್ನ ಆದ್ಮೇಲೆ ಫೀಲ್ಡ್ ವರ್ಕ್ ಹೋಗ್ಬಿಡ್ತಾ ಇದ್ದೆ. ನೈಟ್ ಬರೋ ಅಷ್ಟರಲ್ಲಿ ನೈಟ್ 8 o'clock 9 o'clock ನನ್ನ ಹತ್ರ ಮೊಬೈಲ್ ಇಲ್ಲ ಕಮ್ಯುನಿಕೇಟ್ ಮಾಡ್ಲಿಕ್ಕೆ. ಆ ಟೈಮಲ್ಲಿ ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು, ಬಸ್ಸಲ್ಲಿ ಬರ್ಬೇಕಾಗಿತ್ತು, ತುಂಬಾ ದೂರ ಹೋಗ್ತಾ ಇದೆ. ಯಾಕಂದ್ರೆ ಅಗ್ರಿಕಲ್ಚರ್ಗೆ ಹೋಗ್ತಾ ಇದ್ದೆ ಅವಾಗ ನಾನು. ವಿಲೇಜ್ಗೂ ಕೂಡ ನಾನು ಹೋಗಿ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಲ್ಲಿ ಹೋಗ್ತಾ ಇದೆ. ಯಾಕಂದ್ರೆ ನನಗೆ ಕಾಂಟ್ಯಾಕ್ಟ್ಸ್ ಇಲ್ಲ, ನಾನು ಈ ತರ ಆದ್ರೂ ಕಾಂಟ್ಯಾಕ್ಟ್ಸ್ ನ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿ ಹೋದಾಗ ಎಷ್ಟೋ ದಿನಗಳು ನೈಟ್ ಲೈಟ್ ಅಲ್ಲಿ ನನಗೆ ಭಯ ಆಗೋದು, ಒಬ್ಬನೇ ಬರ್ಬೇಕು, ಕಾಡೊಳಗಡೆ ಸಿಗಾಕ ಬಿಡ್ತಾ ಇದ್ದೆ ಎಷ್ಟೋ ದಿನ. ಯಾಕಂದ್ರೆ ವಿಲೇಜ್ ಗಳಲ್ಲಿ ಮನೆಗಳು, ತೋಟಗಳು ಎಲ್ಲೆಲ್ಲಿರುತ್ತೆ ಗೊತ್ತಿಲ್ಲ, ಮನೆಗಳಿಗೆ ಯಾರು ಹೋಗ್ಲಿಕ್ಕೆ ಆಗಲ್ಲ. ಎಲ್ಲಿ ತೋಟ ಕಾಣಿಸುತ್ತೋ ರೋಡಲ್ಲಿ ಅಲ್ಲಿ ಹೋಗೋದು, ಡೆಮೋ ಕೊಟ್ಬಿಟ್ಟು ಬರೋದು, ಬರೋಕೆ. ಅಂದ್ರೆ ಬರ್ಬೇಕಾದ್ರೆ ನಾನು ಪಾರ್ಟ್ ಟೈಮ್ ಅಲ್ಲಿ ಇದ್ದಾಗ ಲೇಟ್ ಆಗ್ತಾ ಇತ್ತು. ಆ ಟೈಮಲ್ಲಿ ಡೈಲಿ ಮನೆಗ್ ಬರ್ತಾ ಇದ್ದೆ. ಮನೆಗ್ ಬಂದಾಗ ಮನೆಯಲ್ಲಿ ತುಂಬಾನೇ ಜಗಳಗಳು. ಏನಂತಂದ್ರೆ ರೂಮ್ಮೇಟ್ಸ್ 4 members 5 members ಇದ್ವಿ, ತುಂಬಾನೇ ಜಗಳಗಳು. ರೂಮ್ಮೇಟ್ಸ್ ಅಂದ್ರೆ ಗೊತ್ತಿರುತ್ತೆ, ಬ್ಯಾಚುಲರ್ಸ್ ಲೈಫ್ ತುಂಬಾ ಜನಗಳಿಗೆ ಗೊತ್ತಿರುತ್ತೆ. ಒಬ್ಬ ಅಡಿಗೆ ಮಾಡಕ್ ಇರ್ಬೇಕು, ಒಬ್ಬ ಪಾತ್ರೆ ತೊಳಿಬೇಕು, ಒಬ್ಬ ಮನೆ ಕ್ಲೀನ್ ಮಾಡ್ಬೇಕು, ಒಬ್ಬ ಏನ್ ಮಾಡ್ಬೇಕು, ಬಟ್ಟೆಗಳನ್ನ ಎತ್ತಿ ಮಡ್ಚಿಡ್ಬೇಕು, ನೀಟ್ನೆಸ್ ಮೇಂಟೈನ್ ಮಾಡ್ಬೇಕು. ಈ ತರ ಎಲ್ಲಾರು ಹಂಚ್ಕೊಂಡಿದ್ರು. ಆದ್ರೆ ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ರಿಯಲಿ ಫ್ರೆಂಡ್ಸ್, ನಿಜವಾಗೂ ಈಗ ಹೇಳ್ಕೊಂಡ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ. ಆ ಸಿಚುವೇಶನ್ ನ ಹೇಳ್ಕೊಂಡ್ರೆ ನಿಜವಾಗೂ ಆ ಒಂದು ಸಿಚುವೇಶನ್ ನನ್ನ ಲೈಫ್ ಅಲ್ಲಿ ಬಹಳಷ್ಟು ಚೇಂಜಸ್ ನ ತಂದಿದೆ. ಏನಂದ್ರೆ ನೈಟ್ ಬರ್ತಾ ಇದೆ, ಆ ಟೈಮಲ್ಲಿ ಡೋರ್ ಹಾಕೊಂಡು ಎಲ್ಲಾ ಮಲಗ್ಬಿಡ್ತಾ ಇದ್ರು. ಕಿಚನ್ಗೆ ಹೋಗ್ತಾ ಇದೆ, ಊಟ ಪಾತ್ರೆ ನೋಡಿದಾಗ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಎತ್ತಿಟ್ಬಿಡ್ತಾ ಇದ್ರು. ಅಂದ್ರೆ ಇವನು ಮೋದಿ ಕೇರ್ ಅಂತ ಹೋಗ್ತಾನೆ, ಮನೇಲಿ ಏನು ಕೆಲಸ ಮಾಡಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಆ ತರ ಮಾಡಿದಾಗ ನಾನು ಆ ಟೈಮಲ್ಲಿ ಅಡುಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಆ ಟೈಮಲ್ಲಿ ರಾಗಿ ಹಿಟ್ಟು ಮಾತ್ರ ಇತ್ತು. ಅದನ್ನ
ಅಂಬ್ಲಿ ಮಾಡ್ಕೊಂತ ಇದ್ದೆ, ಅಂಬ್ಲಿ ಮಾಡ್ಕೊಂಡು ಕುಡ್ದುಟ್ ಮಲ್ಗ್ತಾ ಇದ್ದೆ. ಆದ್ರೆ ಅವತ್ತು ಕೂಡ ನಾನು ಫೀಲ್ ಮಾಡ್ಕೊಂಡನಲ್ಲ. ಯಾಕಂತಂದ್ರೆ ಅವತ್ತಿನ ಸಿಚುವೇಶನ್ ಆತರ ಇರೋದು ನನಗ್ ತುಂಬಾನೇ ಫೀಲಿಂಗ್ಸ್ ಕೊಡ್ತು. ಅವಾಗ ನಾನ್ ಚಾಲೆಂಜಸ್ ತಗೊಂಡೆ. ಏನಂತಂದ್ರೆ ಇವತ್ತು ನನಗೆ ಈ ರೀತಿ ಮಾಡಬಹುದು, ನಾಳೆ ಒಂದಿನ ನಂದು ಕೂಡ ಟೈಮ್ ಬಂದೇ ಬರುತ್ತೆ. ನನ್ ಲೈಫ್ ಕೂಡ ಏನಂತಂದ್ರೆ ಇದಕ್ಕಿಂತ ಬ್ಯೂಟಿಫುಲ್ ಲೈಫ್ ನ ನಾನು ರೂಪಿಸ್ಕೊಂತೀನಿ ಅಂತ ನಾನ್ ಅನ್ಕೊಂಡಿದ್ದೆ. ಯಾಕಂತಂದ್ರೆ ಟ್ರೈನಿಂಗ್ ಹೋದಾಗ ಹೇಳ್ತಾ ಇರೋರು ಲೀಡರ್ಸ್ ಗಳು ಏನಂದ್ರೆ ಬಾತ್ಕೋಳಿ ನೀರ್ ಮೇಲೆ ತೇಲ್ತಾ ಇರುತ್ತೆ, ರೈಟ್? ಏನಂತಂದ್ರೆ ಬಾತ್ಕೋಳಿ ನೀರ್ ಮೇಲೆ ತೇಲ್ತಾ ಇದೆ ಅಂತಂದ್ರೆ ಬಾತ್ಕೋಳಿ ಮೇಲೆ ಹೋಗ್ತಾ ಇರೋದ್ ಮಾತ್ರನೇ ಗೊತ್ತಿರುತ್ತೆ. ಆ ಬಾತ್ಕೋಳಿ ಎಲ್ಲಿ ವರ್ಕ್ ಮಾಡ್ತಿದೆ ಅನ್ನೋದು ನಮಗ್ ಗೊತ್ತಿರೋದಿಲ್ಲ. ಕರೆಕ್ಟ್ ಅಲ್ವಾ? ಬಾತ್ಕೋಳಿ ಹುಚ್ಚು ಬಾತ್ಕೋಳಿ ಅನ್ಕೊಂತಾರೆ ತುಂಬಾ ಜನ. ಏನಪ್ಪಾ ಇದು ಏನು ಕೂಡ ಆಗ್ತಾ ಇಲ್ಲ, ತೇಲ್ತಾ ಇದೆ, ಬೊಂಬೆ ತರ ತೇಲ್ತಾ ಇದೆ ಅಂತ ಅನ್ಕೊಂತಾರೆ. ಆದ್ರೆ ಅದ್ರ ವರ್ಕ್ ಎಲ್ಲಿ ನಡೀತಿರುತ್ತೆ ಅಂತ ಗೊತ್ತಿರೋದಿಲ್ಲ. ನಾನ್ ಅವಾಗ ಅನ್ಕೊಂಡಿದ್ದಿಷ್ಟೇ, ಏನಂತಂದ್ರೆ ನನ್ನ ವರ್ಕ್ ನನಗ್ ಗೊತ್ತಿದೆ, ನನಗೆ ನನ್ನ ಲೈಫ್ ನ ರೂಪಿಸ್ಕೊಳ್ಳಿಕ್ಕೆ ಮೋದಿ ಏನಿದೆ, ನನ್ನ ಅಪ್ಲೈನ್ ಇದ್ದಾರೆ. ಇವತ್ತು ಇವರೆಲ್ಲ ಕೂಡ ನನಗೆ ಕೊಡ್ಬೋದು. ಇದು ಒಂದು ನನಗೆ ಚಾಲೆಂಜಸ್ ಆಗಿ ನಾನು ಕನೆಕ್ಟ್ ಮಾಡ್ಕೊಂಡೆ, ಚಾಲೆಂಜಸ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ. ಯಾಕಂದ್ರೆ ಎಷ್ಟೇ ಕಷ್ಟ ಬರ್ಲಿ ನಾನು ಒಂದೇ ಒಂದು ಸಾಂಗ್ ಅನ್ನ ಕೇಳ್ತಾ ಇದ್ದೆ. ಅವತ್ತು ಯಾವ್ದು ಇರ್ಲಿಲ್ಲ. ನಾನು ಡಿಸಪಾಯಿಂಟ್ ಆದಾಗೆಲ್ಲ ನಾನೊಂದು ಸಾಂಗ್ ಕೇಳ್ತಾ ಇದ್ದೆ, ಅರಳುವ ಹೂಗಳೇ ಸಾಂಗ್ ಕೇಳ್ತಾ ಇದ್ದೆ. ಆ ಸಾಂಗ್ ನ ಕೇಳಿದಾಗ ನನ್ನ ಬಾಡಿಯಲ್ಲಿ ಮೈಯಲ್ಲೆಲ್ಲ ರೋಮಗಳೆಲ್ಲ ನಿಂತ್ಕೊಂತಾ ಇತ್ತು. ಎಸ್, ಇವತ್ತು ಕಷ್ಟ ಇದೆಯಾ, ನಾಳೆ ದಿನ ಮುಂದೊಂದು ದಿನ ನನ್ನ ಒಂದು ಕಾಲ ಬಂದೇ ಬರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನಿಜವಾಗೂ ನನ್ನ ರಿಲೇಟಿವ್ಸ್ ಗಳಲ್ಲೂ ಕೂಡ ತುಂಬಾನೇ ಪ್ರಾಬ್ಲಮ್ಸ್ ಆಯ್ತು. ಇವನು ಮೋದಿ ಕೇರ್ ಅಂತ ಹೋಗ್ತಿದ್ದಾನೆ, ಇವನ್ ಲೈಫ್ ಅಲ್ಲಿ ಮುಂದೆ ಬರೋದಿಲ್ಲ, ಇವನ್ ಲೈಫು ಏನು ಫುಟ್ಪಾತ್ ಆಗತ್ತೆ, ಅಂದ್ರೆ ಎಗೇನ್ ವಿಲೇಜ್ಗೆ ಬಂದು ಸೆಟ್ಲ್ ಆಗ್ತಾನೆ ಅಂತ ಹೇಳಿ ತುಂಬಾ ಕಡೆ ನೆಗೆಟಿವ್ ನ ಸ್ಪ್ರೆಡ್ ಮಾಡಿದ್ರು. ತುಂಬಾ ಜನ ಏನು ಈ ಸೋಪು ಶಾಂಪು ಬಿಸ್ನೆಸ್ ಇಟ್ಕೊಂಡು ಇವನು ಮನೆ ಕಟ್ತಾನಂತೆ ಅಂತ ಹೇಳಿದ್ರು. ಇವನು ಕಾರ್ ತಗೊಂತಾನಂತೆ, ಇವನು ಫಾರಿನ್ ಟ್ರಿಪ್ ಹೋಗ್ತಾನಂತೆ. ಏನು ಬಣ್ಣ ಸುಣ್ಣ ಮೇಕಪ್ ನಮ್ದು ಕಾಸ್ಮೆಟಿಕ್ಸ್ ಬಗ್ಗೆ ನಾನು ಶೇರ್ ಮಾಡಿದಾಗ ಏನು ಬಣ್ಣ ಸುಣ್ಣ ಬಳಿದ್ಬಿಟ್ಟು ಇವನು ಕಾರ್ ತಗೊಂತಾನಂತೆ ಅಂತ ಡೈರೆಕ್ಟ್ ಆಗೇ ಹೇಳಿದ್ರು. ನಿಜವಾಗೂ ಆ ಟೈಮಲ್ಲಿ ಹರ್ಟ್ ಆಯ್ತು. ಆದ್ರೆ ಅವಾಗ ಚಾಲೆಂಜಸ್ ಸ್ಟಾರ್ಟ್ ಆಯ್ತು ನನಗೆ. ಚಾಲೆಂಜಸ್ ಏನಂತಂದ್ರೆ ಇವ್ರ ಮುಂದೆ ನಾನು ಏನಂತ ತೋರ್ಸ್ಕೊಡ್ಬೇಕು. ಆದ್ರೆ ನನ್ನ ತಂದೆ ತಾಯಿ, ನನ್ನ ಫ್ಯಾಮಿಲಿಗೆ ನನಗಾಗಿರುವಂತ ನೆಗೆಟಿವ್ಸ್ ಆಗ್ಬೋದು, ನನ್ನ ಇದಾಗ್ಬೋದು, ನಾನು ಯಾವ್ದನ್ನು ಕೂಡ ಶೇರ್ ಮಾಡ್ತಿಲ್ಲ. ನಾನು ಬಾಧೆ ಪಡ್ತಿದ್ದೀನಿ, ನನ್ನ ತಂದೆ ತಾಯಿ ಯಾವತ್ತೂ ಕೂಡ ಬಾಧೆ ಪಡಬಾರ್ದು ಅನ್ನೋ ಒಂದು ಥಾಟ್ ಇತ್ತು. ನಾನು ಶೇರ್ ಮಾಡ್ತಾ ಇದ್ದು ಒಂದೇ ನನ್ನ ಅಪ್ಲೈನ್ ವಿಜಯಲಕ್ಷ್ಮಿ ಮೇಡಮ್. ಏನಂತಂದ್ರೆ ಅವ್ರು ನನಗೆ ಪ್ರತಿ ಕ್ಷಣನೂ ಕೂಡ, ನಾಗರಾಜ್ ಇವತ್ತು ಅವ್ರದ್ದು ಟೈಮ್, ನಾಳೆ ನಿಂದು ಟೈಮ್ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಇವತ್ತು ನನಗೂ ಕೂಡ ಈ ತರ ಸಿಚುವೇಶನ್ ಕೊಟ್ಟಿದ್ರು. ಇವತ್ತು ನಾನ್ ಬದುಕ್ತಾ ಇಲ್ವಾ, ನಾನ್ ಕಾರ್ ತಗೊಂಡಿಲ್ವಾ, ನಾನು ಒಳ್ಳೆ ಲೈಫ್ ನ ಲೀಡ್ ಮಾಡ್ತಿಲ್ವಾ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ನೆಕ್ಸ್ಟ್ ನನಗೆ ಸಪೋರ್ಟಿವ್ ಆಗಿ ಬಂದಂತವ್ರು ಮಿಸ್ಟರ್ ಹರೀಶ್ ರೆಡ್ಡಿ. ನಿಜವಾಗೂ ಅವ್ರ ಜೊತೆ ತುಂಬಾನೇ ಒಡನಾಟಗಳು ಸ್ಟಾರ್ಟ್ ಆಯ್ತು. ನನಗೆ ತುಂಬಾನೇ ಸಪೋರ್ಟ್ ಆದ್ರು. ನಾನು ನೆಗೆಟಿವ್ ತಗೊಂಡ್ ಬರ್ತಾ ಇದ್ದೆ, ಅವ್ರು ನನ್ನ ಪಾಸಿಟಿವ್ ಮಾಡ್ತಾ ಇದ್ರು. ನಾನು ನೆಗೆಟಿವ್ ತಗೊಂಡ್ ಬರ್ತಾ ಇದ್ದೆ, ಅವರು ಪಾಸಿಟಿವ್ ಮಾಡ್ತಾ ಇದ್ರು, ನನ್ನ ಕನೆಕ್ಟ್ ಮಾಡ್ತಾ ಇದ್ರು ಸಿಸ್ಟಮ್ಗೆ. ರಿಯಲಿ ಅವರು ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್, ನೆಕ್ಸ್ಟ್ ಪಾರ್ಟ್ ನ ಕವರ್ ಮಾಡ್ಲಿಕ್ಕೆ ನನ್ನ ವೈಫ್ ಬರ್ತಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂತಾರೆ. ನೆಕ್ಸ್ಟ್ ಪಾರ್ಟ್ ನ ನಾನ್ ಕವರ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಹೆಸರು ಶಿಲ್ಪಾ ನಾಗರಾಜ್. ನನ್ನ ಒಂದು ಬ್ಯಾಕ್ ಗ್ರೌಂಡ್ ಬಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಫ್ರೆಂಡ್ಸ್, ಹಳ್ಳಿ ಅಂದ ತಕ್ಷಣ ಹೆಣ್ಮಕ್ಳಿರೋ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ಜವಾಬ್ದಾರಿ ಜಾಸ್ತಿ ನಮ್ಮ ಅಪ್ಪ ಅಮ್ಮಗೆ. ಹೊರಗಡೆ ಎಲ್ಲೂ ಕಳಿಸ್ತಾ ಇರ್ಲಿಲ್ಲ. ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಕಾಲೇಜ್ ವರ್ಗು ಹೋಗಿ ಓದಿದೀನಿ ಅಂತ ಹೇಳಿದ್ರೆ ಅದು ನಾನ್ ಮಾತ್ರನೇ. ಸೊ ತುಂಬಾ ಈ ಒಂದು ವಿಷಯದಲ್ಲಿ ನನಗೆ ಖುಷಿ ಆಗುತ್ತೆ, ನಾನು ಕಾಲೇಜ್ ವರ್ಗು ಹೋಗಿದ್ದೀನಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ಇನ್ನು ಎಜುಕೇಶನ್ ಮಾಡ್ಬೇಕು ಅನ್ನೋ ಒಂದು ಆಸೆ, ಆದ್ರೆ ಬಿಟ್ಟಿಲ್ಲ. ಸೊ ಎಜುಕೇಶನ್ ಸೆಕೆಂಡ್ PUC ಮುಗಿದ ತಕ್ಷಣನೇ ಮ್ಯಾರೇಜ್ ಆಯ್ತು. ಫ್ರೆಂಡ್ಸ್, ಜಸ್ಟ್ ಕಾಲೇಜ್ ಹೋಗ್ತಾ ಇದ್ದೆ, ಮುಗಿದ ತಕ್ಷಣ ಮನೆಗ್ ಬರ್ತಾ ಇದ್ದೆ. ಹೊರಗಿನ ಪ್ರಪಂಚ ಯಾವ ರೀತಿ ಇದೆ ಅನ್ನೋದು ಕೂಡ ನನ್ಗೆ ಗೊತ್ತಿಲ್ಲ, ನೋಡಿಲ್ಲ. ಅಪ್ಪ ಅಮ್ಮನ ನಾನು ಹೊರಗಡೆ ಎಲ್ಲೂ ಬಿಡ್ತಾ ಇರ್ಲಿಲ್ಲ. ಸೊ ಮ್ಯಾರೇಜ್ ಆದ್ಮೇಲೆ ಅನ್ಕೊಂಡೆ, ನನ್ನ ಲೈಫ್ ಅಲ್ಲಿ ಇನ್ನಾದ್ರೂ ನಾನು ಚೆನ್ನಾಗಿರ್ತೀನಿ, ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ತೀನಿ, ನಾಗರಾಜ್ ಅವ್ರ ಜೊತೆಗೆ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ತುಂಬಾನೇ ಆಸೆಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಮ್ಯಾರೇಜ್ ಆದ್ಮೇಲೆ ಅದು ಯಾವ್ದು ಕೂಡ ಈಡೇರ್ಲಿಲ್ಲ, ಅಂದ್ರೆ ನನಸಾಗಿಲ್ಲ. ಕನಸಾಗಿ ಉಳ್ಕೊಂತು. ಮ್ಯಾರೇಜ್ ಆದ ತಕ್ಷಣ ಫಸ್ಟ್ ಟೈಮ್ ಅಂದ್ರೆ ಸಿಟಿಗೆ ಬಂದಿದ್ದು.
ಸೊ ಹಳ್ಳಿಯಿಂದ ಸಿಟಿಗೆ ಬಂದು ನಾನು ಇಲ್ಲಿ ಅಡ್ಜಸ್ಟ್ ಆಗ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಸೊ ನಾವ್ ಅಲ್ಲಿ ಬೆಳೆದಂತ ವೇನೆ ಬೇರೆ ತರ ಇತ್ತು. ಅಂದ್ರೆ ನಾವ್ ಮಾತಾಡೋದಿರ್ಬೋದು, ನಮ್ಮ ಒಂದು ಡ್ರೆಸ್ ಕೋಡ್ ಇರ್ಬೋದು, ಸೊ ಇದೆಲ್ಲ ಚೇಂಜ್ ಇತ್ತು. ನನ್ಗೆ ಸಿಟಿಗ್ ಬಂದ ತಕ್ಷಣ ಎಲ್ರ ಜೊತೆ ಮಿಂಗಲ್ ಆಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಆ ಒಂದು ಕಾರಣದಿಂದಾಗಿ ನಾನು ಮೋದಿಕೇರಿಗೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ನಮ್ಮ ಮ್ಯಾರೇಜ್ ಆದ್ಮೇಲೆ ನಮ್ಮ ರಿಲೇಶನ್ ಅಲ್ಲಿ ಒಬ್ರು ಹೇಳಿದ್ರು, ಸೊ ಶಿಲ್ಪಾ ಸೋಪು ಶಾಂಪು ಮಾರೋ ಹುಡುಗನ್ನ ಮದ್ವೆ ಆಗಿದ್ದಾಳೆ ಅಂತ ಹೇಳಿ. ಸಾರಿ, ಇವಳು ಕೂಡ ಅದೇ ಒಂದು ಕೆಲ್ಸನ ಮಾಡ್ಬೇಕಾಗುತ್ತೆ, ಸೋಪು ಶಾಂಪು ಮಾರ್ಬೇಕಾಗುತ್ತೆ ಇಬ್ರು ಜೊತೆಯಲ್ಲಿ ಅಂತ ಹೇಳಿ ನಮ್ಮನ್ನ ತುಂಬಾನೇ ಅವಮಾನ ಮಾಡಿದ್ರು. ಮೋದಿಕೇರ್ ಬಗ್ಗೆ ಏನು ಗೊತ್ತಿಲ್ಲ ನನ್ಗೆ. ಸೊ ಅವ್ರು ಹೇಳಿದಿನೇ ನಿಜ ಅಂತ ನಾನ್ ಅನ್ಕೊಂಡೆ. ಹೀಗಾಗಿ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರ್ಲಿಲ್ಲ. ಸೊ ಅವರು ಬೆಳಗ್ಗೆ ಹೋದ್ರೆ ನೈಟ್ ಬರೋದು ಕೆಲವೊಂದ್ ಟೈಮ್ 12 o'clock 1 o'clock ಈ ತರ ಆಗ್ತಾ ಇತ್ತು. ನನ್ಗೆ ಒಬ್ಳೇ ಇರ್ಬೇಕು ಅಂತಂದ್ರೆ ತುಂಬಾ ಭಯ. ಯಾಕಂತಂದ್ರೆ ನಾನು ನೈಟ್ 12 o'clock 1 o'clock ಅಂದ್ರೆ ತುಂಬಾನೇ ಭಯ ಬೀಳ್ತಾ ಇದ್ದೆ ಆ ಟೈಮಲ್ಲಿ. ಸೊ ಅಪ್ಪ ಅಮ್ಮನ ತುಂಬಾ ನೆನೆಸ್ಕೊಂತಾ ಇದ್ದೆ. ಈ ಒಂದು ಕಾರಣದಿಂದಾಗ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಇರ್ಲಿಲ್ಲ. ಸೊ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾ ಇದ್ರು, ನಾನ್ ಮನೆಯಲ್ಲೇ ಇರ್ತಾ ಇದ್ದೆ. ಮನೆಯಲ್ಲಿ ಏನ್ ಮಾಡೋದು, ಮನೆಯಲ್ಲಿ ಒಂಟಿಯಾಗಿದ್ರೆ ಆಲೋಚನೆಗಳು ಜಾಸ್ತಿ ಬರ್ತಾನೆ ಇರುತ್ತೆ. ಸೊ ಮನೆ ಮೇಂಟೆನೆನ್ಸ್ಗೆ ಆಗ ನಾಗರಾಜ್ ಅವ್ರಿಗೆ ತುಂಬಾನೇ ಸಾಲ ಇತ್ತು, ಪ್ರಾಬ್ಲಮ್ಸ್ ಅಲ್ಲಿ ಇದ್ವಿ. ಸ್ಟಾರ್ಟಿಂಗ್ ಒಂದು ದೊಡ್ಡ ಮನೆಯಲ್ಲಿ ಇದ್ವಿ ಮದ್ವೆ ಆಗಿ ಬಂದಾಗ. ಸಾಲದ ಬಾಧೆ ಜಾಸ್ತಿ ಆಗ್ತಾ ಆಗ್ತಾ ಪರಿಸ್ಥಿತಿ ತುಂಬಾನೇ ಕಷ್ಟ ಅನ್ನಿಸ್ತಾ ಇತ್ತು ನಮ್ಗೆ. ತೀರಾ ಒಂದು ಚಿಕ್ಕ ಮನೆಗೆ ಬಂದ್ವಿ. ಮತ್ತೆ ಅದು ಯಾವ ತರ ಅಂತ ಹೇಳಿದ್ರೆ ಹಾಲು ಕಿಚನು ಎಲ್ಲ ಒಂದೇ ಕಡೆ. ಯಾರಾದ್ರೂ ಗೆಸ್ಟ್ ಬಂದ್ರು ಕೂಡ ಮಲ್ಕೊಳಕ್ ಕೂಡ ನಮ್ಗೆ ಜಾಗ ಇರ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಊರಿಂದ ಯಾರಾದ್ರೂ ಬರ್ತೀವಿ ಅಂದ್ರು ಕೂಡ ನಾವೇ ಬೇಡ ಅಂತ ಹೇಳ್ತಾ ಇದ್ವಿ. ಸೊ ಈಗಿರ್ಬೇಕಾದ್ರೆ ಮನೇಲಿ ಇದು ಏನ್ ಮಾಡೋದು ಅಂತ ಹೇಳಿ ನಾನು ಒಂದು ಬಟ್ಟೆ ಶಾಪ್ಗೆ ಕೆಲ್ಸಕ್ಕೆ ಸೇರ್ಕೊಂಡೆ. ಅಲ್ಲಿ ತುಂಬಾನೇ ಕಷ್ಟ. ಅಂದ್ರೆ ಲೈಫ್ ಜೀವನ ನಡೆಸ್ಬೇಕು ಅಂತಂದ್ರೆ ಯಾವ ರೀತಿ ಎಲ್ಲ ಕಷ್ಟ ಪಡ್ಬೇಕು ಅನ್ನೋದನ್ನ ನಾನು ಅಲ್ಲಿ ತಿಳ್ಕೊಂಡೆ. ನಮ್ಮನ್ನ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಕಷ್ಟಪಟ್ಟು ಸಾಕ್ತಾ ಇದ್ರು ಅನ್ನೋದು, ನನ್ಗೆ 1 ರೂಪಾಯಿ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಎಷ್ಟೆಲ್ಲ ರಿಸ್ಕ್ ತಗೋಬೇಕು ಅನ್ನೋದು ನನ್ಗೆ ಅಲ್ಲಿ ಗೊತ್ತಾಯ್ತು ಫ್ರೆಂಡ್ಸ್. ಏನಂತಂದ್ರೆ ಬಟ್ಟೆ ಶಾಪ್ ಅಂತಂದ್ರೆ ಕಸ್ಟಮರ್ಸ್ ಜಾಸ್ತಿ ಇದ್ದಾಗ ನಿಂತ್ಕೊಂಡೇ ನಾವು ಕಸ್ಟಮರ್ಸ್ ನ ಅಟೆಂಡ್ ಮಾಡ್ಬೇಕಿತ್ತು. ಸೊ ಅಲ್ಲಿ ಓನರ್ ಕೂಡ ಅಷ್ಟೇ, ನಾವೇನಾದ್ರೂ ಕಸ್ಟಮರ್ನ ಸರಿಯಾಗಿ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಕಸ್ಟಮರ್ಸ್ ಮುಂದೆನೆ ಬೈಯಕ್ ಸ್ಟಾರ್ಟ್ ಮಾಡೋರು. ಸೊ ಹಾಗಾಗಿ ನಾನು ನಮ್ಮ ಅಪ್ಪ ಅಮ್ಮ ಹತ್ರನೇ ಒಂದು ಸಾರಿ ಕೂಡ ನಮ್ಮನ್ನ ಇಷ್ಟು ಬೈದಿಲ್ಲ. ಅಂಡ್ ನಾಗರಾಜ್ ಅವ್ರು ಕೂಡ ಮದ್ವೆ ಆದಾಗೂ ನಮ್ಮನ್ನ ಅಷ್ಟು ಬೈದಿಲ್ಲ. ಇವ್ರೆ ಅವ್ರ ಹತ್ರನೂ ಬಂದು ನಾವ್ ಬೈಸ್ಕೋಬೇಕಲ್ಲ ಅಂತ ಹೇಳಿ ತುಂಬಾನೇ ಅಳು ಬರ್ತಾ ಇತ್ತು ಆ ಒಂದು ಟೈಮ್ ಅಲ್ಲಿ. ಮೋದಿಕೇರ್ ಮೇಲೆ ನನ್ಗೆ ನಿಜವಾಗ್ಲೂ ಅಲ್ಲಿವರೆಗೂ ನಂಬಿಕೆನೇ ಇರ್ಲಿಲ್ಲ. ಮ್ಯಾರೇಜ್ ಆಗಿ 3 years ಆದ್ರೂ ಕೂಡ ನನ್ಗೆ ನಂಬಿಕೆ ಇರ್ಲಿಲ್ಲ. ಏನಂತಂದ್ರೆ ಆ ಟೈಮಲ್ಲಿ ನಾಗರಾಜ್ ಅವ್ರಿಗೆ ಬರ್ತಾ ಇದ್ದಂತ ಇನ್ಕಮ್ ನನ್ಗೆ ಅಷ್ಟು ನಂಬಿಕೆ ಇರ್ಲಿಲ್ಲ ಮೋದಿಕೇರ್ ಮೇಲೆ. ಸೊ ಇವ್ರೇನೋ ಮಾಡ್ತಿದಾರೆ ಅಂತ ಹೇಳಿ ನನ್ ಪಾಡಿಗೆ ನಾನ್ ಸುಮ್ನೆ ಇದ್ದೆ. ಅವರು ಕೂಡ ನಿನ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಆವಾಗ್ಲೇ ಜಾಯ್ನ್ ಆಗು ಅಂತ ಹೇಳಿದ್ರು ಮೋದಿಕೇರ್ಗೆ. ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕು ಅಂತ ಹೇಳ್ತಾರಲ್ವಾ. ಸೊ ಹಾಗೇನೆ ಇದೇ ತರ 3 years ಹೇಗೋ ಕಳ್ದೋಯ್ತು. ಒನ್ ಟೈಮ್ ನಾಗರಾಜ್ ಅವರು ಪಾರ್ಟ್ ಟೈಮ್ ಅಲ್ಲಿ ಮೋದಿಕೇರ್ ಮಾಡ್ತಾ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಸೊ ಅವ್ರಿಗೆ ಟೈಫಾಯ್ಡ್ ಜ್ವರ ಬಂದು 1 month ಫುಲ್ ರೆಸ್ಟಿಗೆ ಹೋದ್ರು ಅವರು. ಆ ಒಂದು ಟೈಮ್ ಅಲ್ಲಿ ನಿಜವಾಗ್ಲೂ ನಮ್ಗೆ ಇರೋ ಕಮಿಟ್ಮೆಂಟ್ಗೆ ಏನ್ ಮಾಡೋದು, ಆ ಒಂದು ಟೈಮ್ ತುಂಬಾನೇ ನಮ್ಗೆ ಕಷ್ಟ ಆಗ್ತಾ ಇತ್ತು ಅವಾಗ. ಆ ಕಂಪನಿ ಅವ್ರು ಹೇಳಿದ್ರು, ಅಂದ್ರೆ ಕೆಲಸ ಮಾಡ್ತಾ ಇದ್ ಕಡೆ ಹೇಳಿದ್ರು, ನೋಡಪ್ಪ ಈ ಮಂತ್ ನೀನ್ ಮಾಡಿರೋದು ಜಸ್ಟ್ 3 to 4 days ಅಷ್ಟೇನೆ ವರ್ಕ್ ಮಾಡಿರೋದು, ಅದ್ರದ್ ಮಾತ್ರನೇ ನಾವು ನಿಮ್ಗೆ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅವಾಗ ಇಬ್ರು ಕೂತು ಯೋಚನೆ ಮಾಡಿದ್ವಿ, ಇರೋ ಕಮಿಟ್ಮೆಂಟ್ಗೆ ಏನ್ ಮಾಡೋದು ಅಂತ ಹೇಳಿ. ನಿಜವಾಗ್ಲು ನಾನು ಅಲ್ಲಿ ಟ್ರಾನ್ಸ್ಫರ್ ಆದೆ. ನಂಬಿಕೆ ಬಂತು ಮೋದಿಕೇರ್ ಮೇಲೆ. ಯಾವ ತರ ಅಂತ ಹೇಳಿದ್ರೆ, ನ್ಯಾಚುರಲ್ ಆಗಿ ಏನು ಇನ್ಕಮ್ ಬರ್ತಾ ಇತ್ತು ನಮ್ಗೆ ಮೋದಿಕೇರ್ ಇಂದ, ಸೊ ಅದಕ್ಕೆ ಹೈಯೆಸ್ಟ್ ಆ ಮಂತೆ ನಮ್ದು ಹೈಯೆಸ್ಟ್ ಚೆಕ್ ಬಂದಿದ್ದು. ಸೊ ನಿಜವಾಗ್ಲು ಆ ಒಂದು ಕ್ಷಣ ನನ್ನ ಲೈಫ್ ಅಲ್ಲಿ ಮರಿಲಿಕ್ಕಾಗಲ್ಲ. ಅಲ್ಲಿಂದ ಏನಂತಂದ್ರೆ 1 month ನಾವು ಮೋದಿಕೇರ್ಗೋಸ್ಕರ ಏನು ಕೂಡ ವರ್ಕ್ ಮಾಡಿಲ್ಲ ಅವರು, ಆದ್ರೆ ಇಷ್ಟು ಚೆಕ್ ಬಂದಿದೆಯಲ್ಲ ಅಂತ ಹೇಳಿ ನನ್ಗೆ ಅಲ್ಲಿ ನಂಬಿಕೆ ಜಾಸ್ತಿ ಆಯ್ತು. ಯಾಕೆ ನಾಗರಾಜ್ ಮೋದಿಕೇರ್ಗೆ ಜಾಯಿನ್ ಆದಾಗಿಂದ ಎಷ್ಟೇ ನೆಗೆಟಿವ್ಸ್ ಏನೇ ಪ್ರಾಬ್ಲಮ್ಸ್ ಬಂದ್ರು ಅದನ್ನೆಲ್ಲ ಫೇಸ್ ಮಾಡಿ ಯಾಕೆ ಮೋದಿಕೇರ್ ಅಲ್ಲಿ ನಿಂತ್ರು ಅನ್ನೋದಕ್ಕೆ ನನ್ಗೆ ರೀಸನ್ ಅವಾಗ ಗೊತ್ತಾಯ್ತು. ಮೋದಿಕೇರ್ ನಾವ್ ಅನ್ಕೊಂಡಿದ್ದನ್ನೆಲ್ಲ ಕೊಡೋದಕ್ಕೆ ರೆಡಿ ಇದೆ ಅಂದ್ಮೇಲೆ ತಗೊಳ್ಳೋದಕ್ಕೆ ನಾವ್ ಯಾಕೆ ರೆಡಿ ಇಲ್ಲ, ನಾನ್ ಯಾಕೆ ರೆಡಿ ಇಲ್ಲ? ಸೊ ನನ್ನ ಒಂದು ಡ್ರೀಮ್ ನಾನು ಇಲ್ಲಿ ಫುಲ್ಫಿಲ್ ಮಾಡ್ಕೋಬಹುದಲ್ವಾ ಅಂತ ಹೇಳಿ ಮೋದಿಕೇರ್ಗೆ ನಾನು ಕೂಡ ನಾಗರಾಜ್ ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತೆ, ಅವ್ರ ಜೊತೆ ಕೈ ಜೋಡಿಸ್ದೆ.
ಸ್ಟಾರ್ಟಿಂಗು ಚಂದಾಪುರದಲ್ಲಿ ಒಂದು ಮೀಟಿಂಗ್, ಒಂದು BOM ಅಟೆಂಡ್ ಮಾಡಿದೆ ಫ್ರೆಂಡ್ಸ್. ಅದೇ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದ್ದು. ಸೊ ಅಲ್ಲಿ ಇರುವಂತ ಲೀಡರ್ಸ್ನೆಲ್ಲ ನೋಡ್ದೆ, ಖುಷಿ ಆಯ್ತು. ಆದ್ರೆ ನಾನು ನಾಗರಾಜ್ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ನನ್ಗೆ ಸ್ಟಾರ್ಟಿಂಗು ಸ್ಟೇಜ್ ಮೇಲಂತೂ ಇನ್ವೈಟ್ ಮಾಡ್ಬೇಡಿ, ನನಗೆ ಮಾತಾಡಕ್ಕೆ ಭಯ ಆಗುತ್ತೆ ಅಂತ. ಸೊ ಆದ್ರೂ ಬಿಡ್ತಾ ಇರ್ಲಿಲ್ಲ, ಇನ್ವೈಟ್ ಮಾಡ್ತಾ ಇದ್ರು. ಏನ್ ಬರುತ್ತೋ ಅದನ್ನ ಹೇಳ್ಬಿಟ್ಟು ಬರ್ತಾ ಇದ್ದೆ. ಹಾಗೆ ಸ್ಟೇಜ್ ಮೇಲೆ ಹೋಗಿದ್ರೆ ಫುಲ್ಲು ಶೇಕ್ ಆಗ್ತಾ ಇತ್ತು, ನಡುಗ್ತಾ ಇದ್ದೆ. ಇದೇ ತರ ಕಂಟಿನ್ಯೂ ಆಗ್ತಾ ಹೋಗ್ತು ನನ್ನ ಒಂದು ಜರ್ನಿ. ಸ್ಟಾರ್ಟಿಂಗ್ ನಾನು ಮಾತಾಡ್ಬೇಕಾದ್ರೆ ಕೆಲವ್ರು ಅನ್ಕೊಳ್ಳೋರು, ನಾಗರಾಜ್ ಸರ್ ಎಷ್ಟು ಧೈರ್ಯವಾಗಿ ಮಾತಾಡ್ತಾರೆ, ಇವ್ರಿಗೂ ಅವ್ರಿಗೂ ಮ್ಯಾಚೇ ಆಗಲ್ಲ, ಇವ್ರನ್ನ ಹೆಂಗ್ ಮದ್ವೆ ಆದ್ರು ನಾಗರಾಜ್ ಸರ್ ಅಂತ ಹೇಳಿ. ಸೊ ಅಲ್ಲಿ ನಾನು ಅನ್ಕೊಂಡೆ, ನಮ್ಮನ್ನ ಅವಮಾನ ಮಾಡೋರ್ ಮುಂದೆ ನಾವು ಕೊಡ್ಬೇಕಾಗಿರೋ ಉತ್ತರ ನಮ್ಮ ಒಂದು ಸಕ್ಸಸ್ ಅಂತ ಹೇಳಿ. ಫ್ರೆಂಡ್ಸ್, ಇವತ್ತು ನಾನು ಇಷ್ಟು ಧೈರ್ಯದಿಂದ ಕೂತು ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಒಂದು ಅವಕಾಶ ಸಿಕ್ತು ನನ್ಗೆ. ಅದು ಏನಪ್ಪಾ ಅಂತಂದ್ರೆ ಬೂಟ್ ಕ್ಯಾಂಪ್. ಸೊ ನಮ್ಮ ಅಪ್ಲೈನ್ ವಿಜಯಲಕ್ಷ್ಮಿ ಮ್ಯಾಮ್ ನಮ್ಮ ಟೀಮ್ ಅಲ್ಲಿ ಬೂಟ್ ಕ್ಯಾಂಪ್ ಮಾಡ್ಬೇಕು ಅಂತ ಹೇಳಿ ಅವರ ಮನೆಗೆ ಲೀಡರ್ಸ್ನೆಲ್ಲ ಇನ್ವೈಟ್ ಮಾಡಿದ್ರು. ಅಲ್ಲಿಗೆ ನಾನು ಕೂಡ ಹೋಗಿದ್ದೆ. ಸೊ ಎಲ್ಲಾ ಲೀಡರ್ಸ್ ಒಂದೊಂದು ಟಾಪಿಕ್ ನ ತಗೊಂಡ್ರು. ನನ್ನ ಅಪ್ಲೈನ್ ಹೇಳಿದ್ರು, ವಿಜಯಲಕ್ಷ್ಮಿ ಮ್ಯಾಮ್ ಶಿಲ್ಪಾ ಕೂಡ ಒಂದು ಟಾಪಿಕ್ ನ ಕೊಡಿ ಅಂತ. ಸೊ ಒಂದು ಕ್ಷಣ ನನ್ಗೆ ಭಯ ಆಯ್ತು. 5 to 10 ಮೆಂಬರ್ಸ್ ಇರೋ ಜಾಗದಲ್ಲಿ ಮಾತಾಡಕ್ಕೆ ನಾನು ಭಯ ಬೀಳ್ತೀನಿ, ಇನ್ನು 50 to 100 ಮೆಂಬರ್ಸ್ ಇರೋ ಜಾಗದಲ್ಲಿ ನಾನು ಟ್ರೈನಿಂಗ್ ಕೊಡ್ತೀನ, ಅದು 1 hour ಅಂತ ಹೇಳಿ ತುಂಬಾ ಭಯ ಆಯ್ತು ಆ ಕ್ಷಣ. ಸರಿ, ಹಾಗೇಗೋ ಸರಿ ಮೇಡಮ್ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡೆ. ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾ ಬಂತು ಬೂಟ್ ಕ್ಯಾಂಪ್ ಒಂದು ಟ್ರೈನಿಂಗ್. 1st ಕ್ಲಾಸ್, 2nd ಕ್ಲಾಸ್, 4th ಕ್ಲಾಸ್ ವರ್ಗು ನಾನು ಸ್ಟೇಜ್ ಮೇಲೆ ಹೋಗಿ ಹಂಗೆ ನಡಕ್ತಾ ಇದ್ದೆ ಫ್ರೆಂಡ್ಸ್. ನಾನು ಏನ್ ಮಾತಾಡ್ತಿದ್ದೀನೋ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅಲ್ಲಿ ಇರೋ ಲೀಡರ್ಸ್ ಎಲ್ಲ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಹರೀಶ್ ರೆಡ್ಡಿ ಸರ್, ಪ್ರಭಾ ಮೇಡಮ್, ವೇಣುಗೋಪಾಲ್ ಸರ್, ರೂಪಾ ಮೇಡಮ್, ಭಾನುಮತಿ ಮೇಡಮ್, ಇವರೆಲ್ಲರೂ ಕೂಡ ನನ್ಗೆ ಸಪೋರ್ಟ್ ಮಾಡಿದ್ರು. ಎಸ್ ಮೇಡಮ್ ನಿಮ್ಮಿಂದ ಆಗುತ್ತೆ ಮಾಡಿ ಅಂತ ಹೇಳಿ. ಸೊ ಅವರೇ ನನ್ನಿಂದ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ಮೇಲೆ ನನ್ನಿಂದ ಯಾಕೆ ನಾನು ಮಾಡ್ಲಿಕ್ಕೆ ಆಗಲ್ಲ? ಸೊ ನನ್ನಿಂದ ಆಗುತ್ತೆ, ನಾನು ಬೂಟ್ ಕ್ಯಾಂಪ್ ಅಲ್ಲಿ 100% ಸಕ್ಸಸ್ಫುಲ್ ಆಗಿ ನನ್ಗೆ ಕೊಟ್ಟಿರುವಂತ ಒಂದು ಟಾಪಿಕ್ ನ ನಾನು ಕೊಡ್ತೀನಿ ಅಂತ ಹೇಳಿ ಅಲ್ಲಿ ನನ್ ಧೈರ್ಯ ತಗೊಂಡೆ. ಎಸ್, ಅನ್ಕೊಂಡಿದ್ ತರನೇ ಆ ಒಂದು ಬೂಟ್ ಕ್ಯಾಂಪ್ ಟ್ರೈನಿಂಗ್ ಅಲ್ಲಿ ಸೂಪರ್ ಸಕ್ಸಸ್ಫುಲ್ ಆಗಿ ನನ್ಗೆ ಕೊಟ್ಟಿದಂತ ಟಾಪಿಕ್ ನ ನಾನು ನಡೆಸ್ಕೊಟ್ಟೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಮೋದಿ ಕೇರ್ ನ ಜರ್ನಿ, ಫ್ಯಾಮಿಲಿ ಕಮಿಟ್ಮೆಂಟ್ ಕೊಡೋದ್ರಿಂದ ಏನೆಲ್ಲ ಸಿಗುತ್ತೆ ಅನ್ನೋದು ನಾನು ತಿಳ್ಕೊಂಡೆ. ಇವತ್ತು ಲೈಫ್ ಅಲ್ಲಿ ತುಂಬಾನೇ ಹ್ಯಾಪಿ ಆಗಿದ್ದೀವಿ ಫ್ಯಾಮಿಲಿ ಕಮಿಟ್ಮೆಂಟ್ ಕೊಟ್ಟಿದ್ರಿಂದ. ಇಬ್ರ ಮಧ್ಯೆ ಇರುವಂತ ಒಂದು ಬಾಂಧವ್ಯ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ನನಗೋಸ್ಕರ ನನ್ಗೆ ಸಿಕ್ಕಿರುವಂತ ಈ ಒಂದು ಸುಂದರವಾದಂತ ಕುಟುಂಬ ನಾಗರಾಜ್ ಅವರಿಂದ. ಸೊ ಥ್ಯಾಂಕ್ ಯು ನಾಗರಾಜ್ ಅವರೇ. ಅಂಡ್ ಇವತ್ತು ನಾನು ಈ ಒಂದು ಸ್ಟೇಜ್ ಅಲ್ಲಿ ಇದ್ದೀನಿ, ಇಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ ಅಂದ್ರೆ ಕಾರಣ ನನ್ನ ಅಪ್ಲೈನ್ ವಿಜಯಲಕ್ಷ್ಮಿ ಮ್ಯಾಮ್, ಗಂಗಾಧರ್ ರೆಡ್ಡಿ ಸರ್, ಥ್ಯಾಂಕ್ ಯು ಮೇಡಮ್. ಅಂಡ್ ಈ ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿರುವಂತ ನಮ್ಮ ಮನೆ ದೇವರಂತಾನೆ ಹೇಳ್ಬಹುದು, ನಮ್ಮ ಸಮೀರ್ ಮೋದಿ ಸರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಾಕಾಗಲ್ಲ. ನಾವ್ ಯಾವಾಗ್ಲೂ ಅನ್ಕೊಂತಾ ಇದ್ವಿ ಸ್ಟಾರ್ಟಿಂಗ್ ಮದ್ವೆ ಆದಾಗ ಹೇಗಿದ್ವಿ, ಸೊ ಈಗ ಎಷ್ಟು ಹ್ಯಾಪಿ ಆಗಿದ್ದೀವಿ, ಒಂದೊಂದು ಕ್ಷಣ ಕೂಡ ನಾವ್ ಎಂಜಾಯ್ ಮಾಡ್ತಾ ಇದೀವಿ ಅಂತ ಹೇಳಿ ಖುಷಿ ಆಗುತ್ತೆ. ಸೊ ಮಂಜುನಾಥ್ ಸರ್ ನಮ್ಮ ಮನಸ್ಸಿನ ಮಾತನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗಲ್ಲ. ಥ್ಯಾಂಕ್ ಯು ಮಂಜುನಾಥ್ ಸರ್. ಇಷ್ಟನ್ನ ಹೇಳ್ತಾ ನನ್ ಮಾತನ್ನ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ನೋಡ್ತಿರೋರಲ್ಲಿ ಯಾರೆಲ್ಲ ಫ್ಯಾಮಿಲಿ ಇದ್ದೀರಾ, ಇವನ್ ಹಸ್ಬೆಂಡ್ ಇರ್ಬೋದು, ಇಲ್ಲ ವೈಫ್ ಕನೆಕ್ಟ್ ಆಗ್ದಿರಾ ಇರ್ಬೋದು, ದಯವಿಟ್ಟು ಫ್ಯಾಮಿಲಿ ಕಮಿಟ್ಮೆಂಟ್ ನ ಕೊಡಿ. ಆ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಕೊಡೋದ್ರಿಂದ ನಿಮ್ಮ ಲೈಫ್ ಸುಂದರವಾಗಿರುತ್ತೆ. ಸೊ ನನ್ನ ಲೈಫ್ ಸುಂದರವಾಗಿದೆ, ಅದಕ್ಕೋಸ್ಕರ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಓವರ್ ಟು ನಾಗರಾಜ್ ಸರ್. ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್, ತುಂಬಾ ಚೆನ್ನಾಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ. ರಿಯಲಿ ನಮ್ಮ ಜರ್ನಿ ಇದೇ ತರ ಇತ್ತು, ಈಗ ತುಂಬಾ ಚೇಂಜ್ ಆಗಿದೆ. ಎಸ್, ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ನನಗೆ. ಅಲ್ಲಿಂದ ನೆಕ್ಸ್ಟ್ 2011 ಗೆ ಬಂದೆ. 2011 ಅಲ್ಲಿ ನನಗೆ ಒಂದು ದೊಡ್ಡ ಗಿಫ್ಟ್ ಸಿಕ್ತು. ಏನ್ ಗೊತ್ತಾ? ನಿಜವಾಗೂ ಅಲ್ಲಿ 2011 ನವೆಂಬರ್ ಅಲ್ಲಿ ಒಂದು ಕಾಲ್ ಬಂತು ಊರಿಂದ. ಕಾಲ್ ಬಂದಾಗ ಶಾಕ್ ಆದೆ ನಾನು. ಏನಂತಂದ್ರೆ, ನಿಮ್ಮ ಅಣ್ಣನ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿ. ಅವ್ನು 9 years 9 ವರ್ಷದ ಹುಡುಗ, ತುಂಬಾ ಸೀರಿಯಸ್ ಆಗಿದೆ ಅಂತ ಹೇಳಿ ಅವ್ರು ಕರ್ಕೊಂಡ್ ಬಂದ್ರು ಬೆಂಗಳೂರಿಗೆ. ನನ್ ಮನೆಗೆ ಕರ್ಕೊಂಡ್ ಬಂದಾಗ ಅವತ್ತು ಪಟ್ಟಿರುವಂತ ಒಂದು ಬಾಧೆಗಳು ನಿಜವಾಗೂ ಯಾವ ಶತ್ರುಗೂ ಕೂಡ ಆ ಬಾಧೆಗಳು ಬೇಡ. ನಿಜವಾಗೂ ತುಂಬಾನೇ ಸ್ಟ್ರಗಲ್ ತಗೊಂಡ್ವಿ ಆ ಟೈಮ್ ಅಲ್ಲಿ. ಏನಂತಂದ್ರೆ ಎಲ್ಲಾ ಹಾಸ್ಪಿಟಲ್ ಕೂಡ ಆಗ್ಲಿಲ್ಲ, ಲಾಸ್ಟ್ಗೆ ತುಂಬಾ ದುಡ್ಡು ಖರ್ಚಾಯ್ತು. ಆದ್ರೆ ಆ ಟೈಮ್ ಅಲ್ಲಿ ರಿಯಲಿ
ನನ್ನ ಮೋದಿ ಕೇರ್ ಕುಟುಂಬ, ನನ್ನ ಕುಟುಂಬ ಅಂತ ಹೇಳ್ಕೊಳ್ಳಿಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಏನಂತ ಅಂದ್ರೆ ನನ್ನ ಅಪ್ಲೈನ್, ನನ್ನ ಟೀಮ್ ಟೋಟಲ್ ನಿಜವಾಗೂ ನನ್ಗೆ ಎಷ್ಟು ಧೈರ್ಯ ಕೊಟ್ಟಿದೆ ಅಂತ ಅಂದ್ರೆ, ಆ ಟೈಮಲ್ಲಿ ನಾನು ಕಂಪ್ಲೀಟ್ ಇನ್ನು ಸಾಲದ ಒಂದು ಪರಿಸ್ಥಿತಿಗೆ ಹೋಗಿದ್ದ. ಆ ಟೈಮಲ್ಲಿ ನಾನು ನನ್ನ ವೈಫಿಗೆ ಹೇಳಿದ್ರಲ್ಲ, ಬಿಫೋರ್ ಮ್ಯಾರೇಜ್ ಅದಾಗಿತ್ತು. ಅವಾಗ ತುಂಬಾನೇ ಸಾಲ, ಎಲ್ಲಾ ಕಡೆನೂ ತುಂಬಾ ಸಾಲ ಮಾಡ್ಬಿಟ್ಟೆ. ಆದ್ರೆ ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ರು ನನಗೆ. ಆದ್ರೆ ನೀನ್ ತೀರ್ಸ್ಲಿಕ್ಕೆ ಆಪರ್ಚುನಿಟೀಸ್ ಇದೆ. ಅದೊಂದು ನನಗೆ ನನ್ನ ಅಪ್ಲೈನ್ ಯಾವಾಗೂ ಹೇಳ್ತಾ ಇದ್ರು, ನೀನ್ ಏನೇ ಕಷ್ಟಪಟ್ರು ಕೂಡ ನಿನ್ನ ಹಿಂದೆ ಮೋದಿ ಕೇರ್ ಇದೆ, ನೀನ್ ಭಯ ಪಡ್ಬೇಡ ಅಂತ ಹೇಳಿ ಆ ಧೈರ್ಯ ನನಗೆ ಕೊಟ್ಟಿದ್ದು ಮೋದಿ ಕೇರ್. ಆ ಟೈಮಲ್ಲಿ ಅವನ್ ಬದುಕ್ಲಿಲ್ಲ. 7 days to 8 days ಏನು ಹಾಸ್ಪಿಟಲ್ ಅಲ್ಲೇ ಆಗೋಯ್ತು. 3 ರಿಂದ 4 ಲಕ್ಷ ಖರ್ಚಾಯ್ತು. ಆದ್ರೂ ಕೂಡ ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಆ ಟೈಮಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ಅಗೇನ್ ನವೆಂಬರ್ ಆಯ್ತು. ಡಿಸೆಂಬರ್ ಮಂತ್ ಅಲ್ಲಿ ನಾನು ಮೋದಿ ಕೇರ್ ಅಲ್ಲಿ ಪ್ರೀತಿಯಿಂದ ಮೋದಿ ಕೇರ್ ದುಡ್ಡಲ್ಲೇ ನಾನು ಬೈಕ್ ನ ತಗೊಂಡಿದ್ದೆ. ಆದ್ರೆ ಆ ಟೈಮಲ್ಲಿ ಆ ಬೈಕ್ ಕೂಡ ಕಾಣೆ ಆಗೋಯ್ತು. ಮನೆಯಿಂದ ಹೊರಗಡೆ ನಿಲ್ಸಿದ್ದಾವೇನೆ ನೈಟೇ ಎತ್ಕೊಂಡು ಹೋಗ್ಬಿಟ್ರು. ಆ ಟೈಮಲ್ಲಿ ಇದು ಸಾಲ, ಮತ್ತೆ ಬೈಕ್ ಇಲ್ಲ, ಮೋದಿ ಕೇರ್ ಹೇಗ್ ಮಾಡ್ಲಿ ನಾನು? ಓಡಾಡ್ಲಿಕ್ಕೆ ತುಂಬಾನೇ ಕಷ್ಟ ಇದೆ. ತಿರ್ಗಾ ಅಗೇನ್ ಸಾಲ ಮಾಡಿ ತಿರ್ಗಾ ಅಗೇನ್ 2 wheeler ನ ಪರ್ಚೇಸ್ ಮಾಡ್ದೆ. ಆಮೇಲೆ ನನಗೆ ತುಂಬಾ ನನ್ನ ಟೀಮ್ಸ್ ತುಂಬಾನೇ ಸಪೋರ್ಟ್ ಕೊಟ್ಟಿದೆ. ರಿಯಲಿ ಆ ಟೈಮಲ್ಲಿ ನನ್ನ ಒನ್ ಆಫ್ ದಿ ಡೌನ್ ಲೈನ್ಸ್ ತುಂಬಾನೇ ಸಪೋರ್ಟ್ ಕೊಟ್ಟಿದ್ದಾರೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಕಲ್ಪನಾ ಮೇಡಮ್ ಅವ್ರಿಗೆ. ಆ ಟೈಮಲ್ಲಿ ತುಂಬಾನೇ ನನಗೆ ಸಪೋರ್ಟ್ ಮಾಡಿದ್ರು. ಅಂಡ್ ಸುಮಾ ಮೇಡಮ್ ಎಲ್ಲಾರು ಕೂಡ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಆ ಸಪೋರ್ಟ್ ಮಾಡಿದ್ಕೆ ನಾನು ನೆಕ್ಸ್ಟ್ ನಾನು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನೆಕ್ಸ್ಟ್ ಇನ್ನೊಂದು ಮಿರಾಕಲ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ 2012 ಅಲ್ಲಿ ನನ್ನ ಫಸ್ಟ್ ಫಾರಿನ್ ಟ್ರಿಪ್. ನಿಜವಾಗೂ ನಾನು ಅನ್ಕೊಂತಾ ಇದ್ದೆ ಮೋದಿ ಕೇರ್ ಜಾಯಿನ್ ಮಾಡಿದಾಗ ಫ್ಲೈಟ್ ನ ನಾವು ಮೇಲೆ ಮಾತ್ರ ನೋಡ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಫಸ್ಟ್ ಫಾರಿನ್ ಟ್ರಿಪ್ ನನ್ನ ಲೈಫ್ ಅಲ್ಲಿ ಮರಿಲಿಕ್ಕೆ ಆಗದೆ ಇರುವಂತ ಫಾರಿನ್ ಟ್ರಿಪ್. ಯಾಕೆಂತಂದ್ರೆ ನನ್ನ ತಂದೆ ಅಗ್ರಿಕಲ್ಚರ್, ಆದ್ರೆ ಅಗ್ರಿಕಲ್ಚರ್ ಮಾಡೋ ಅಂತ ವ್ಯಕ್ತಿ ಕೂಡ ಫಾರಿನ್ ನ ನೋಡ್ಬೋದು ಅಂತ ಹೇಳಿ ತೋರ್ಸ್ಕೊಟ್ಟಿದ್ದು ಮೋದಿ ಕೇರ್. ನಿಜವಾಗೂ 2012 ಅಲ್ಲಿ ನನ್ನ ತಂದೆನ ಫಾರಿನ್ ಟ್ರಿಪ್ಗೆ ಅವ್ರ ಲೈಫ್ ಅಲ್ಲಿ ಪ್ಯಾಂಟು ಟಿ ಶರ್ಟ್ ಹಾಕ್ದವ್ರಲ್ಲ, ಪಂಚೆ ಚಡ್ಡಿಯಲ್ಲಿ ಬೆಳೆದವರು ಅಲ್ಲಿ ಟೋಟಲ್ ಚೈನಾ ಎಂಜಾಯ್ ಮಾಡಿದ್ದಾರೆ. ನಿಜವಾಗೂ ಅವರ ಒಂದು ಖುಷಿ ಆ ಟೈಮ್ ಅಲ್ಲಿ ಸ್ಟಾರ್ಟ್ ಆಯ್ತು. ನನ್ನ ಊರಲ್ಲಿ ನನಗೆ ಒಂದೊಳ್ಳೆ ರೆಸ್ಪೆಕ್ಟ್. ಯಾಕಂತಂದ್ರೆ ಎಷ್ಟೋ ಕೋಟಿಗಟ್ಲೆ ಹಣ ಇದೆ, ಎಷ್ಟೋ ಕೋಟಿಗಟ್ಲೆ ಹಣ ಸಂಪಾದನೆ ಮಾಡಿದ್ದಾರೆ, ಯಾರು ಕೂಡ ಫಾರಿನ್ ನ ನೋಡಿದಂತವ್ರಲ್ಲ. ಆದ್ರೆ ನಿನ್ ಮಗ ನಿನ್ನ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗಿದ್ದಾನಲ್ಲ, ರಿಯಲಿ ಗ್ರೇಟ್ ಅಂತ ಹೇಳಿ ಅವಾಗ ಊರುಗಳಲ್ಲೂ ಕೂಡ ಒಂದು ರೆಸ್ಪೆಕ್ಟ್ ಸ್ಟಾರ್ಟ್ ಆಯ್ತು. ಎಷ್ಟು ದಿನ ನಮ್ಗೆ ರೆಸ್ಪೆಕ್ಟ್ ಇರ್ಲಿಲ್ಲ, ಆಮೇಲೆ ರೆಸ್ಪೆಕ್ಟ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ತುಂಬಾ ಜನ ಮೋದಿ ಕೇರ್ನ ಏನ್ ಮಾಡಿದ್ರು, ಇನ್ಆಕ್ಟಿವ್ ಆಗಿದ್ರು. ಇನ್ಆಕ್ಟಿವ್ ಆಗಿದ್ದಾಗ ತುಂಬಾ ಜನ ಮೋದಿ ಕೇರ್ ಆ ಒಂದು 2015 ಬ್ಯಾಕ್ ತುಂಬಾ ಜನ ಇನ್ಆಕ್ಟಿವ್ ಆಗಿದ್ರು. ಮೋದಿ ಕೇರ್ ಆಗೋದಿಲ್ಲ, ಮಾಡಕ್ ಆಗೋದಿಲ್ಲ ಅಂತ ಹೇಳಿ ತುಂಬಾ ಜನ ಏನ್ ಮಾಡಿದ್ರು, ಡ್ರಾಪ್ ಔಟ್ ಆಗಿದ್ರು. ಈ ಆಜಾದಿ ಪ್ಲಾನ್ ಬಂದ್ಮೇಲೆ ತುಂಬಾ ಜನ ಇನ್ಆಕ್ಟಿವ್ ಆಗಿರುವಂತ ಪರ್ಸನ್ಸ್ ಆಕ್ಟಿವ್ ಆದ್ರು. ಒನ್ ಆಫ್ ದಿ ಫೇವರೇಟ್ ಡೌನ್ಲೈನ್ ಮಿಸ್ಟರ್ ಮಂಜುನಾಥ್ ಕಂಪ್ಲೀಟ್ ನೆಗೆಟಿವ್ ಆಗಿದ್ರು. ಏನಂತ ಅಂದ್ರೆ ಮೋದಿ ಕೇರ್ ಬಗ್ಗೆ ಹೇಳಿದ್ರೆ ಸಾಕು ಕಂಪ್ಲೀಟ್ ನನಗೆ ವಾದ ಮಾಡೋರು, ನನಗೆ ಅಡ್ವೈಸ್ ಮಾಡೋರು. ಮೋದಿ ಕೇರ್ ಬೇಕಾ ನಿನಗೆ, ಇದೆಲ್ಲ ಅವಶ್ಯಕತೆನಾ, ಯಾವ್ದಾರ ಒಂದ್ ಜಾಬ್ ಹೋದ್ರೆ ನೆಮ್ಮದಿಯಾಗಿರ್ಬೋದಾ, ಅದ್ರಲ್ಲೂ ಕೂಡ ಫಾರಿನ್ ಟ್ರಿಪ್ ಇದೆ, ಅದ್ರಲ್ಲೂ ಕೂಡ ಇನ್ಕಮ್ ಇದೆ, ಇಷ್ಟು ದಿನ ಮಾಡ್ದೆ, ಏನ್ ಸಾಧನೆ ಮಾಡ್ದೆ, ಈ ತರ ನನ್ನನ್ನ ಕಂಪ್ಲೀಟ್ ಏನ್ ಮಾಡ್ತಿದ್ರು, ನೆಗೆಟಿವ್ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ನೆಗೆಟಿವ್ ತಗೊಂತಾ ಇದೆ, ಹರೀಶ್ ರೆಡ್ಡಿ ಅವರು ನಮ್ಗೆ ಪಾಸಿಟಿವ್ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಅವತ್ತು ನೋಡಿ ಒನ್ ಪಾಯಿಂಟ್ಸ್ ಕ್ಯಾನ್ ಲೈಫ್ ಚೇಂಜ್ ಅಂತ ಹೇಳ್ತಾರೆ. 1 ಪಾಯಿಂಟ್ಸ್ ಇಂದ ತುಂಬಾ ಜನ ಲೈಫ್ ಚೇಂಜ್ ಆಗತ್ತೆ ಅಂತ ಹೇಳ್ತಾರೆ. ಮಂಜುನಾಥ್ ಅವತ್ತು 2 years ಬ್ಯಾಕ್ ಡಿಸೈಡ್ ಮಾಡಿದ್ರು, ಇವತ್ತು SCD ಆಗಿ ಒಳ್ಳೆ ಲಕ್ಸುರಿ ಇನ್ಕಮ್ ನ ತಗೊಂತಾ ಇದ್ದಾರೆ ಈ ಒಂದು ಸಿಸ್ಟಮ್ ಅಲ್ಲಿ. ಆತರ ತುಂಬಾ ಹೋಗಿರೋರೆಲ್ಲ ರಿಟರ್ನ್ ಬಂದ್ರು. ಅಂಡ್ ನಿಜವಾಗೂ ಮೋದಿ ಕೇರ್ಗೆ ನಾನು ಯಾವಾಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಕೋರ್ ಲೀಡರ್ಸ್ ನಿಜವಾಗೂ ರೂಪಾ ಮೇಡಮ್ ಅಂಡ್ ಪ್ರಭಾ ಮೇಡಮ್ ಅಂಡ್ ವೇಣುಗೋಪಾಲ್ ಸರ್ ಅಂಡ್ ಹರೀಶ್ ರೆಡ್ಡಿ ಸರ್ ಅಂಡ್ ಕಲ್ಪನಾ ಮೇಡಮ್ ಅಂಡ್ ಭಾನುಮತಿ ಮೇಡಮ್, ಸುಮಾ ಮೇಡಮ್, ತುಂಬಾ ಜನ ನನ್ನ ಕೋರ್ ಲೀಡರ್ಸ್ ಇವತ್ತು ನನಗೆ ಸಪೋರ್ಟ್ ಮಾಡಿ ನಿಜವಾಗೂ ಒಂದು ಸ್ಮಾಲ್ ಪ್ರಾಬ್ಲಮ್ಸ್ ಇದ್ದಾಗ ಕೂಡ ಅವ್ರು ನನಗೆ ತುಂಬಾನೇ ಎನ್ಕರೇಜ್ ಮಾಡಿ ಇವತ್ತು ನಾನು ಈ ಲೆವೆಲ್ ಬರ್ಲಿಕ್ಕೆ ಸಾಧ್ಯ ಆಯ್ತು. ಇವತ್ತು ತುಂಬಾ ಫಾರಿನ್ ಟ್ರಿಪ್ಸ್ ಆಯ್ತು, ಒಳ್ಳೆ ಇನ್ಕಮ್ ಬರ್ತಾ ಇದೆ. ಯಾಕಂತಂದ್ರೆ ಆರ್ಡಿನರಿ ಪರ್ಸನ್ಸ್ ಏನು ಗೊತ್ತಿಲ್ದಿರೋ ಅಂತ ವ್ಯಕ್ತಿ ಇವತ್ತು ಒಳ್ಳೆ ಇನ್ಕಮ್ ನ ಪಡಿತಾ ಇದ್ದೀನಿ. ಅಂಡ್ ತುಂಬಾ ಖುಷಿಯಾಗಿದ್ದೀನಿ.
ಫ್ಯಾಮಿಲಿಯಲ್ಲಿ ನಿಜವಾಗೂ ಎಷ್ಟು ಹ್ಯಾಪಿನೆಸ್ ಮೂಮೆಂಟ್ ಇದೆ ಅಂತ ಅಂದ್ರೆ ಮೋದಿ ಕೇರ್ ಅಲ್ಲಿ ಇವತ್ತು ಮಾಡ್ತಾ ಇರೋದು 10% ಕೆಲಸ, 90% ಇನ್ಕಮ್. ಆ ರೀತಿ ತಗೊಳ್ಳಿಕ್ಕೆ ಅವತ್ತು ನಾನು ಹಾರ್ಟ್ ಇಂದ, ಹೃದಯದಿಂದ, ಪ್ರೀತಿಯಿಂದ ಮೋದಿ ಕೇರ್ನ ಸ್ವೀಕರಿಸಿದ್ಕೆ ಕಷ್ಟ ನೆಗೆಟಿವ್ ಪ್ರತಿಯೊಂದನ್ನು ಕೂಡ ಸ್ವೀಕರಿಸ್ತೆ ನಾನು. ಏನೇ ಬರ್ಲಿ ಮನುಷ್ಯನಿಗೆ ಬರ್ದೆ ಪ್ರಾಣಿಗೆ ಬರತ್ತಾ ಹೇಳ್ತಾ ಇದ್ರು. ಮನುಷ್ಯಗ್ ಬಂದ್ರೆ ಅದನ್ನ ಬದಲಾಯಿಸ್ಕೋಬಹುದು, ಪ್ರಾಣಿಗೆ ಬಂದ್ರೆ ಬದಲಾಯಿಸಕ್ ಸಾಧ್ಯ ಇರೋದಿಲ್ಲ. ಮನುಷ್ಯನಿಗೆ ಮನಸ್ಸನ್ನ ಬದಲಾಯಿಸುವಂತ ಒಂದು ತಾಕತ್ ಮನಸ್ಸನಿಗಿದೆ, ಆದ್ರೆ ಪ್ರಾಣಿಗಳಿಗೆ ಇರೋದಿಲ್ಲ. ಆದ್ರೆ ನಾನು ಮನುಷ್ಯನಾಗಿ ದೇವರು ನನಗೆ ಭೂಮಿ ಮೇಲೆ ಜೀವನ ಒಂದು ಜನ್ಮ ಕೊಟ್ಟಿದ್ದಾರೆ ಅಂತಂದ್ರೆ ನನ್ನ ಲೈಫ್ ಅಲ್ಲಿ ಬದಲಾವಣೆ 100% ಇದೆ ಅಂತ ಹೇಳಿ ಇವತ್ತು ನಿಜವಾಗೂ ಖುಷಿ ಇದೆ. ನಾನು ನನ್ನ ಅಪ್ಲೈನ್ ಅಂಡ್ ಸುರೇಖಾ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ನನಗೆ ಹಿಂದಿ ಬರೋದಿಲ್ಲ, ಆದ್ರೆ ಅವ್ರು ಹೇಳೋದು ಏನಿದ್ರು ಕೂಡ ಆದ್ರೆ ಹಾರ್ಟ್ ಟಚ್ ಆಗ್ತಾ ಇತ್ತು. ಏನಂತಂದ್ರೆ ಅವರು ಮಾತಾಡ್ತಾ ಇದ್ರು, ಇಂಗ್ಲಿಷ್ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ರು. ನಿಜವಾಗೂ ಸುರೇಖಾ ಮೇಡಮ್ ಒನ್ಸ್ ನನಗೆ ಕಾಲ್ ಬಂದಿತ್ತು. ರಿಯಲಿ ನನ್ನ ಮದುವೆ ಮೂಮೆಂಟ್ ಅಲ್ಲಿ ಕಾಲ್ ಮಾಡಿದಾಗ ನಾನು ಎಷ್ಟು ಖುಷಿ ಆಗಿದ್ದೀನಿ ಅಂತಂದ್ರೆ, ಲೈಫ್ ಅಲ್ಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದ್ರೆ ಅದು. ಅಂದ್ರೆ ಅಷ್ಟು ಎಕ್ಸೈಟ್ಮೆಂಟ್, ಅಂತ ಒಂದು ದೊಡ್ಡ ಲೀಡರ್ ನನಗೆ ಕಾಲ್ ಮಾಡಿ ವಿಶ್ ಮಾಡಿದಾರಲ್ಲ ಅನ್ನೋ ಒಂದು ಖುಷಿ ನಿಜವಾಗೂ ನನ್ನ ಫೇಸ್ ಅಲ್ಲೇ ಕಾಣ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸುರೇಖಾ ಮೇಡಮ್. ನಿಮ್ಮ ಒಂದು ಟ್ರೈನಿಂಗ್ಸ್, ನಿಮ್ಮ ಒಂದು ಆಶೀರ್ವಾದ ಕೂಡ ನಮಗೆ ಇರೋದ್ರಿಂದ ನಾನು ಇವತ್ತು ದೊಡ್ಡದಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಅಂಡ್ ಕರ್ನಾಟಕದಲ್ಲಿ ನಮ್ಮ ಟಾಪ್ ಲೆಜೆಂಡರಿ ಲೀಡರ್ಸ್ ಯಾವಾಗೂ ಹೇಳೋರು, ಇವತ್ತು ಕರ್ನಾಟಕ ಇಷ್ಟು ದೊಡ್ಡದಾಗಿ ಟೀಮ್ ವರ್ಕ್ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ. ಫಿಲಿಪ್ ಸಿಂಗ್ ಸರ್ ಅಂಡ್ ನೀನಾ ಮೇಡಮ್ ಅಂಡ್ ರಾಜು ಸರ್, ವಿಜಯ್ ಸರ್ ಅಂಡ್ ಚಂದ್ರ ಸರ್, ಇವ್ರಿಗೆಲ್ಲರಿಗೂ ಕೂಡ ನಾನು ತುಂಬಾ ಹೃದಯದ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಅಪ್ಲೈನ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಅಪ್ಲೈನ್ ವಿಜಯಲಕ್ಷ್ಮಿ ಮೇಡಮ್, ಗಂಗಾಧರ್ ರೆಡ್ಡಿ ಸರ್, ಅವರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಅವರಿಗೆ ನನ್ನ ಕೊಡುಗೆ, ನನ್ನ GBD ಟೈಟಲ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ನೀವು ನಿಜವಾಗೂ ನನ್ನ ಸಕ್ಸಸ್ಗೆ ನೀವು ತುಂಬಾನೇ ಗೈಡ್ಲೈನ್ಸ್ ಮಾಡಿದ್ದೀರಾ. ನಿಜವಾಗೂ ನಾನಿವತ್ತು ಈ ಲೆವೆಲ್ ಅಲ್ಲಿ ಇದ್ದೀನಿ ಅಂದ್ರೆ ಕೆಲವು ಸ್ಟೆಪ್ಗಳು, ಕೆಲವು ಡಿಸಿಷನ್ಗಳು ನಾನು ತಗೊಳ್ಳಿಕ್ಕೆ ಧೈರ್ಯ ಇರ್ಲಿಲ್ಲ. ಆ ಧೈರ್ಯನ ಕೊಟ್ಟಿದ್ದು ನೀವು ಕರೆದು ಬಿಟ್ಟು ನನ್ನನ್ನ ಸ್ಪೆಷಲ್ ಆಗಿ ನೀವು ಗೈಡ್ ಮಾಡಿ ಇವತ್ತು ಈ ಮಟ್ಟಕ್ಕೆ ತಲುಪಲಿಕ್ಕೆ ನೀವು ಕೂಡ ಕಾರಣರಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ತುಂಬಾ ಧನ್ಯವಾದಗಳ ಹೇಳ್ತೀನಿ. ಅಂಡ್ ನಿಜವಾಗೂ ನಮ್ಮ ಗಾಡ್ ಫಾದರ್ ಮಿಸ್ಟರ್ ಸಮೀರ್ ಮೋದಿ ಸರ್ ಇವತ್ತು ಈ ಒಂದು ಆಪರ್ಚುನಿಟಿನ ನಮಗ್ ಕೊಟ್ಟಿಲ್ಲ ಅಂದಿದ್ರೆ ನಾವಿಲ್ಲಿ ಇರ್ತಿರ್ಲಿಲ್ಲ. ಅವರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರಾಜ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಾಗರಾಜ್ ಅವರ ಒಂದು ಎಮೋಷನಲ್ ಜರ್ನಿ ಜೊತೆಗೆ ಹಾರ್ಡ್ ವರ್ಕಿಂಗ್ ಜರ್ನಿ ಎರಡು ಕೂಡ ಕೇಳಿದ್ರ. ಸೊ ಬೇಕಾದಷ್ಟು ಎಫರ್ಟ್ ಹಾಕಿದ್ರು. ಸೊ ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದಾರೆ. ಸೊ ಇನ್ನೂ ಬೇಕಾದಷ್ಟು ಇನ್ಸಿಡೆಂಟ್ ನಡೆದಿದೆ, ಆದ್ರೆ ಅಗೇನ್ ಟೈಮ್ ಲಿಮಿಟ್ ಇರೋದ್ರಿಂದ ಅದನ್ನ ಶಾರ್ಟ್ ಆಗಿ ಕವರ್ ಮಾಡಿದ್ದಾರೆ. ಅವರು ಮೋಸ್ಟ್ಲಿ ಒಂದು ಆಲ್ಮೋಸ್ಟ್ ಕ್ಲೋಸ್ ಟು 10 years ಜರ್ನಿ. ಆ 10 years ಜರ್ನಿನ ಒಂದು 50 ನಿಮಿಷದಲ್ಲಿ ಕವರ್ ಮಾಡಿದ್ದಾರೆ. ಥ್ಯಾಂಕ್ ಯು ನಾಗರಾಜ್. ಹಾಗೇನೆ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ನಿಮ್ಮ ಒಂದು ಸಕ್ಸಸ್ಫುಲ್ ಜರ್ನಿ. ಇವಾಗ ಇನ್ನೂ ಬೇಕಾದಷ್ಟು ಅಚೀವ್ ಮಾಡೋದಿದೆ. ಹಾಗೇನೆ ಟೀಮ್ ಕೂಡ ಇವಾಗ ಬೆಳೀತಾ ಇದೆ. ಸೊ ಟೀಮ್ ಕೂಡ ಈ ವರ್ಷ ಇನ್ನೂ ದೊಡ್ಡ ಅಚೀವ್ಮೆಂಟ್ ಮಾಡುತ್ತೆ. ಹಾಗೇನೆ ನೆಕ್ಸ್ಟ್ ಬರೋದ್ರಲ್ಲೂ ಕೂಡ ನಿಮ್ಮ ಟೀಮ್ ಕೂಡ ವೆರಿ ಸ್ಟ್ರಾಂಗ್ ಟೀಮ್ ಆಗಿ ಬೆಳೆಯುತ್ತೆ. ಸೊ ಬೆಸ್ಟ್ ಆಫ್ ಲಕ್ ಈ ವರ್ಷಕ್ಕೆ, ಪ್ಲಸ್ ನಿಮ್ಮ ಒಂದು ಫ್ಯೂಚರ್ ಮೋದಿ ಕೇರ್ ಜರ್ನಿಗೂ ಕೂಡ. ಸೊ ಹಾಗೇನೆ ಶಿಲ್ಪಾ ಅವ್ರಿಗೂ ಕೂಡ ಬೆಸ್ಟ್ ಆಫ್ ಲಕ್, ನಿಮ್ಮ ಫ್ಯಾಮಿಲಿ ಜರ್ನಿಗೂ, ನಿಮ್ಮ ಬಿಸ್ನೆಸ್ ಜರ್ನಿಗೂ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನಾಗರಾಜ್ ಅವರ ಜರ್ನಿ ಕೇಳಿದರೆ, ಸೊ ಯಂಗ್ ಏಜ್ ಅಲ್ಲಿ ಆಲ್ಮೋಸ್ಟ್ 10 years ಜರ್ನಿ ಕಂಪ್ಲೀಟ್ ಮಾಡಿದ್ದಾರೆ ಮೋದಿ ಕೇರ್ ಅಲ್ಲಿ. ಸೊ ಜಸ್ಟ್ ಇವಾಗ ತಾನು ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಇವಾಗ ಅವರ ಒಂದು ಪ್ರೋಗ್ರೆಸ್, ನಿಜವಾದ ಪ್ರೋಗ್ರೆಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಫೌಂಡೇಶನ್ ಸ್ಟ್ರಾಂಗ್ ಆಗಿ ಹಾಕಿದ್ದಾರೆ. ಸೊ ಫೌಂಡೇಶನ್ ಸ್ಟ್ರಾಂಗ್ ಹಾಕಿದ್ಮೇಲೆ ಇವಾಗ ಇನ್ನೂ ಚೆನ್ನಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟ ಹೇಳ್ತಾ ನಾಳೆ ನಮ್ಮ ವೀಕೆಂಡ್ ಸ್ಪೆಷಲ್ ನ ಕಂಟಿನ್ಯೂ ಮಾಡೋಣ. ಸೊ ನಾಳೆ ಯಾರು ಬರ್ತಾರೆ ಅಂತಾನು ಕೂಡ ನೋಡೋಣ. ಸೊ ನಾಳೆ ಬರ್ತಾ ಇರೋರು ನಮ್ಮ ಚಂದ್ರು ಸರ್ ಅವರ ಬ್ರದರ್ ಸುರೇಶ್ ಅವರು. ಸೊ ಸುರೇಶ್ ಅವರು ಕೂಡ ಚಂದ್ರು ಸರ್ ಒಂದು ಲೈಮ್ ಲೈಟ್ ಅಲ್ಲಿ ಹೇಗೆ ಬೆಳೆಸ್ತಾ ಇದ್ದಾರೆ, ಅವರ ಟೀಮ್ ಅನ್ನ ಅದೇ ಬೆಳೆಸ್ತಾ ಇದ್ದಾರೆ. ಯಾವ ರೀತಿ ಒಂದು ಫ್ಯಾಮಿಲಿಲಿ ಒಂದು ಸೂರ್ಯ ಒಂದು ಚಂದ್ರ ಇದ್ದಾಗ ಯಾವ ತರ ಬೆಳೆಯುತ್ತೆ ಅನ್ನೋದಕ್ಕೆ ನಾಳೆ ನೋಡೋಣ. ಸೊ ಚಂದ್ರು ಸರ್ ಅವರು ಯಾವಾಗ ಸೂರ್ಯ ಆಗ್ತಾರೆ, ಸುರೇಶ್ ಅವರು ಯಾವಾಗ ಚಂದ್ರ ಆಗ್ತಾರೆ, ಸುರೇಶ್ ಅವರು ಯಾವಾಗ ಸೂರ್ಯ ಆಗ್ತಾರೆ, ಚಂದ್ರು ಸರ್ ಯಾವಾಗ ಚಂದ್ರು ಆಗ್ತಾರೆ.
ಸೊ ಅದನ್ನ ನಾಳೆ ನೋಡೋಣ. ಸೊ ಸುರೇಶ್ ಅವರ ಕತೆ, ಸುರೇಶ್ ಅವರ ಒಂದು ಜರ್ನಿಲಿ ಕೆಲವು ತೊಡಕುಗಳನ್ನ ಮತ್ತೆ ನೋಡೋಣ ಸೇಮ್ ಟೈಮ್ 8:50ಗೆ. ಸೊ ಸಂಡೇನ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಸುರೇಶ್ ಅವ್ರ ಜೊತೆ. ಸೊ ಮಿರಾಕಲ್ ಚಂದ್ರು ಅವ್ರನ್ನ ನೋಡಿದ್ರೆ ನಾಳೆ ನೋಡೋದು ಮಿರಾಕಲ್ ಸುರೇಶ್ ಅವರು. ಸೊ ಮತ್ತೆ ನಾಳೆ ಸಿಗೋಣ ಸೇಮ್ ಟೈಮ್. ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ವೀಕೆಂಡ್ ಅಂಡ್ ಹ್ಯಾವ್ ಎ ಗ್ರೇಟ್ ಸಂಡೇ. ಸೊ ಮತ್ತೆ ನಾಳೆ ಸಿಗೋಣ. ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ನೈಟ್ ಅಂಡ್ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು.